ನಮಸ್ಕಾರ. ನನ್ನ ಹೆಸರು ರತ್ನಾಕರ್ ಭಟ್ ಕಳಸಬೈಲ್ ಅಂತ. ಇವತ್ತು ಒಬ್ಬ ಮಹಾಸಂತರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಜೈ ಶ್ರೀರಾಮ್. ನಮ್ಮ ದೇಶದಲ್ಲಿ ಸಾಕಷ್ಟು ಸಂತರು ಹುಟ್ಟಿದ್ದಾರೆ. ಹೇಗೆ ಹೇಳಬೇಕಂದ್ರೆ ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ನಮ್ಮ ಭಕ್ತ ತುಕಾರಾಮರವರು, ಹಾಗೆಯೇ ಕಬೀರ್ದಾಸರು, ತುಳಸಿದಾಸರು, ರಾಘವೇಂದ್ರ ಸ್ವಾಮಿಗಳು, ರಾಮಾನುಜಾಚಾರ್ಯರು, ಸಾಕಷ್ಟು 1000 ಮೀರಾಬಾಯಿ, ಹಿಂಗೆ ಹೇಳ್ಕೊತ ಹೋದರೆ ಸಾವಿರಾರು ಸಂತಗಳು ಹುಟ್ಟಿದ್ದಾರೆ. ಈ ಕರ್ಮಭೂಮಿ, ಈ ಪುಣ್ಯಭೂಮಿ ಎಷ್ಟು ಪ್ರಶಸ್ತ ಅಂದರೆ ನಮ್ಮ ದೇಶದಲ್ಲಿ ಇರುವಷ್ಟು ಸಂತರು ಇಡೀ ಪ್ರಪಂಚದಲ್ಲಿ ಎಲ್ಲ ಸೇರಿಸಿದರೂ ನಮ್ಮ ದೇಶದಲ್ಲಿ ಒಳ್ಳೆ ಸಂತರಿಲ್ಲ. ಇಂಥ ಸಂತರಲ್ಲಿ ಒಬ್ಬರು ಮಹಾಸಂತರಾದ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್. ಇವತ್ತು ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ನಾವು ಸಂತರ ಬಗ್ಗೆ ಪ್ರಾತಸ್ಮರಣೀಯರು ಅಂತ ಹೇಳ್ತೇವೆ. ಯಾವಾಗ ಅವ್ರು ಪ್ರಾತಸ್ಮರಣೀಯರು ಅಂದರೆ ಬೆಳಿಗ್ಗೆದ್ದ ಮೊಟ್ಟ ಮೊದಲನೇ ಹೆಸರು ಅವ್ರು ತೊಗೊಂಡ್ರೆ ಆ ದಿನ ಎಲ್ಲ ಚೆನ್ನಾಗಿ ಹೋಗುತ್ತೆ, ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ಅಂಥವರಲ್ಲಿ ಇವತ್ತು ನಾವು ಮಾತಾಡೋದು ನಾನು ಹೇಳಿಕ್ಕೆ ಬರೋದು, ಇವತ್ತು ನಿಮಗೆ ಪರಿಚಯ ಮಾಡಿಕೊಡೋದು ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರವರು. ಇವರನ್ನೇ ಗೋಂದಾವಲಿ ಮಹಾರಾಜ್ ಅಂತ ಸಹ ಕರೀತಾರೆ. ನೋಡಿ, ಹಳೆಯ ಕಾಲದಲ್ಲಿ ಅಂದರೆ 1840s 1800sಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಈ ಸತಾರ ಹತ್ತಿರ ಗೋಂದಾವಲಿ ಅಂತ ಒಂದು ಹಳ್ಳಿ ಇತ್ತು. ಆ ಗೋಂದಾವಲಿ ಅನ್ನೋ ಹಳ್ಳಿಯಲ್ಲಿ ಲಿಂಗೋಪಂತ್ ಕುಲಕರ್ಣಿ ಅಂತ ಹೇಳಿಬಿಟ್ಟು ಒಬ್ಬರು ಕುಲಕರ್ಣಿಕರು ಇದರಲ್ಲಿ ಹಳ್ಳಿಯಲ್ಲಿ. ಅವ್ರ ವಿಶಿಷ್ಟತೆ ಏನಂದರೆ ಪ್ರತಿ ಒಂದು ಏಕಾದಶಿಗೆ, ತಿಂಗಳಿಗೆ 2 ಏಕಾದಶಿ ಬರ್ತಾವಲ್ಲ, ಪ್ರತಿ ಏಕಾದಶಿಗೆ ಗೋಂದಾವಲಿಯಿಂದ ಪಂಡ್ರಾಪುರ್ ಹೋಗಿ ಪಾಂಡುರಂಗನ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಿದ್ರು. ಈ ಥರ ಅವ್ರು ಚಿಕ್ಕವರಿದ್ದಾಗಿಂದ ಒಂದು ಅಭ್ಯಾಸ ಆಗಿಬಿಟ್ಟಿತ್ತು. ಅವ್ರ ಮಕ್ಕಳು ಹುಟ್ಟಿದ್ರು, ಆದರೂ ಹೋಗ್ತಿದ್ರು, ಬರ್ತಿದ್ರು. ತುಂಬ ಇದೇ ಒಂದು ಇದಾಗಿಬಿಟ್ಟಿತ್ತು, ಅವರಿಗೆ ಹ್ಯಾಬಿಟ್ ಆಗಿಬಿಟ್ಟಿತ್ತು. ಆದರೆ ಕೆಲವೊಂದು ದಿನ ಆದಮೇಲೆ ವಯಸ್ಸಾಗ್ತಾ ಒಂದು 40-35 ವರ್ಷ ಬರ್ತಾ ಇದ್ದಾಗ ಅವರಿಗೆ ಹೋಗೋದು ಕಷ್ಟ ಆಗಿಬಿಡ್ತಿತ್ತು. ತುಂಬ ಕಷ್ಟ ಆಗಿ ಒಮ್ಮೆ ಜ್ವರ ಬಂದು ಹಾಗೆ ಮಂಚ ಹಿಡಿದುಬಿಟ್ಟಿದ್ರು. ಅವ್ರಿಗೆ ಎಷ್ಟು ಬೇಜಾರಾಯ್ತು ಅಂದರೆ ಇನ್ನು ಅಳ್ಳಿಗೆ ಶುರು ಮಾಡಿಬಿಟ್ರು. ಕನಸಿನಲ್ಲಿ ಆ ದಿನ ಪಾಂಡುರಂಗ ಕಾಣಿಸಿದ್ರು ಅವರಿಗೆ. ಪಾಂಡುರಂಗ ಕಾಣಿಸಿ ಹೇಳ್ತಾರೆ, ಲಿಂಗೋಪಂತ್ ಯಾಕಪ್ಪ ಕಣ್ಣೀರು ಹಾಕ್ತಿದ್ಯಾ? ಇಷ್ಟು ವರ್ಷ, ಒಂದು 15-20 ವರ್ಷದಿಂದ ಪ್ರತಿ ಏಕಾದಶಿಗೆ ಬರ್ತಾ ಇದೆಯಾ? ಇಷ್ಟು ಸಾಲದ, ನೀನು ಬರೆದು ಹೋದ್ರೂ ಪರವಾಗಿಲ್ಲ, ನನ್ನ ಮನಸ್ಸಲ್ಲಿ ನೀನು ಇದೆಯಾ ಅಂತೇಳಿ. ಲಿಂಗೋಪಂತ್ ಅವ್ರು ಹೇಳ್ತಾರೆ, ಹಾಗಾದರೆ ಇಲ್ಲ ಸ್ವಾಮಿ, ನಿನ್ನನ್ನು ನೋಡಿದಿರೋ ಕಣ್ಣು ಒಂದು ಕಣ್ಣ, ನಿನ್ನನ್ನು ನಾನು ಪೂಜೆ ಮಾಡ್ದಿರೋ ದಿನಸ ಒಂದು ದಿನವ, ಈ ಜನ್ಮನೇ ಬೇಡ ನನಗೆ, ಹಾಗಾದರೆ ನಾನು ತೊಗೊಂಡು ಹೋಗ್ಬಿಡಿ ನೀನು ಅಂತ ಹೇಳ್ತಾರೆ. ಪಾಂಡುರಂಗ ಹೇಳ್ತಾನೆ, ಬೇಡ, ನಿನಗೆ ಸಾಕಷ್ಟು ಪುಣ್ಯಕಾರ್ಯ ಮಾಡಲಿಕ್ಕಿದೆ, ಒಂದು ಕೆಲಸ ಮಾಡು, ನಿಮ್ಮೂರಿನಲ್ಲೇ ಕೆಲವೊಂದು ಗುರುತು ಹೇಳ್ತಾನೆ. ಆ ಒಂದು ಅಶ್ವತ್ಥ ಮರ ಇದೆ, ಅಶ್ವತ್ಥ ಮರ ಕಳೆಗೆ ಹೋಗಿ ಅಗ್ದರೆ ನಾನೇ ಅಲ್ಲಿ ಕೂತಿದ್ದೇನೆ ಅಂತ ಹೇಳ್ತಾರೆ. ಅಂಥೇಳಿ ಸಡನ್ನಾಗಿ ಇವರು ಎಚ್ಚರಿಕೆ ಆಯಿತು. ಕನಸಿನಲ್ಲಿ ಪಾಂಡುರಂಗ ಮಹಾತ್ಮ ಬಂದಾನೆ. ರಪ್ಪ ಓಡ್ಕೊಂಡೋದು ಕುಲಕರ್ಣಿಯವರು ಊರಿನಲ್ಲಿದ್ದಾರೆ, ಎಬ್ಸಿದ್ರು. ನನಗೆ ಇವಾಗ ಕನಸು ಬಂದಿದೆ, ಪಾಂಡುರಂಗ ಹಿಂಗೆ ಹೇಳಿದ್ದಾನೆ, ನಮ್ಮ ಊರಿನಲ್ಲಿ ಇಂಥ ಒಂದು ಅಶ್ವತ್ಥ ಮರ ಕಾಲಿಗೆ ಅವನು ಕೂತಿದ್ದಾನೆ ಅಂತ ಹೇಳ್ತಾನೆ. ಎಲ್ಲರೂ ಹೇಳ್ತಾರೆ, ಸ್ವಾಮಿಗೆ ಬಂದದ್ದು ಸುಳ್ಳಾಗಲಿಕ್ಕಿಲ್ಲ, ಹೋಗಿ ಅಗ್ದು ನೋಡೋಣ, ರಾತ್ರಿ ಆದ ನಮಗೇನಂತೆ ಅಂತ ಹೇಳ್ತಾರೆ. ರಾತ್ರಿ ಆದಮೇಲೆ ಅವ್ರು ಅಗ್ದ್ರೆ ಅಲ್ಲಿ ಪಾಂಡುರಂಗ ಮತ್ತು ರುಕ್ಮಿಣಿ ದೇವಿಯ 2 ವಿಗ್ರಹಗಳು ಸಿಗ್ತವೆ. ಆ ವಿಗ್ರಹಗಳಂತಂದು ಗೋಂದಾವಲಿ, ಅದೇ ಅವ್ರ ಊರಿನಲ್ಲಿ ಒಂದು ದೇವಸ್ಥಾನ ಥರ ಕಟ್ಟಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಅಂಥ ಲಿಂಗೋಪಂತರಿಗೆ ಮಗ ಒಬ್ಬರಿದ್ದರು. ಅವ್ರ ಹೆಸರು ರಾಜೋಜಿ ಅಂಥೇಳಿ. ಈ ರಾಜೋಜಿಯವರ ಹೆಂಡತಿ ಅಂದರೆ ಧರ್ಮಪತ್ನಿಯವರು ಗೀತಾಬಾಯಿ ಅಂತ ಇದ್ದರು. ಅವ್ರ ವಿಶಿಷ್ಟತೆ ಏನಂದರೆ, ಕೇಳಿ ಕುಲಕರ್ಣಿಯವರು ಹತ್ರ ಸಾಕಷ್ಟು ಗ್ರಾಮಗಳಿಗೆ ಅವರೇ ಕುಲಕರ್ಣಿ. ಎಲ್ಲೋ ಕಡೆಯಿಂದ, ಎಲ್ಲ ಊರಿಂದ ಅವ್ರ ಮನೆಗೆ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಿದ್ರು. ದೂರದಿಂದ ಬಂದವರಿಗೆ ಬ್ರೇಕ್ಫಾಸ್ಟ್ ಬೇಕಾಗಿರುತ್ತೆ, ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಒಮ್ಮೊಮ್ಮೆ ರಾತ್ರಿ ಆದರೆ ರಾತ್ರಿ ಸಹ ಮಲಗಿ ಊಟ, ಮಾರನೇ ಬೆಳಿಗ್ಗೆದ್ದು ಹೋಗ್ತಿದ್ರು ಹಳ್ಳಿಗಳಿಗೆ ಹೋಗಬೇಕಾದ್ರೆ. ಅಂಥವ್ರಿಗೆ ಗೀತಾಬಾಯಿ ದಿವಸಕ್ಕೆ ಏನಿಲ್ಲ ಅಂದರೆ 50-100 ಜನಕ್ಕೆ ಸಂತೋಷದಿಂದ ಊಟ ಹಾಕಿ, ಅವರಿಗೆ ಹೋಗ್ತಾ ಯಾರ ಹೆಣ್ಮಕ್ಳು ಬಂದು ಅವ್ರು ಒಂದು ಸೀರೆ ಕೊಟ್ಟು ಕಳಿಸ್ತಿದ್ರು. ಆ ಗೀತಾಬಾಯಿ ಒಂದು ವಿಶೇಷ ಏನಂದರೆ, ಯಾವತ್ತು ನೋಡಿ ತುಂಬ ಕಷ್ಟ ಆದ ಕೆಲಸ ಇದು. ನಾವು ಒಂದು ಕೆಲಸ ಆದಮೇಲೆ ಏನೋ ಅಡುಗೆ ಮಾಡ್ತಾ ಇರ್ತೇವೆ, ಏನೋ ಪಕ್ಕದವ್ರ ಹತ್ರ ಇವತ್ತು ಮಾತಾಡ್ತಾ ಇರ್ತೇವೆ. ಆದರೆ ಗೀತಾಬಾಯಿ ಅವ್ರು ಹಂಗಲ್ಲ, ಅಡುಗೆ ಮಾಡ್ತಾ ಇರಬೇಕಾದ್ರೆ ಸರ ಶ್ರೀರಾಮ ಜೈ ರಾಮ ಜೈ ಜಯ ರಾಮ, ರಾಮ ತಾರಕ ಮಂತ್ರ 24 ಗಂಟೆ ಬಟ್ಟೆ ಒಗಿತಿದ್ರ ರಾಮ ತಾರಕ ಮಂತ್ರ, ಇನ್ನೊಂದು ಕೆಲಸ ಮಾಡ್ತಿದ್ರು ರಾಮ ತಾರಕ ಮಂತ್ರ, ಯಾರ ಹತ್ರ ಮಾತಾಡದೇ ಇದ್ದರೆ ರಾಮ ತಾರಕ ಮಂತ್ರ ಮಾಡ್ತಿದ್ರು. ಹೀಗಾಗಿ ಅಂಥ ಮಹಾ ಸಾಧ್ವಿ ಒಮ್ಮೆ ಆ ಹಳ್ಳಿಗೆ ಒಬ್ಬರು ಸಾಧು ಬಂದಿದ್ದರು. ಸಾಧುವರ ಹೆಸರು ಸಂಭಾಜಿ ಮಹಾರಾಜ್ ಅಂತ. ಈ ಸಂಭಾಜಿ ಮಹಾರಾಜರ ವಿಶೇಷ ಏನಂದರೆ, ಒಂದು 5 ವರ್ಷದಿಂದ ಮೌನವ್ರತ ಹಿಡಿದು ಯಾರ ಹತ್ರ ಒಂದು ಮಾತಾಡಲಿಲ್ಲ. ನಮ್ಮ ರಾಜೋಜಿಯವರು ಮತ್ತು ಗೀತಾಬಾಯಿಯವರು ಆ ಸ್ವಾಮೀಜಿಯವ್ರ ದರ್ಶನ ಮಾಡಲಿಕ್ಕೆ ಹೋದಾಗ ಸ್ವಾಮೀಜಿಯವರು ಎದ್ದು ನಿಂತುಬಿಟ್ಟು ಗೀತಾಬಾಯಿಗೆ ನಮಸ್ಕಾರ ಮಾಡಿ, ಅಮ್ಮ ಬಂದಿರಾ, ಬನ್ನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಕೈ ಮುಗಿತಾರೆ. ಗೀತಾಬಾಯಿಗೆ ಆಶ್ಚರ್ಯ ಆಯಿತು. ಅವ್ರು ಹೇಳ್ತಾರೆ, ಸ್ವಾಮಿ ನೀವೇ ಸಾಧುಗಳು, ನಾನು ನಿಮ್ಮ ಕಾಲ ಮೇಲೆ ಬಿಡಬೇಕು, ನೀವು ಯಾಕೆ ನನಗೆ ನಮಸ್ಕಾರ ಮಾಡ್ತಾಯಿದ್ದೀರಾ ಅಂತೇಳಿದರೆ, ಹಾಗೆ ಮಾತಾಡ್ತೀವಿ ಮೌನಿ ಬಾಬಾ ಅಂತ ಹೇಳಿದ್ರು, ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತೇಳಿ. ಅವ್ರು ಹೇಳ್ತಾರೆ, ಹೌದಮ್ಮ, ನಾನು ಬರೀ ದೇವ್ರ ಧ್ಯಾನದಲ್ಲೇ ನೀನು ಇಷ್ಟು ವರ್ಷ ಮೌನವ್ರತದಲ್ಲಿದ್ದೆ, ಮೊಟ್ಟ ಮೊದಲನೇ ಬಾರಿಗೆ ನಿನಗೆ ನೋಡಿದಾಗ ನನಗೆ ಗೊತ್ತಾಗಿದೆ, ನೀನು ಸಾಧಾರಣ ಹೆಂಗಸಲ್ಲಮ್ಮ, ನಿನ್ನ ಗರ್ಭದಲ್ಲಿ ಸಾಕ್ಷಾತ್ ಆಂಜನೇಯನ ಅವತಾರ
ಅಂದರೆ ಆಂಜನೇಯನ ಪ್ರಸಾದನೇ ಹುಟ್ಟುತ್ತಾನೆ, ಅಂಥ ಪವಿತ್ರವಾದ ಗರ್ಭ ಅಮ್ಮ ನಿಂದು ಅಂತ ಹೇಳ್ತಾರೆ. ಅಂಥೇಳಿ ಅದಕ್ಕೆ ಆ ಪುಣ್ಯಾತ್ಮನಿಗೆ ಅವನು ಹುಟ್ಟೋ ಕಾಲಕ್ಕೆ ನಾನು ಇರ್ತಾನೋ ಇಲ್ವೋ ಗೊತ್ತಿಲ್ಲ ಅಂಥೇಳಿ ಒಂದು ತೆಂಗಿನಕಾಯಿ ಆ ತಾಯಿಗೆ ಆಶೀರ್ವಾದದಲ್ಲಿ ಕೊಟ್ಟು, ಆ ಮಹಾನುಭಾವನಿಗೆ ನನ್ನ ಪ್ರಣಾಮ ಇರಲಿ ಅಂಥೇಳಿಬಿಟ್ಟು, ನಿನಗಲ್ಲಮ್ಮ ಆ ಮಹಾನುಭಾವನಿಗೆ, ಆ ಮಹಾಭಕ್ತನಿಗೆ ಪ್ರಣಾಮ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡ್ತಾರೆ. ಇದಾದ ಕೆಲವೇ ವರ್ಷಗಳಲ್ಲಿ, ಅದು ಕೆಲವು ದಿನ, ಒಂದು ತಿಂಗಳಲ್ಲಿ ಗೀತಾಬಾಯಿಗೆ ಒಂದು ಗಂಡು ಮಗು ಹುಡ್ತಾರೆ. ಅದು ಯಾವಾಗ ಅಂತೇಳಿದರೆ ಫೆಬ್ರವರಿ 10th 1844, 1844 ಫೆಬ್ರವರಿ 10ನೇ ತಾರೀಕು ಒಂದು ಗಂಡು ಮಗು ಹುಡ್ತಾರೆ. ಹುಟ್ಟಿದರೆ ಅವರಿಗೆ ಗಣಪತಿ ಅಂತ ಹೆಸರಿಡ್ತಾರೆ. ಈ ಗಣಪತಿಯ ಮುಂದೆ ಬರ್ತಾ ಬರ್ತಾ ನಾವು ಹೇಳುವಂಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್. ಈಗ ಬ್ರಹ್ಮಚೈತನ್ಯ ಮಹಾರಾಜರ ಬಗ್ಗೆ ಹೇಳಬೇಕಂದ್ರೆ, ಗಣಪತಿ ಹುಟ್ಟಿದವಾಗಿಂದ ತುಂಬ ನೋಡಿ ಕಳೆ ಆಗಿರ್ತೀವಿ. ಎಲ್ಲರೂ ಊರಿನೀರು ಬಂದುಬಿಟ್ಟು ಎಷ್ಟು ಕಳೆ ಆಗಿದ್ದಾನೆ ಹುಡುಗ ನೋಡಲಿಕ್ಕೆ ಅಂತ ಹೇಳ್ತಾರೆ. 2ನೇ ವರ್ಷದಿಂದನೇ ಯಾವಾಗ ಆ ತಾಯಿ ಪೂಜೆ ಮಾಡ್ತಾಯಿದ್ರು, ಹೋಗಿ ದೇವಸ್ಥಾನದಲ್ಲೇ ಕೂಡ್ತಿದ್ದ, ನನಗೆ ಪೂಜೆ ಒಂದರಲ್ಲಿ ಕೂಡ್ತಿದ್ದ. ಅಜ್ಜ ಪೂಜೆ ಮಾಡಬೇಕಾದ್ರೆ, ಭಗವದ್ಗೀತೆ ಓದಬೇಕಾದ್ರೆ ಅಜ್ಜನ ಜೊತೆಗೆ ಕೂಡ್ತಿದ್ದಂತೆ. ಕೆಲವೊಂದು ವರ್ಷಗಳು 3 ವರ್ಷ ಬಂದಾಗಿಂದ ಬರೀ ದೇವ್ರ ಮನೆಯಲ್ಲಿ ಕೂತ್ಕೊಂಡು 3 ಗಂಟೆ ಧ್ಯಾನ ಮಾಡ್ತಿದ್ದೆ, ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು. ಅಜ್ಜನಿಗೆ ತುಂಬ ಆಶ್ಚರ್ಯ ಆಯಿತು. 3 ವರ್ಷದ ಮಕ್ಕಳು ಅಚಂಚಲ, ಹೌದಾ ಅಲ್ವಾ? ನಮ್ಮ ಮಕ್ಕಳು ಏನಾದರೂ 3 ವರ್ಷದ ಮಗು ಅಂದರೆ ಆಚೆ ಓಡ್ತಾ ಇರ್ತಾನೆ. ಹಾಗೆ ಈ ಗಣಪತಿ ಮಾತ್ರ 3 ವರ್ಷಕ್ಕೆ ಅಷ್ಟು ದೇವ್ರ ಧ್ಯಾನದಲ್ಲಿ ಇದ್ದಂತೆ. ಹೀಗಾಗಿ ಅಜ್ಜನಿಗೆ ಒಂದ್ಸಲ ಆಶ್ಚರ್ಯ ಆಯಿತು. ಅಲ್ವೋ ಗಣಪತಿ ಸುಮ್ಮನೆ ಕೇಳೋಣ ಅಂತ. ನೋಡಿ ಏನು ಗೊತ್ತಾ, ಪೂರ್ವಜನ್ಮದ ಒಂದು ಇದಿರುತ್ತೆ ನಮ್ಮಲ್ಲಿ, ಏನಂತಾರೆ ವಾಸನ ಅಂತ ಹೇಳ್ತಾರೆ. ಅಂದರೆ ಕಳೆದ ಜನ್ಮದ ಒಂದು ನಮ್ಮ ಇದರಲ್ಲಿ, ನಮ್ಮ ಚಿಕ್ಕ ಮಕ್ಕಳಿದ್ದಾಗ ನಾವು ಬಾರಸಾಲ ಮಾಡ್ತಾವಲ್ಲ, ಮಾಡಿದಾಗ ಏನು ಮಾಡ್ತೇವೆ ಅಂದರೆ, ಬಾರಸಾಲ ಮಾಡಿದಾಗ ಒಂದು ಕತ್ತಿ, ಒಂದು ಪೆನ್ನು, ಇಷ್ಟು ದುಡ್ಡು, ಪ್ಲಸ್ ಊಟ ತಿಂಡಿ ಪದಾರ್ಥಗಳು, ಇನ್ನು ಬೇರೆ ಬೇರೆ ವಸ್ತುಗಳಿರ್ತವೆ. ಹೋದ ಜನ್ಮದಲ್ಲಿ ನಾವು ಏನಿರ್ತವೋ ಆ ಕರ್ಮಾನುಸಾರ ಈ ಜನ್ಮದಲ್ಲಿ ಚಿಕ್ಕವರಿದ್ದಾಗ ನೀವು ಬಿಡಲ್ಲದು. ಅದರಿಂದಾಗಿ ಪೆನ್ನು ಹಿಡ್ಕೊಂಡ್ರೆ ಅವ್ನು ಹೋದ ಜನ್ಮದಲ್ಲಿ ಒಳ್ಳೆ ವಿದ್ವಾಂಸ, ಭಗವದ್ಗೀತೆ ಹಿಡ್ಕೊಂಡ್ರೆ ಒಳ್ಳೆ ದೇವ್ರ ಭಕ್ತ ಅಂತ ಹೇಳ್ತೇವೆ. ಹಾಗೆಯೇ ಈ ಮೊಮ್ಮಗನ ಮನಸ್ಸಲ್ಲಿ ಏನಿದೆ, ಗಣಪತಿ ನಾನು ನಿನಗೆ ಇಷ್ಟು ರೂಪಾಯಿ ಕೊಟ್ಟು ಅನ್ಕೋ, ಸಾಕಷ್ಟು ರೂಪಾಯಿ, ಒಂದು 100 ರೂಪಾಯಿ ಕೊಟ್ಟು ಏನು ಮಾಡ್ತೀನಿ ಅಂತೇಳಿ. ಅಜ್ಜ, ನಮ್ಮ ಬೀದಿಯಲ್ಲಿ ಸಾಕಷ್ಟು ಜನ, ಊರಲ್ಲಿ ಸಾಕಷ್ಟು ಜನ ಹಸುವಿದ್ದಾರೆ, ಅವರೆಲ್ಲರಿಗೂ ಮನೆ ಕರೆಸಿ ಊಟ ಹಾಕ್ತಾನೆ ಅಂತ ಹೇಳಿದ. ಅಜ್ಜ ಹೇಳಿದ್ರು, ಆಗ ಸರಿ ಒಂದು ಕೆಲಸ ಮಾಡು, ಸತಾರ ಪೂಣೆಗೆ ಮಹಾರಾಜ ಮಾಡ್ತಾನೆ, ನಿನ್ನೇನು ಏನು ಮಾಡ್ತೀಯ ಅಂತೇಳಿ. ಹಾಗಾದ್ರೆ ನಾನು ಕೋಟೆಯಲ್ಲಿ ಯಾರಿಗೆ ಮನೆಯಲ್ಲಿ ಎಲ್ಲರೂ ತಂದು ನಾನು ಕೋಟೆಯಲ್ಲಿ ಮಲಗಿಸ್ಬಿಡ್ತೇನೆ ಅಂತ ಹೇಳಿದರು. ಆವಾಗ ಅಜ್ಜನಿಗೆ ಗೊತ್ತಾಗುತ್ತೆ, ಇವನು ಸಾಧಾರಣ ಹುಡುಗ ಅಲ್ಲ, ಸಾಕ್ಷಾತ್ ಯಾವುದೋ ಒಂದು ಪುಣ್ಯಾತ್ಮ, ತುಂಬ ಪುಣ್ಯ ಮಾಡಿದರೆ ನನಗೆ ಹುಟ್ಟಿದ ಮೊಮ್ಮಗ ಇವನು ಅಂತ ಹೇಳ್ತಾರೆ. ನೋಡಿ, ಈ ಲಿಂಗೋಪಂತ್ ಮಹಾರಾಜರು 20 ವರ್ಷ ಹೋಗಿ ಪಂಢರಪುರಕ್ಕೆ ಪ್ರತಿ ಏಕಾದಶಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರು ದೇವರನ್ನು. ದೇವರು ಇವ್ರಿಗೆ ಏನು ಕೊಟ್ಟ ಅಂತ ಕೇಳಿದರೆ ನಾವೇನು ಹೇಳ್ತೀವಿ, ಸುಮ್ಮನೆ ಹೋಗಿ ಬಂದು ಕಾಲು ನೋವಾಯ್ತು ಅಷ್ಟೇ, ನಿನಗೆ ಮತ್ತು ಮಂಡಿ ಇದಾಗಿಬಿಟ್ಟಿದೆ, ನಿನಗೆ ವೇರಿಯಂಟೇರ್ ಆಗಿಬಿಟ್ಟಿದೆ, ಮತ್ತು ನಿನಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಂತೇಳಿ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ ಹೊಸ ಕಾಲದಲ್ಲಿ. ಆದರೆ ಆ ದೇವ್ರು ಏನು ಮಾಡಿದ್ದಾರೆ ಅಂದರೆ, ಇಷ್ಟು ಪುಣ್ಯ ಮಾಡಿದ್ದಕ್ಕೆ ಮೊಮ್ಮಗನ ರೂಪದಲ್ಲಿ ಒಂದು ಆ ವಂಶವನ್ನೇ ಹೇಳ್ಕೊಳ್ಬೇಕಾದಂಥ ಒಂದು ಮೊಮ್ಮಗನನ್ನು ಕೊಟ್ಟಿದ್ರು. ಈ ಗಣಪತಿ ದೊಡ್ಡನಾಗ್ತಾನೆ, ಶಾಲೆಗೆ ಹೋಗ್ತಾನೆ. ಶಾಲೆಗೆ ಹೋದ್ಮೇಲೆ 24 ಗಂಟೆ ರಾಮ್ ರಾಮ್ ಅಂತ ಹೇಳ್ತಾ ಇರ್ತಾನೆ. ಒಂದಿನ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದರೆ ಮಾಸ್ಟ್ರು ಸಿಟ್ಟು ಬಂತು, ಏಪ್ಸಿದ್ರು. ನಾನು ಏನು ಹೇಳ್ತಾನೆ ಕೇಳೋ, ನೀನು ಇವಾಗ ಏನು ಪಾಠ ಹೇಳಿದ್ದೀನಿ ಮತ್ತೆ ತಿರುಗಿ ಹೇಳಿ ನನಗೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿತ್ತು, ನೋಡಲೇ ಇಲ್ಲ, ಕೇಳಲೇ ಇಲ್ಲ ಅಂತೇಳಿ. ಗಣಪತಿ ಹಂಗೇನೆ ಕಣ್ಣು ಮುಚ್ಚಿಕೊಂಡು ಇವತ್ತಂಕ ಹೇಳಿರೋ ಪಾಠನೆಲ್ಲ ಹೇಳಿ, ಮೇಷ್ಟ್ರು ಇವತ್ತೇ ಅಲ್ಲ ನಾಳೆ ಏನು ಹೇಳ್ತಾರೆ, ನಾಡ್ದೇನು ಹೇಳ್ತಾರೆ ಅದು ಕೂಡ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗಣಪತಿ, ನಮ್ಮ ಈ ಗಣಪತಿ ಬಾಲಗಣಪತಿ ಹೇಳಿಬಿಟ್ಟ. ಹೇಳಿದರೆ ಮೇಷ್ಟ್ರಿಗೆ ತುಂಬ ಖುಷಿ ಆಯಿತು. ನೀನು ತುಂಬ ಜಾಣ ಇದೆಯಾ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದು ಕ್ಲಾಸ್ ನೀನೇ ತೊಗೊಳ್ಳೋ ಅಂತ ಹೇಳಿದರು. ಈ ಗಣಪತಿ ಏನು ಮಾಡಿದ, ತುಂಬ ಸಂತೋಷ ಆಯಿತು. ಅವರೆಲ್ಲ ಹೋದ್ಮೇಲೆ ಈ ಪಾಠ ಕೇಳಿದರೆ ನೀನು ಹೊರಗೆ ಬಾ ಅಂತ ಹೇಳಿಬಿಟ್ಟು ಒಳ್ಳೆ ಸ್ಕೂಲಿಗೆ ಕರ್ಕೊಂಡು, ಅಲ್ಲಿ ಮರಗಳಿರ್ತಾವಲ್ಲ ಆ ಗದ್ದೆಯಲ್ಲಿ ಕರ್ಕೊಂಡೋಗ್ಬಿಟ್ಟು ಮರ ಕೆಳಗೆ ಕೂತ್ಕೊಂಡು ರಾಮ್ ಭಜನೆ ಮಾಡಿಸಿ ಶುರು ಮಾಡಿದೆ ಮಕ್ಕಳನ್ನು. ಆಮೇಲೆ ಅಜ್ಜನಿಗೆ ಗೊತ್ತಾಯ್ತಿದ್ದಲ್ಲ, ಹೀಗಲ್ಲ ಗಣಪತಿ ನೀನಿದ್ದರೆ ಶಾಲೆಗೆ ಹೋಗೋ ಮಕ್ಕಳು ಓದ್ತಾ ಇಲ್ಲ, ತಂದೆ ತಾಯಿಯಿಂದ ಕಂಪ್ಲೇಂಟ್ ಬರುತ್ತೆ, ನೀನು ಮನೆಗೆ ಬಂದುಬಿಡು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೂಡಿಸಿ ಓಡಿಸ್ಲಿಕ್ಕೆ ಶುರು ಮಾಡಿದ್ರು. ಈ ಗಣಪತಿ ಏನು ಮಾಡ್ತಾ 24 ಗಂಟೆ ದೇವರು ಮಂದಿರದಲ್ಲಿ ಕೂತ್ಕೊಂಡು 5 ಗಂಟೆ 6 ಗಂಟೆ ಧ್ಯಾನ ಮಾಡ್ತಾ ಇದ್ದ. ಹೀಗೆ ಒಂದಿನ ಬೆಳಿಗ್ಗೆ ಎದ್ದು ನೋಡಿದರೆ ಆ ಗಣಪತಿ ಮನೆಯಲ್ಲೇ ಇಲ್ಲ. ಬೆಳಿಗ್ಗೆ ಒಂದು 4 ಗಂಟೆಗೆ ಎಲ್ಲರೂ ಓಡಿ ಹೋಗ್ತಾರೆ ಹುಡುಕ್ಲಿಕ್ಕೆ. ಅಜ್ಜ ಬಂದರೆ ಅವನು ಪಕ್ಕದಲ್ಲಿ ಒಂದು ನದಿ ಇದೆ, ಆ ನದಿ ಹತ್ರ ಕೂತ್ಕೊಂಡ್ಬಿಟ್ಟು ಜಪ ಮಾಡ್ತಾ ಇದ್ದಂತೆ ಧ್ಯಾನದಲ್ಲಿ. ಅಜ್ಜ ಹೇಳ್ತಾರೆ, ಅಯ್ಯೋ ಗಣಪತಿ ಯಾಕೋ ರಾತ್ರಿ ಇಲ್ಲಿ ಬಂದಿಯಾ ಅಂದರೆ, ಏನೋ ಗೊತ್ತಿಲ್ಲ ಅಜ್ಜ, ನನಗೆ ಮನಸ್ಸಲ್ಲಿದ್ದ ಧ್ಯಾನ ಮಾಡಬೇಕನ್ನಿಸ್ತು, ಇಲ್ಲಿ ಬಂದು ಧ್ಯಾನ ಮಾಡ್ತಾ ಇದ್ದೇನೆ ಅಂದರು. ಹೌದು, ರಾತ್ರಿ ಇಲ್ಲಿ ಬಂದರೆ ಹಾವು ಇರುತ್ತೆ, ಹುಲಿ ಇರುತ್ತೆ, ನಮ್ಮದೆಲ್ಲ ಕಾಡು ಗದ್ದೆ ಕಣೋ, ಹೆಂಗೆ ಬಂದಿ ಅಂದರೆ, ಅಜ್ಜ ನನಗೆ ಬರೀ ದೇವ್ರ ಧ್ಯಾನ ಮಾತ್ರ ನೆನಪಿತ್ತು, ಇದ್ರ ಬಗ್ಗೆ ನನಗೆ ಹೆದರಿಕೆನೇ ಅನಿಸ್ಲಿಲ್ಲ, ಯಾಕಂದರೆ ಬರೀ ಭಕ್ತಿಯೇ ನೆನಪು ಬರ್ತಾಯಿತ್ತು ಅಂತೇಳಿ. ಆಮೇಲೆ ಅಜ್ಜ ಹೇಳ್ತಾರೆ, ಯಾಕೆ ಹಿಂಗೆ ಕೂತಿದ್ಯಾ ಅಂತೇಳಿ. ನನಗೆ ಗೊತ್ತಿಲ್ಲ ಅಜ್ಜ, ನಾನು ಧ್ಯಾನದಲ್ಲಿ ಕೂತಿದ್ದೀನಿ, ಆದರೆ ನನಗೆ ಏನೋ ಒಂದು ಸಿಗಬೇಕಾಗಿದೆ, ಅದು ಏನು ಸಿಗಬೇಕೋ ಗೊತ್ತಾಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು. ಆಮೇಲೆ ಇದಾದಮೇಲೆ ಒಂದಿನ ಹತ್ತಿರ ದೇವಸ್ಥಾನಕ್ಕೆ ಯಾರೋ ಒಬ್ಬರು ಸಾಧುಗಳು ಬಂದಿದ್ದರು. ಗಣ ಹೋಗಿ ಮಾತಾಡ್ಸ್ಲಿಕ್ಕೆ ಹೋಗಿದ್ದರು. ಈ ಗಣ ಬಾಲಕ 6 ವರ್ಷದ ಬಾಲಕ, ನೆನ್ಪಿಟ್ಕೊಳ್ಳಿ.
6 ವರ್ಷದ ಬಾಲಕ ಹೋಗಿ ಮಾತಾಡಿಸ್ತಾನೆ ಸ್ವಾಮೀಜಿ ಹತ್ರ, ಸ್ವಾಮೀಜಿ ಇದೇನು ನೀವು ಇದೇನೋ ಕಾವಿ ಹಾಕಿದ್ರೆ ಯಾಕೆ ಇದು ಅಂಥೇಳಿ. ಸ್ವಾಮಿ ಹೇಳ್ತಾರೆ, ಅಪ್ಪ ಇದು ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ, ಅದಕ್ಕೆ ನಿದರ್ಶನಪ್ಪ. ಇದು ಹಾಕ್ಕೊಂಡ್ರೆ ಕೋಪ ತಾಪ ಎಲ್ಲ ಬಿಟ್ಟುಬಿಡ್ತೇವೆ ನಾವು, ಅದಕ್ಕೆ ಹಾಕ್ಕೊಂಡಿದ್ದೇನೆ. ಮತ್ತು ಏನು ಬೇಕು ನಿಮಗೆ? ನನಗೆ ಯಾರೋ ಒಬ್ಬರು ಗುರು ಬೇಕಮ್ಮ, ಆ ಗುರುಗೋಸ್ಕರ ಹುಡುಕತ್ತಾ ಇದ್ದೇನೆ, ಅದಕ್ಕೆ ದೇಶ ಎಲ್ಲ ತಿರುಗ್ತಾ ಇದ್ದೇನೆ ಅಂತ ಹೇಳಿದ್ರು ಸ್ವಾಮೀಜಿ. ಇವ್ರಿಗೆ ಅನಿಸಿತ್ತು, ಓಹೋ ನನಗೆ ಯಾರೋ ಒಬ್ಬರು ಗುರು ಇದ್ದರೆ ನನಗೆ ಬೇಕಾದ ಗುರಿ ಸಿಗುತ್ತೆ ಅಂಥೇಳಿ. ಆವಾಗ ಇವ್ರೇನು ಮಾಡ್ತಾರೆ, ಗಣ ಮನೆಗೆ ಬಂದು ಮಾರನೇ ದಿನ ಯಾರಿಗೆ ಹೇಳಿದೆ ಕೋಲ್ಹಾಪುರಕ್ಕೆ ಹೋಗ್ಬಿಡ್ತಾರೆ. ಕೋಲ್ಹಾಪುರಕ್ಕೆ ಹೋಗಿ ಲಕ್ಷ್ಮೀ ದೇವಸ್ಥಾನ ಗೊತ್ತುಂಟಲ್ವ, ಅಲ್ಲಿಗೆ ಹೋಗ್ಬಿಟ್ಟು ಗಣಪತಿ ಹಾಗೆಯೇ ಧ್ಯಾನ 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 ಮಾಡ್ತಾ ಕೂತ್ಬಿಟ್ರು. ಅಜ್ಜ ಎಲ್ಲ ಹುಡುಕ್ತಾರೆ, ಪಕ್ಕದ ಊರು, ಆ ಊರು ಎಲ್ಲಿ ಹುಡುಗರು ಕಾಣ್ತಾನಿಲ್ಲ. ಈ ಕೋಲ್ಹಾಪುರದಲ್ಲಿ ಗಣಪತಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಹಳ್ಳಿಯವ್ರು ನೋಡಿದರು. ನೋಡಿ ಅಜ್ಜನಿಗೆ ಕುಲಕರ್ಣಿಯವ್ರಿಗೆ ಹೇಳಿಬಿಟ್ರು, ಲಿಂಗಪ್ಪಂತವ್ರಿಗೆ, ನಿಮ್ಮ ಮೊಮ್ಮಗ ಅಲ್ಲಿ ಕೂತಿದ್ದಾನೆ ನೋಡಿ, ಧ್ಯಾನ ಮಾಡ್ತಾ ಇದ್ದಾನೆ, ನಿಮ್ಮ ಮೊಮ್ಮಗನೇ ಇರಬೇಕು ಅಂತೇಳಿ. ಇವ್ರು ಹೋಗಿ ಕರ್ಕೊಂಡು ಬಂದುಬಿಟ್ರು. ಅಜ್ಜನಿಗೆ ಹೆದರಿಕಾಯ್ತು, ಇವನು ಹಿಂಗೇ ಬಿಟ್ಟುಬಿಟ್ರೆ ಕೈ ಜಾರಿ ಹೋಗ್ತಾನೆ ಅಂಥೇಳ್ಬಿಟ್ಟು ಅವನಿಗೆ ಒಂದು ಹುಡುಗಿ, ಆ ಊರಿನಲ್ಲಿರೋ ಒಳ್ಳೆ ಹುಡುಗಿ ಸರಸ್ವತಿ ಎಂಬವಳನ್ನು ಕರೆಸಿ ಮದುವೆ ಮಾಡಿ ಕೊಟ್ಟರು. ಮದುವೆ ಆಗಿದೆ ಸರಸ್ವತಿ ಬಾಯಿಯವ್ರ ಜೊತೆಗೆ. ಗಣಪತಿ ಅವರಿಗೆ ಏನೋ ನಾನು ಕಲ್ತ್ಕೊಂಡು ಬಿಟ್ಟಿದ್ದೇನೆ, ನಾನು ಏನೋ ಒಂದು ಪಡೆಯಬೇಕಾಗಿತ್ತು, ನನಗೆ ಇದೆಲ್ಲ ಬೇಡ, ಈ ಜಂಜಾಟ ಸಂಸಾರ ಬೇಡ, ನನಗೆ ಕಲಿಬೇಕಂತ ಹೇಳ್ಬಿಟ್ಟು ಒಂದಿನ ಯಾರಿಗೆ ಹೇಳಿದೆ ಮನೆ ಬಿಟ್ಟು ಹಾಗೇ ಹೋಗ್ಬಿಟ್ರು. ಹೋಗಿ ಕರ್ನಾಟಕದಲ್ಲಿರೋ ಪ್ರಮುಖ ಸಾಧು ಹತ್ತು ಹೋಗಿ ಕಾಲ ಮೇಲೆ ಬಿದ್ದು, ಸ್ವಾಮಿಯವರೇ ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿಕೊಡಿ ಅಂದರು. ಅವರು ನೋಡಿದ ತಕ್ಷಣ ಗೊತ್ತಾಯಿತು, ಗಣಪತಿ ನೀನು ತುಂಬ ಆಧ್ಯಾತ್ಮಿಕೆಯಲ್ಲಿ ಹೈ ಲೆವೆಲಲ್ಲಿದ್ದೀಯ, ನಾನು ನಿಮಗೆ ಹೇಳುವಷ್ಟು ದೊಡ್ಡವನಲ್ಲ. ನೀನು ಇಲ್ಲಿಂದ ಏನು ಮಾಡ್ತೀಯ ಅಂದರೆ, ಈ ಅಕಾಲ್ಕೋಟಲ್ಲಿ ಶ್ರೀ ಸದ್ಗುರುಜಿ ಅಂತಿದ್ದಾರೆ, ಅವ್ರ ಹತ್ರ ಅವ್ರು ನಿನಗೆ ದಾರಿ ತೋರಿಸ್ತಾರೆ ನೋಡುವ ಅಂತೇಳಿ. ಇವರು ಅಲ್ಲಿಂದ ಅಕಾಲ್ಕೋಟ್ ಶ್ರೀ ಗುರುಜಿಗಳ ಹತ್ರ ಹೋಗಿಬಿಟ್ಟು ಅವರನ್ನು ಕಾಲ ಮೇಲೆ ಬಿದ್ದರು. ಅಕಾಲ್ಕೋಟ್ ಗುರುಗಳು ಇವರನ್ನು ನೋಡಿ ತುಂಬ ಸಂತೋಷ ಆಯಿತು. ಇವೊಂದು 10 ನಿಮಿಷ ಮಾತಾಡಿಸಿದ್ರು, ಒಂದು ದಿನ ಕೂಡಿಸ್ಕೊಂಡ್ರು. ಆಮೇಲೆ ಹೇಳಿದರು, ಗಣಪತಿ ನಿನಗೆ ಆಧ್ಯಾತ್ಮಿಕವಾಗಿ ಎಲ್ಲಿಗೋ ಹೋಗಬೇಕಾದಿದೆ, ತುಂಬ ದೊಡ್ಡವನಾಗ್ತೀಯ ನೀನು, ಸಾಕ್ಷಾತ್ ಶ್ರೀಮನ್ನಾರಾಯಣ ಆ ಶ್ರೀರಾಮಚಂದ್ರನ ಆಶೀರ್ವಾದ ಇದೆ ನಿನಗೆ, ಇದಕ್ಕೆ ನಾನಲ್ಲ, ನೀನೊಂದು ಕೆಲಸ ಮಾಡು, ಇಲ್ಲಿಂದ ನೀನೇನು ಮಾಡ್ತೀಯ ಅಂದರೆ ನಮ್ಮ ಮಾಣಿಕ್ಯ ಪ್ರಭುಗಳಿದ್ದಾರೆ, ಮಾಣಿಕ್ಯ ಪ್ರಭುಗಳ ಹತ್ರ ಹೋಗು, ಅವ್ರು ನಿನಗೆ ದಾರಿ ತೋರಿಸ್ತಾರೆ ಅಂತೇಳಿ. ಇವರು ಅಲ್ಲಿಂದ ಮಾಣಿಕ್ಯ ಪ್ರಭುಗಳ ಹತ್ರ ಹೋದರು. ಮಾಣಿಕ್ಯ ಪ್ರಭುಗಳು ಸಹ ಇವರು ಬ್ರಹ್ಮಚರ್ಯ ನಮ್ಮ ಗಣಪತಿ ಮುಖದಲ್ಲಿ ವರ್ಚಸ್ಸು ನೋಡಿ ತುಂಬ ಸಂತೋಷ ಆಯಿತು. ಅವ್ರು ಹೇಳ್ತಾರೆ, ನಿನಗೆ ತುಂಬ ಇದಿದೆ, ಆದರೆ ನಾನು ನಿನ್ನ ಗುರು ಆಗೋದಿಲ್ಲ, ನಿನ್ನ ಗುರು ಆಗಲಿಕ್ಕೆ ಬೇರೆ ಒಬ್ಬರಿಗೆ ಅರ್ಹತೆ ಇದೆ, ಹಾಗಾಗಿ ನೀನು ಇಲ್ಲಿ ಬಿಟ್ಟು ವಾರಣಾಸಿಗೆ ಹೋಗು ಅಂತ ಹೇಳ್ತಾರೆ. ನಮ್ಮ ಎಲ್ರಿಗೂ ಗೊತ್ತು ತ್ರಿಲಿಂಗ ಸ್ವಾಮಿ ಅಂತ ಹೇಳ್ಬಿಟ್ಟು ವಾರಣಾಸಿಯಲ್ಲಿ ಈಸ್ ಕಾಲ್ಡ್ ಆಸ್ ವಾಕಿಂಗ್ ಶಿವ ಅಂತ ಹೇಳ್ತೇವೆ ನಾವು, ಹೌದಾ? ಆ ವಾಕಿಂಗ್ ಶಿವ ಹತ್ರ ನೀವು ಹೋಗಿ ಅಂತ ಹೇಳ್ತಾರೆ. ನಡೆಯುವ ಪರಮೇಶ್ವರ ಅಂತ ಹೇಳ್ತಿದ್ರು. ಆ ತ್ರಿಲಿಂಗ ಸ್ವಾಮಿ ಹತ್ರ ಹೋಗಿ ಮಗ ಅಂತ ಹೇಳ್ತಾರೆ. ಇವರು ತ್ರಿಲಿಂಗ ಸ್ವಾಮಿ ಹತ್ರ ಹೋಗ್ಬಿಟ್ಟು ಅವ್ರ ಕಾಲ ಮೇಲೆ ಬೀಳ್ತಾರೆ. ತ್ರಿಲಿಂಗ ಸ್ವಾಮಿಯವರನ್ನು ಇವರು ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಹೋಗಿ 1-2 ದಿನ ಆಶ್ರಮದಲ್ಲೇ ಇವ್ರಿಗೆ ಇರ್ಲಿಕ್ಕೆ ಬಿಟ್ಟು ಆಮೇಲೆ ಹೇಳ್ತಾರೆ, ನೀನು ಆಧ್ಯಾತ್ಮಿಕತೆಯಲ್ಲಿ ತುಂಬ ಎತ್ತರದಲ್ಲಿದ್ದಿ, ನಾನಲ್ಲ ನಿನ್ನ ಗುರು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನನಗೆ ಹೆಂಗೆ ಗೊತ್ತಾಗುತ್ತೆ ಯಾರು ನನ್ನ ಗುರು ಎಲ್ಲಿದ್ದಾರೆ ಅಂತೇಳಿ? ನಿನ್ನ ಗುರು ನೀನು ಶೋಧನೆ ಮಾಡಬೇಕು, ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಯಾರನ್ನು ನೋಡಿದರೆ ನಿನ್ನ ಕೂದಲು ಹಿಂಗೆ ರೋಮಾಂಚನವಾಗುತ್ತೆ, ನಿನಗೆ ನೋಡಿದರೆ ಅವ್ರ ಮುಖ ನೋಡಿದರೆ ಒಂದು ವಸಂತ ಬಂದಂಗೆ ಅನಿಸುತ್ತೆ, ನಿನಗೆ ಗೊತ್ತಾಗುತ್ತೆ, ಆ ಪ್ರಕೃತಿ ಎಲ್ಲ ಅವ್ರ ಮುಖದಲ್ಲಿ ಕಾಣಿಸುತ್ತೆ ಕಣೋ, ನಿನ್ನ ಹೃದಯ ಎಲ್ಲ ಇದಾಗ್ಬಿಡುತ್ತೆ, ನಿಮಗೆ ಆ ಆನಂದದಲ್ಲಿ ನೀನು ತಡಿಲಿಕ್ಕೆ ಆಗೋದಿಲ್ಲ ಅಂಥವ್ರು ನೋಡಿದ ತಕ್ಷಣ ಕಂಡು ಹಿಡಿತೀನಿ ನೀನು, ಅವರೇ ನಿನ್ನ ಗುರುಗಳು, ಆದರೆ ನೀನು ಹುಡುಕ್ತಾ ಹೋಗು ಅಂತ ಹೇಳ್ತಾರೆ. ಇವರು ಅಲ್ಲಿಂದ ಗಣಪತಿಯವರು ಕಲ್ಕತ್ತಾಗೆ ಬರ್ತಾರೆ ರಾಮಕೃಷ್ಣ ಪರಮಹಂಸರ ಹತ್ರ. ರಾಮಕೃಷ್ಣ ಪರಮಹಂಸರು ಎಲ್ರಿಗೂ ಗೊತ್ತು. ರಾಮಕೃಷ್ಣ ಪರಮಹಂಸರ ಹತ್ರ ಬಂದಮೇಲೆ ನಗಲಿಕ್ಕೆ ಶುರು ಮಾಡ್ತಾರೆ, ಏನೋ ಬಂದಿಯಾ ಗಣಪತಿ ಅಂಥೇಳಿ. ಹೇಳ್ತಾರೆ, ಹೌದು ರಾಮಕೃಷ್ಣ ಮಹಾಪ್ರಭು, ನಾನು ನಿಮ್ಮ ಶಿಷ್ಯನಾಗಬೇಕು ಅಂಥೇಳಿ. ಇವ್ರನ್ನ ಆಗ್ತಾರೆ, ನೀನು ನನ್ನ ಶಿಷ್ಯ ಆಗ್ತೀಯಾ ಅಂತಾರೆ. ಹೌದು, ಯಾಕೆ ಅಂದರೆ ನನಗೆ ಆಧ್ಯಾತ್ಮಿಕತೆಯಲ್ಲಿ ನನಗೆ ತುಂಬ ಇದು ಬೇಕು, ನನಗೆ ಪರಮೇಶ್ವರನ ದೇವರನ್ನು ನಾನು ಕಂಡುಕೊಳ್ಳಬೇಕು ಅಂಥೇಳಿ. ನೀನು ದೇವರನ್ನು ಕಂಡುಕೊಳ್ಬೇಕಾದ್ರೆ ನೀನು ನಿನ್ನನ್ನು ಕೊಂದಾಕ್ಕೋಬೇಕು ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಕಿಲ್ ಯುವರ್ ಸೆಲ್ಫ್ ಅಂತೇಳಿ. ಗಣಪತಿಗೆ ಅರ್ಥನೇ ಆಗಲ್ಲ. ಹೌದಾ ಅಂತೇಳಿ. ಇನ್ನು ಹಾಗಾದರೆ ಹಾಗಂದ್ರೆ ನೀನು ಏಲೆಗಾಂವ್ಗೆ ಹೋಗು, ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಸರಿ, ಇವಳಿಗೆ ಚಿಕ್ಕ ಹುಡುಗ, 12 ವರ್ಷದ ಹುಡುಗ, ನನ್ನನ್ನು ನಾನು ಕೊಂದು ಹಾಕ್ಕೊಂಡ್ರೆ ನಾನು ದೇವರನ್ನು ಹೆಂಗೆ ನಾನು ಮೀಟ್ ಆಗಲಿಕ್ಕಾಗುತ್ತೆ? ಸರಿ, ಏನೋ ಬೇಕಾಗಲಿ, ಏಲೆಗಾಂವ್ ಅಂತ ಹೇಳಿದ್ರಲ್ಲ, ನಾನು ಏಲೆಗಾಂವ್ಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಇವರು ಮಹಾರಾಷ್ಟ್ರದಲ್ಲಿ ಏಲೆಗಾಂವ್ಗೆ ಬರ್ತಾರೆ. ಆ ಏಲೆಗಾಂವ್ ಎಂಟ್ರ್ ಆಗ್ತಾ ಇದ್ದಂಗೆ ಅಲ್ಲಿ ಹಳ್ಳಿಯವ್ರಿಗೆ ಕೇಳ್ತಾರೆ, ಸ್ವಾಮಿ ಇಲ್ಲಿ ಯಾರಾದರೂ ಮಹಾಸಂತರಿದ್ದಾರಾ ಅಂತೇಳಿ. ಅವ್ರು ಹೇಳ್ತಾರೆ, ಇಲ್ಲಿ ತುಕಾರಾಮ್ ಮಹಾರಾಜ್ ಅಂತಿದ್ದಾರೆ, ತುಕಾರಾಮ್ ಚೈತನ್ಯ ಮಹಾರಾಜರಂತೇಳಿ. ಎಲ್ಲಿದ್ದಾರೆ ಅಂದರೆ ಕಡೆಗೆ ಹೋಗೋ ಇಲ್ಲಿ ಪಾಳು ಬಿದ್ದ ಮನೆ, ಒಂದು ಗುಡಿಸಲಿದ್ದಂಗಿದೆ, ಅದೇ ಅವ್ರ ಮನೆ ಅಂತ ಹೇಳ್ತಾರೆ. ಇವರು ಅಲ್ಲಿಂದ ತುಕಾರಾಮ್ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ತುಕಾರಾಮ್ ಚೈತನ್ಯ ಮಹಾರಾಜ್ ಅವ್ರ ಮನೆಗೆ ಒಂದು ಹಟ್ಟಿ, ಅಲ್ಲಿ ಹೋಗಿ
ಮುಂದೆ ಹೋದರೆ ಅಲ್ಲಿ ಹೇಳ್ತಾರೆ, ಇಲ್ಲಿ ತುಕಾರಾಮ ಚೈತನ್ಯ ಮಹಾರಾಜರಲ್ಲಿ ಹೊರಗೆ ಹೋಗಿದ್ದಾರೆ, ಹಳ್ಳಿಯಲ್ಲಿ ಗದ್ದೆಗಳ ಹತ್ರ ಹೋಗಿದ್ದಾರೆ, ಮತ್ತು ಬರ್ತಾರೆ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಅಂತೇಳಿ. ಇವರು ಅಲ್ಲಿ ಹೋಗ್ಬಿಟ್ಟು ಮನೆ ಮುಂದೆ ಇದಿರ್ತಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಹಾಗೆ ರಾಮ ಧ್ಯಾನದಲ್ಲಿ ನಿಮಗ್ನ ಆಗಿಬಿಡ್ತಾರೆ. ತುಕಾರಾಮ್ ಚೈತನ್ಯ ಮಹಾರಾಜರಲ್ಲಿ ಒಂದು ಗದ್ದೆಯಲ್ಲಿ ಕೂತ್ಕೊಂಡು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಯಾರೋ ಒಂದು ಹೊಸದಾಗಿ ಮದುವಾಗಿರುವ ಒಂದು ಅವರು ಕುದುರೆಯಲ್ಲಿ ಬರ್ತಾ ನಿಂತು ತುಕಾರಾಮ್ ಮಹಾರಾಜನ ನೋಡ್ತಾ ಇರ್ತಾರೆ. ಆವಾಗ ತುಕಾರಾಮ್ ಮಹಾರಾಜರು ಸಮಾಧಿಯಿಂದ ಹೊರಗೆ ಬಂದರೆ ಅವ್ರು ಕೇಳ್ತಾರೆ, ಮಹಾರಾಜರೇ ಆಪ್ ಕ್ಯಾ ಕರ್ ರೇ ಥೆ, ನೀವು ಇವತ್ತಂಗೆ ಏನು ಮಾಡ್ತಿದ್ದೀರಾ ಅಂತೇಳಿ. ಅವ್ರು ಹೇಳ್ತಾರೆ, ನಾನು ಇವತ್ತಂಗೆ ಸಮಾಧಿಯಲ್ಲಿದ್ದೆ ಅಂಥೇಳಿ. ಓಹೋ ಇವರು ಹೊಸ ಮದುವೆ ಆಗಿತ್ತಲ್ಲ, ಹುಡುಗರು ಬೇರೆ 18 ವರ್ಷದ್ದು ಗಂಡ ಹೆಂಡತಿ ಹೇಳ್ತಾರೆ, ಹಾಗಾದ್ರೆ ನನ್ನ ಕುದುರೆಗೆ ಸಹ ನೀವು ಸಮಾಧಿ ಸ್ಥಿತಿಗೆ ತೊಗೊಂಡೋಗಿ ಬಲ್ರ ಅಂತೇಳಿ. ಆಯಿತು ತೊಗೊಂಡೋಗ್ತಂತೆ, ಕುದುರೆ ಮೇಲೆ ಹಿಂಗೆ ಕೈ ಇಟ್ರಂತೆ. ಕೈ ಇಟ್ಟರೆ ಕುದುರೆ ಮೇಲೆ ಕೂತಿರುವ ಗಂಡ ಹೆಂಡತಿ ಇಬ್ಬರು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು. 2 ಗಂಟೆ ಆದಮೇಲೆ ಕೈ ತೆಗಿತಾರೆ. ಇಬ್ಬರು ಕಳೆಗಿಳಿದ್ರೆ ಯುವಕರಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡ ಹೆಂಡತಿ ಇಬ್ಬರು ಬಂದು ಕಾಲ ಮೇಲೆ ಬೀಳ್ತಾರೆ, ಸ್ವಾಮಿ ನನಗೆ ಯಾವತ್ತೂ ಸಮಾಧಿ ಸ್ಥಿತಿ ಪ್ರಾಪ್ತಿ ಮಾಡಿ ಅಂತೇಳಿ. ಇಲ್ಲಿ ಹೇಳ್ತಾರೆ, ಇವಾಗ ಹೊಸ್ದಾಗಿ ಮದುವೆ ಆಗಿದ್ದೀರ, ಸಾಕಷ್ಟು ಟೈಮ್ ಇದೆ, ಹೋಗಿ ಬನ್ನಿ ಅಂಥೇಳಿ. ನೋಡಿ, ಯಾವತ್ತು ಸ್ವಾಮಿ ಇವರು ಇರ್ತಾರಲ್ವ, ಯಾರು ದೈವ ಸಾಕ್ಷಾತ್ಕಾರ ಮಾಡ್ತಾರೆ ಅವರಿಗೆ ಸರ್ವಶಕ್ತಿಗಳು ಅವ್ರ ಕೈಯಲ್ಲಿರ್ತವೆ. ಟೈಮ್ ಆ್ಯಂಡ್ ಸ್ಪೇಸ್ ಅಂತ, ಅಲ್ಟಿಮೇಟ್ ಈಸ್ ಟೈಮ್ ಆ್ಯಂಡ್ ಸ್ಪೇಸ್. ಆ ಟೈಮ್ ಆ್ಯಂಡ್ ಸ್ಪೇಸ್ ಇವೆರಡನ್ನೂ ಅವರು ವಶ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೇನು ಗೊತ್ತಾ, ಭೂತ ವರ್ತಮಾನ ಆ್ಯಂಡ್ ಭವಿಷ್ಯತ್ ಕಾಲಗಳು ಅವ್ರ ಕೈಯಲ್ಲೇ ಇರ್ತವೆ. ಯಾವಾಗ ಬೇಕಂದ್ರೆ ಹಿಂದೆ ಹೋಗ್ಬಲ್ರಿ, ಎಷ್ಟು ಬೇಕಂದ್ರೆ ಅಷ್ಟು ವರ್ಷ ಮುಂದೆ ಹೋಗಿ ನೋಡಬಲ್ಲರು. ಹೌದಾ? ಅಷ್ಟರೊಳಗೆ ಎಲ್ಲರೂ ಹಳ್ಳಿಯವ್ರು ಬಂದು ನೋಡ್ತಾ ಇರ್ತಾರೆ ಸ್ವಾಮಿಯವ್ರು ವಿಚಿತ್ರ ಮಾಡಿರೋದು. ಅವ್ರು ಹೇಳ್ತಾರೆ, ತುಕಾರಾಮ್ಜಿನಿ ಅಂತ ಹೇಳಿ ತುಂಬ ಏನಿದೆ ಅಂತ ಹೇಳಿದ್ರೆ ಅವರು ಸಡನ್ನಾಗಿ ಹೇಳ್ತಾರೆ, ಯಾನೊಮ್ಮೆ ಕಳ್ಳ ಬಂದ ನಮ್ಮ ಊರಿಗೆ ಅಂತೇಳಿ. ಯಾಕೆ ಅಂತ ಹೇಳ್ತಾರೆ, ನನ್ನನ್ನು ದೋಚ್ಕೊಳ್ಳಿಗೆ ಬಂದ ಅಪ್ಪ, ನನ್ನನ್ನು ದೋಚ್ಕೊಳ್ಳಿಗೆ ಬಂದಾನೆ, ನಾನು ಕಳ್ಳ ಬಂದಾನ ಅಂತ ಹೋಗಿ ಶುರು ಮಾಡಿದ್ರು. ಹಳ್ಳಿಯವರೆಲ್ಲ ಹೇಳ್ತಾರೆ, ಈ ಸ್ವಾಮೀಜಿ ಮನೇಲಿ 1 ಪೈಸಾ ಇಲ್ಲ, ದಿವಸ ಅಲ್ಲಿ ಬೆಳಿಗ್ಗೆ ಬಂದು ನಮ್ಮನೆ ಒಂದು ಭಿಕ್ಷೆ ಬೇಡ್ತಾರೆ ಊಟ ಮಾಡಲಿಕ್ಕೆ. ಹೌದಾ, ಇವರನ್ನೇನು ದೋಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ನೋಡೋಣ ಬಾ ಅಂತ ಇವರೆಲ್ಲರೂ ಹಿಂದೆ ಹೋದರೆ, ಅಲ್ಲಿ ಮುಂದೆ ಚಾವಡಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರು ಈ ಗಣಪತಿ. ಇವ್ರು ಬಂದು ಎಬ್ಬಿಸ್ತಾರೆ. ಎದ್ದ ತಕ್ಷಣ ಅವ್ರು ನೋಡಿಬಿಟ್ಟು ಅಂತ ಕಾಲ ಮೇಲೆ ಬಿದ್ದುಬಿಟ್ಟು ಗಣಪತಿ ತುಕಾರಾಮ್ ಚೈತನ್ಯಜಿ ಹೇಳ್ತಾರೆ, ಯಾಕೆ ಏನಪ್ಪ ನೀನು ಅಂತೇಳಿ. ಅವ್ರು ಹೇಳ್ತಾರೆ, ಸ್ವಾಮಿ ನಾನು ನಿನ್ನ ಶಿಷ್ಯನಾಗಲಿ ಬಂದಿದ್ದೇನೆ, ನನ್ನ ಹೆಸರು ಗಣಪತಿ ಅಂತೇಳಿ, ನಿನ್ನನ್ನು ನಾನು ಕೊಂದೇ ಹಾಕ್ತೇನೆ ಅಂತ ಹೇಳ್ತಾರೆ. ತುಕಾರಾಮ್ ಅವ್ರಿಗೆ ಅರ್ಥ ಆಗುತ್ತೆ, ಬ್ರಹ್ಮಚೈತನ್ಯ ಅವರಿಗೆ. ಯು ಹ್ಯಾವ್ ಟು ಕಿಲ್ ಯುವರ್ ಸೆಲ್ಫ್, ಮೀ ಆ್ಯಂಡ್ ಮೈನ್, ನಾನು ನನ್ನದಂತ ಯಾವಾಗ ನಾವು ಕೊಂದಾಗ್ತೇವೋ ಆವಾಗ ಮಾತ್ರ ದೈವ ಸಿದ್ಧಿ ಆಗುತ್ತೆ ಅಂಥೇಳಿ ಅರ್ಥ ಆಗುತ್ತೆ. ರಾಮಕೃಷ್ಣ ಪರಮಹಂಸರು ಏನು ಹೇಳಿದರು ಅಂಥೇಳಿ. ಇವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ಕೈಯಲ್ಲಿ ಕೊಂದಾಕ್ಸ್ಬೇಕಂತೇಳಿ ನಾನು ಇಲ್ಲಿ ಬಂದದ್ದು, ಆಯಿತು ನಾನು ನಿಮ್ಮ ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ. ಸರ್ ತುಕಾರಾಮ್ ಅವ್ರು ಹೇಳ್ತಾರೆ, ಆಯಿತು ಸೇರು ಅಂತ ಹೇಳ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಗಣಪತಿಯವರಿಗೆ ಕಷ್ಟ. ತುಕಾರಾಮ್ ಅವರಿಗೆ ಎಷ್ಟು ಸೇವೆ ಮಾಡ್ತಾರಂದರೆ, ರಾತ್ರಿ 12-1 ಗಂಟೆ ತನಕ ಅವ್ರು ಕಾಲು ಹೊತ್ತು ಕೊಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಇರಬೇಕಾದ್ರೆ ಅವ್ರಿಗೆ ಏನೇನು ಬ್ರೇಕ್ಫಾಸ್ಟ್, ಏನೇನು ಟಿಫಿನ್ ಮಾಡಬೇಕು, ಏನೇನು ಉಪಚಾರಗಳು ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾರೆ. ಸ್ನಾನ ಮಾಡಬೇಕಂದ್ರೆ ಬಿಸಿನೀರು, ಹಳ್ಳಿಯಿಂದ ಹೋಗ್ಬಿಟ್ಟು ಕೆರೆಯಿಂದ ನೀರು ತಂದಿಡೋದು ಎಲ್ಲ ಮಾಡ್ತಾಯಿರ್ತಾರೆ. ಇವರನ್ನು ಸುಮ್ಮನೆ ನೋಡ್ಬೇಕಂತ ಇವ್ರೇನು ಹೇಳ್ತಾರೆ, ರಾತ್ರಿ 12 ಗಂಟೆಗೆ ಬಾಯಿಗೆ ಆಗ್ತದೆ, ಬಾವಿಯಿಂದ ನೀರು ತೊಗೊಂಡು ಬಾರೋ ಅಂತ ಹೇಳ್ತಾರೆ. ಇವರು ಓಡ್ಕೊಂಡು ಬಾವಿಯಿಂದ ನೀರು ತರಬೇಕು. ಸ್ನಾನ ಮಾಡ್ತಾಯಿರ್ತಾರೆ, ಮೈ ಹೊತ್ತಾ ಅಂತ ಹೇಳ್ತಾರೆ. ಒಂದು ಮೈ ಸ್ನಾನ ಮಾಡಿಸ್ಬೇಕು, ಕೆರೆಗೆ ಹೋಗ್ಬಿಟ್ಟು ಅವರಿಗೆ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಸೋದು, ಹೀಗೆಲ್ಲ ಮಾಡಿಸಿದ್ರು. ಒಮ್ಮೆ ಏನು ಹೇಳ್ತಾರೆ, ಅವ್ರು ಅಂತ ಅಲ್ಲಿ ಆ ಗದ್ದೆಗೆ ಹೋಗ್ಬಿಟ್ಟು ಅವ್ನು ಯಾನೋ ನನಗೆ ಇಷ್ಟು ಕಬ್ಬು ಕೊಡ್ತಾನೆ ಅಂತೇಳಿ, ಕಬ್ಬು ತೊಗೊಂಡು ಬಾ ಹೋಗಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ನೋಡ್ತಾರೆ, ಇಷ್ಟು ಮಣ ಕಬ್ಬು. ಆದರೆ ಗುರುಗಳು ಹೇಳಿದ್ರಲ್ವ, ಅಷ್ಟು ಕಬ್ಬನ್ನು ಇವರೇ ಎತ್ಕೊಂಡು ಬರ್ತಾರೆ. ಮೈ ಬೆಲ್ಲ ಹೆಗಲ ನೋವು. ನಾವೇನೋ ಹೇಳ್ತಾರೆ, ಇವನು ಬೇಡ, ಇವನು ಇದು ಬೇಡ, ನನ್ನ ಮೇಲೆ ಸುಮ್ಮನೆ ಸೇಡಿ ತೆಗಿತಾನೆ, ಇವನಂತ ಸ್ವಾಮಿ ಗುರು ಅಂತ ಹೇಳ್ತೇವೆ. ಆದರೆ ಗಣಪತಿಗೆ ಎಷ್ಟು ಇದಿತ್ತಂದರೆ ಅವ್ರ ಮೇಲೆ ಬೇಕಂತೇಳಿ ಅವ್ರು ಏನೇನು ಪರೀಕ್ಷೆ ಇರ್ತಾರೆ, ಎಲ್ಲ ಪರೀಕ್ಷೆಯಲ್ಲಿ ಇವ್ರು ಪಾಸ್ ಆಗ್ತಾ ಬಂದರು. ಕಡೆಗೆ ತುಕಾರಾಮ್ ಚೈತನ್ಯ ಅವರು ಸೋಲ್ತಾರೆ. ಅವ್ರು ಹೇಳ್ತಾರೆ, ಇವನನ್ನು ಎಷ್ಟು ಪರೀಕ್ಷೆ ಮಾಡಿದ್ರು, ಇವನ ಭಕ್ತಿಗೆ ಮಾತ್ರ ನಾನು ಸೋಲ್ತಾ ಇದ್ದೀನಿ, ಇವನು ಗುರುಭಕ್ತಿ ತುಂಬ ಚೆನ್ನಾಗಿದೆ, ಇವನು ಸಿದ್ಧಿ ಪಡೀಲಿಕ್ಕೆ ತುಂಬ ಹೀ ಈಸ್ ಕ್ಯಾಪಬಲ್ ಆಫ್ ದ್ಯಾಟ್ ಅಂತ ಹೇಳ್ಬಿಟ್ಟು ಒಂದು ದಿನ ಬೆಳಿಗ್ಗೆದ್ದು, ಬಾ ನಾವು ಇಬ್ಬರು ಗದ್ದೆಗೆ ಹೋಗೋಣ ಅಂತೇಳಿ ಹತ್ತದಲ್ಲಿ ಗದ್ದೆಗೆ ತೊಗೊಂಡೋಗಿ ಅಲ್ಲಿ ಕೂಡಿಸಿ ಅವನಿಗೆ ಹಸ್ತಮಸ್ತಕ ಸಂಯೋಗ ಅಂತ ಹೇಳ್ತಾರೆ. ಅಂದರೆ ತಲೆ ಮೇಲೆ ಹಿಂಗೆ ಕೈ ಇಟ್ಟು ಅವ್ರ ಕೈ ಹಸ್ತಮಸ್ತಕ ಸಂಯೋಗ ಅಂಥೇಳಿ ಹಿಂಗಿಟ್ಟು ಗಟ್ಟಿಯಾಗಿ ಒತ್ತುತ್ತಾರೆ. ಒತ್ತಿದರೆ ಆ ಇದಕ್ಕೆ ಅವರು ಏನಾಗ್ತದೆ ಅಂದರೆ ಅವ್ರ ಶಕ್ತಿಯನ್ನು ಇವರಲ್ಲಿ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ತಕ್ಷಣ ಈ ಗಣಪತಿ ಏನಿರ್ತಾರಲ್ವ, ಸಮಾಧಿ ಸ್ಥಿತಿಗೆ ನಾವು ಹೇಳ್ತೇವೆ ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್ ಆ್ಯಂಡ್ ಸೂಪರ್ ಕಾನ್ಷಿಯಸ್, ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಅಂತ ಹೇಳ್ತೇವೆ. ಆವಾಗ ನಾವು ಆ ಟ್ರಾನ್ಸೆಂಡಲ್ ಸ್ಟೇಟಲ್ಲಿ ಅಂದರೆ ಯು ಆರ್ ಕಾನ್ಷಿಯಸ್ ಬಟ್ ಎಟ್ ಯು ಆರ್ ಅನ್ಕಾನ್ಷಿಯಸ್ ಬಟ್ ಯು ಆರ್ ಸ್ಟಿಲ್ ಸಬ್ಕಾನ್ಷಿಯಸ್, ಅದು ಟ್ರಾನ್ಸೆಂಡೆಂಟಲ್ ಸ್ಟೇಟ್ ಅಂತ ಹೇಳ್ತಾರೆ. ಇವರು ಅಲ್ಲಿಗೆ ಸಡನ್ನಾಗಿ ಟ್ರಾನ್ಸೆಂಡೆಂಟಲ್ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಅದು ಎಂಥದ್ದು ಇವರು ಅಜ್ಜನಿಗೆ ಹೇಳ್ತಾರೆ, ಅಜ್ಜ ನನಗೆ ಏನೂ ಬರಬೇಕಾಗಿತ್ತು, ಏನೂ ಸಿಗ್ತಾಯಿಲ್ಲ, ನಾನು ಪಡಿಬೇಕಾಗಿತ್ತು, ನನಗೆ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ದಿ ಸಮಾಧಿ ಸ್ಥಿತಿ.
ಜ್ಞಾಪಕ ಮಾಡ್ಕೊಳ್ಳಿ, ರಾಮಕೃಷ್ಣ ಪರಮಹಂಸ ಹತ್ರ ವಿವೇಕಾನಂದರು ಹೋಗಿ ಕೇಳ್ತಾರೆ, ನನಗೆ ದೇವರನ್ನು ತೋರಿಸ್ತೀಯಾ ಅಂತೇಳಿ. ತೋರಿಸ್ತಾನೆ ಬಾ ಅಂತ ಹೇಳ್ತಾರೆ. ಆವಾಗ ಅವರು ಸಹ ಹೀಗೇನೆ ಹಿಡ್ಕೊಂಡು ಗಟ್ಟಿಯಾಗಿ ಒತ್ತುತ್ತಾರೆ. ಒತ್ತಿದರೆ ಆ ನೋವು ತಳಿಲಿಕ್ಕಾಗಲಿಲ್ಲ ವಿವೇಕಾನಂದನಿಗೆ. ಸಡನ್ನಾಗಿ ಗೋಸ್ ಇನ್ ಟು ದಟ್ ಟ್ರಾನ್ಸ್ ಆ್ಯಂಡ್ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಹಾಗೆಯೇ ಇವರಿಗೆ ಸಮಾಧಿ ಸ್ಥಿತಿಗೆ ಹೋದ್ಮೇಲೆ 3 ದಿನ ಹಾಗೆಯೇ ಗದ್ದೆಯಲ್ಲಿ ಸಮಾಧಿಯಲ್ಲಿ ಕೂತುಬಿಟ್ರು. ಅವ್ರಿಗೆ ಏನಾಗ್ತಿದೆ ಅವ್ರಿಗೆ ಗೊತ್ತಲ್ಲ, ಹೊರಗೆ ಬರ್ಬೇಕಂದ್ರೆ ಇಷ್ಟ ಆಗ್ತಾಯಿಲ್ಲ. ಸೇಮ್ ಸ್ಟೇಟ್ ವಿವೇಕಾನಂದ ಅವ್ರಿಗೆ ಇರ್ತಿತ್ತು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಯಾವತ್ತು ವಿವೇಕಾನಂದರಿಗೆ ಹೇಳ್ತಿದ್ರು, ಶಿಷ್ಯಂದ್ರಿಗೆ ಹೇಳ್ತಿದ್ರು, ಇವನನ್ನು ಸುಮ್ಮನೆ ಬಿಡಬೇಡ, ಬಿಟ್ಟರೆ ಇವನು ಹೋಗಿ ಸುಮ್ಮನೆ ಧ್ಯಾನ ಮಾಡ್ತಾ ಕೊಡ್ತಾನೆ, ಧ್ಯಾನದಿಂದ ಸಮಾಧಿಗೆ ಹೋಗ್ತಾನೆ, ಹೊರಗೆ ಬರೋದು ಇಷ್ಟನೇ ಆಗಲ್ಲ ಅಂತೇಳಿ. ಹೀಗಾಗಿ ಇವರು ಒಮ್ಮೆ ಅಲ್ಲಿ ಹೋದ್ಮೇಲೆ ಆಮೇಲೆ 3 ದಿನ ಆದಮೇಲೆ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಗುರುಗಳೇ, ತುಂಬ ಸಂತೋಷ, ನನಗೆ ಸಮಾಧಿ ಸ್ಥಿತಿಗೆ ಸೇರಿ ಇದು ಕೊಟ್ಟಿದ್ದೀರ, ನಿನಗೆ ಭಾಗ್ಯ ಕೊಟ್ಟಿದ್ದೀರ ಅಂತ ಹೇಳಿದರೆ, ಆವಾಗ ತುಕಾರಾಮ್ ಚೈತನ್ಯರು ಹೇಳ್ತಾರೆ, ನನ್ನಲ್ಲಿ ನೋಡಿ, ಈಗ ನಾವು ಹೇಗೆ ಕಂಪ್ಯೂಟರಲ್ಲಿ ಒಂದು ಫೈಲಿಂದ ಒಂದು ಫೈಲ್ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಈ ಪುಣ್ಯಾತ್ಮರಿಗೆ, ಯೋಗಿಗಳಿಗೆ ಏನಿರುತ್ತೆ ಅಂದರೆ ಶಕ್ತಿ ಇರುತ್ತೆ. ಅವ್ರ ನಾಲೆಡ್ಜನ್ನು ದೇ ಕ್ಯಾನ್ ಟ್ರಾನ್ಸ್ಫರ್, ಅವ್ರ ಬ್ರೈನಲ್ಲಿ ಏನಿದೆ ಆ ಶಕ್ತಿಯನ್ನೆಲ್ಲ ಇವರಲ್ಲಿ ಟ್ರಾನ್ಸ್ಫರ್ ಮಾಡೋ ಕೆಪಾಸಿಟಿ ಇರುತ್ತೆ. ಇವ್ರಿಗೆ ಆ ಸಮಾಧಿ ಸ್ಥಿತಿಗೆ ಹೋದಾಗ ಅವ್ರ ಶಕ್ತಿ, ತಪಶಕ್ತಿಯಲ್ಲಿ ಇವ್ರಿಗೆ ದಾರೆ ಹಾಕ್ತಾರೆ. ಹಾಕಿದ ಮೇಲೆ ಇವ್ರು ಹೇಳ್ತಾರೆ, ಇವತ್ತಿಂದ ನಿನ್ನ ತನಕ ನಿನ್ನ ಪರಿಸ್ಥಿತಿ ಬೇರೆ, ಇವತ್ತಿಂದ ನಿನ್ನ ಜನ್ಮ ಬೇರೆ, ಇವತ್ತಿನಿಂದ ನಿನ್ನ ಹೆಸರು ಅಂದರೆ ಆಶ್ರಮನಾಮ ಅಂತ ಕೊಡ್ತಾರೆ. ನಿನಗೆ ಆಶ್ರಮನಾಮ ಬ್ರಹ್ಮ ಚೈತನ್ಯ ಅಂತ ಹೇಳ್ತಾರೆ. ಇವರನ್ನೇ ನಾವು ಗೋಂದಾವಲಿ ಮಹಾರಾಜ್ ಅಥವಾ ಬ್ರಹ್ಮ ಚೈತನ್ಯ ಮಹಾರಾಜರು ಅಂತ ಕಲಿತೇವೆ. ಆಯಿತಾ? ಹೀಗಾದಮೇಲೆ ಬ್ರಹ್ಮಚೈತನ್ಯ ಮಹಾರಾಜರು ಸಮಾಧಿ ಸ್ಥಿತಿ ತೊಗೊಂಡು ಹೇಳ್ತಾರೆ, ಆಯಿತು ಗುರುಗಳೇ, ಅಂದರೆ ಬಿಡಬೇಕಾದ್ರೆ ಗುರುಗಳೇ ಒಂದು ಉಪದೇಶ ಕೇಳಬೇಕು, ಆಮೇಲೆ ಅವ್ರು ಏನು ಆದೇಶ ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕು. ಗುರುಗಳು ಹೇಳ್ತಾರೆ, ತುಕಾರಾಮ್ ಚೈತನ್ಯರು, ಬ್ರಹ್ಮಚೈತನ್ಯ, ನಿನಗೆ ನಾನು ಏನು ಹೇಳಬೇಕು ಎಲ್ಲ ಹೇಳಿಬಿಟ್ಟಿದ್ದೇನೆ, ಇವಾಗ ನನ್ನ ಕರ್ತವ್ಯ ಏನಿದೆ ನೀನು ನಿರ್ವಹಿಸಬೇಕು. ಈಗ ಹೇಳಿ ಗುರುಗಳೇ, ಏನಿದೆ ನಾನು ಹೇಳ್ತೇನೆ. ರಾಮ ತಾರಕ ಮಂತ್ರ ಕಲಿಯುಗದಲ್ಲಿ ಇದನ್ನು ಎಲ್ಲ ಕಡೆ ಭಗ 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 ಅಂತ ಹೇಳ್ಬಿಟ್ಟು ಪ್ರತಿ ನಾಲಿಗೆ ಮೇಲೆ ಇಡಬೇಕು. ಯಾಕಂದ್ರೆ ಸಾಯೋ ಮುಂಚೆ ಯಾವನು ರಾಮ ತಾರಕ ಮಂತ್ರ ಮಾಡ್ತಾನೋ, ಉಚ್ಚಾರಣೆ ಮಾಡ್ತಾನೋ, ಅವನು ಖಂಡಿತ ಮರುಜನ್ಮೆಲ್ಲದೆ ಮೋಕ್ಷ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತ, ನೀನು ಈ ರಾಮ ತಾರಕ ಮಂತ್ರ ಇಡೀ ಪ್ರಪಂಚ, ಇಡೀ ಭಾರತದಲ್ಲಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ನಾಲಿಗೆ ಮೇಲೆ ಬರಬೇಕು, ಇದು ನಾನು ನಿನಗೆ ಕೊಡುವ ಉಪದೇಶ, ಆದೇಶ. ಆಯಿತು ಅಂತ ಹೇಳ್ಬಿಟ್ಟು ಗುರುಗಳ ಆದೇಶ ತಗೊಂಡು ಬ್ರಹ್ಮಚೈತನ್ಯ ಮಹಾರಾಜರು ಹಾಗೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಒಂದೊಂದು ಹಳ್ಳಿಗೆ ಬರ್ತಾರೆ, ಒಂದು ಹಾದಿ ಎಲೆಗಾಮ್ ಅಂದರೆ ಮಹಾರಾಷ್ಟ್ರ, ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬಿಡ್ತಾರೆ, ಹಿಮಾಲಯಗಳಿಗೆ ಹೋಗ್ತಾರೆ, ಬದ್ರಿನಾಥ್, ಕೇದಾರ್ನಾಥ್, ಕಾಶಿ, ಪ್ರಯಾಗ ಎಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ನಿಂತು ಅವರು ರಾಮ ಭಜನೆ ಮಾಡ್ತಾರೆ. ಹಳ್ಳಿಯೇ ಸೇರಿಬಿಡ್ತಿತ್ತು. ಸೇರಿ ಇವ್ರ ಜೊತೆಗೆ ಜೈ ಶ್ರೀರಾಮ್, ರಾಮ ತಾರಕ ಜೈ ಶ್ರೀರಾಮ್, ಜೈ ರಾಮ್, ಜೈ ಜಯ ರಾಮ್ ಅಂತ ಹೇಳಿಬಿಟ್ಟು ಎಲ್ಲ ತುಂಬ ಭಕ್ತಿಯನ್ನು, ಆ ಭಕ್ತಿ ಅಲೆ ಇದಲ್ಲ ಅದನ್ನು ಹರಲಿಕ್ಕೆ ಶುರು ಆಯಿತು. ಹೀಗೇ ಮಾಡ್ತಾ ಒಮ್ಮೆ ಇವರು ಅಯೋಧ್ಯಕ್ಕೆ ಹೋಗ್ತಾರೆ. ಅಯೋಧ್ಯಕ್ಕೆ ಹೋದಾಗ ಅಲ್ಲಿ ಒಬ್ಬರು ದೊಡ್ಡ ಮಹಾಪಂಡಿತರು ಇರ್ತಾರೆ. ಅವರೇನೆಂದರೆ ಈ ಜ್ಞಾನ ಇರುತ್ತಲ್ವ, ಆತ್ಮಜ್ಞಾನ ಬಗ್ಗೆ ತುಂಬ ಪುಸ್ತಕಗಳು, ಎಲ್ಲಿ ಯಾವ ಲೈಬ್ರರಿ ನೋಡಿದ್ರೆ ಎಲ್ಲ ಲೈಬ್ರರಿಯಲ್ಲಿ ಓದಿಬಿಟ್ಟಾರೆ. 70 ವರ್ಷ ಎಲ್ಲ ಲೈಬ್ರರಿ ಜ್ಞಾನ ಬರುತ್ತೆ. ಅವರೇನು ಹೇಳ್ತಾರೆ, ಇದು ಮಾತಾಡ್ತಾ ಇರ್ಬೇಕಾದ್ರೆ, ಹಾಗಲ್ಲಪ್ಪ, ಇವರು ಹೋಗಿ ಅಲ್ಲಿ ಪ್ರಚಾರ ಮಾಡ್ತಿದ್ರು ರಾಮನ ಬಗ್ಗೆ, ರಾಮ ತಾರಕ ಮಂತ್ರ ಮಾಡಿ, ಇದು ಮಾಡಿ, ರಾಮ ಭಜನೆ ಮಾಡಿದರೆ ನಿಮಗೆ ಪುಣ್ಯ ಸಿಗುತ್ತೆ, ಅದಾಗುತ್ತೆ ಅಂತೇಳಿ. ಆವಾಗ ಪಂಡಿತರು ಬರ್ತಾರೆ, ಅಲ್ಲಪ್ಪ, ದೈವ ಅನ್ನೋದು ನಿರ್ಗುಣ, ನಿರಾಕಾರ ಅಂತಾದಾಗ ನೀನು ರಾಮ ಅಂತ ಒಂದು ಆಕಾರ ಇಟ್ಕೊಂಡು ಮಾಡ್ತೀಯಲ್ವಾ, ಇದು ಹೆಂಗೆ ಅಂತ ಹೇಳ್ತಾರೆ. ಕೂಡಲೇ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಆ ಪಂಡಿತರು 70 ವರ್ಷ ಇರ್ತಾರೆ ಪಂಡಿತರಿಗೆ, ಇವರು ಇಬ್ಬರು ನಡುವೆ ಒಂದು ವಾಗ್ವಿವಾದ ನಡೆಯುತ್ತೆ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ನೀನೊಂದು ಆಕಾರ ಇಟ್ಕೊಂಡು ಇದನ್ನು ನೀನು ಪೋಷಣೆ ಮಾಡಬೇಕಾದ್ರೆ ನಿರ್ವಿಕಾರವಾದ ಒಂದು ಇದನ್ನು ನೀನು ಮಾಡಲಿಕ್ಕೆ ಆಗೋದಿಲ್ಲ. ಯಾವತ್ತು ಈ ಇದ್ರ ಮೇಲೆ ನೀನು ಮೋಹ ಬಿಟ್ಬಿಟ್ಟು ಯಾವತ್ತು ನಿನ್ನ ಶರೀರ ಹೋಯ್ತು, ಆವಾಗಿಂದ ನಿರ್ಗುಣವಾದನನ್ನು ಪೂಜೆ ಮಾಡ್ಬೋದು ಅಂಥೇಳಿ ವಾದನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ, ನಿನ್ನ ರಾಮ ತಾರಕ ಮಂತ್ರದ ಶಕ್ತಿ ಇದ್ದರೆ ನನ್ನ ಎದುರು ಪ್ರೂವ್ ಮಾಡು, ನಿರೂಪಣೆ ಮಾಡು ಅಂತ ಹೇಳ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, 14 ವರ್ಷದ ಹುಡುಗ, ರಾಮನ ತಾರಕನ ಮಂತ್ರ ನಿರೂಪಣೆ ನಾನು ಯಾಕೆ ಮಾಡಬೇಕು, ನನ್ನ ಹೆಸರು ಅಲ್ಲ, ರಾಮನ ಹೆಸರು ಅವನು ನಿರೂಪಣೆ ಮಾಡ್ಕೋತಾನೆ, ಅವನೇ ಬರಲಿ ಅಂತ. ಆ ಕೂಡಲೇ ಈ ಪಂಡಿತರು ಇದೆ 70 ವರ್ಷದ ಆತ್ಮಜ್ಞಾನ ಪಂಡಿತರು, ಇವ್ರು ಹೇಳ್ತಾರೆ, ನೋಡಿದ್ರೆ ಯಾರಿಗಾದರೂ ಪ್ರೂವ್ ಮಾಡು ಅಂತ ಹೇಳಿದ ತಕ್ಷಣ ಇವ್ರಿಗೆ ಹೆದರಿಕೆ ಶುರು ಆಗುತ್ತೆ. ಅವ್ರು ಇಂಥದ್ದೆಲ್ಲ ಲಾಜಿಕ್ ಮಾತಾಡ್ತಾರೆ. ರಾಮನಿಗೆ ಕೇಳಬೇಕಂತ ನಾನು ಹೋಗ್ಬೇಕಾ ರಾಮನಿಗೆ ಕೇಳಲಿಕ್ಕೆ, ನಿನ್ನ ನಾಮ ಅಂತ ಹೇಳ್ಬಿಟ್ಟು ನಕ್ಕಿಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿಂದ. ಮನೆಗೆ ಹೋಗಿ ರಾತ್ರಿ ಊಟ ಮಾಡಿ ಮಲಗ್ತಾರೆ. ಮಲಗಿದ 5 ನಿಮಿಷದಲ್ಲಿ ಅವ್ರ ಹೆಂಡತಿಗೆ, ಅವ್ರ ಧರ್ಮಪತ್ನಿಗೆ ಬೇದಿ ಶುರುವಾಗುತ್ತೆ. ಬೇದಿ ವಾಂತಿ ಏನು ಮಾಡಿದ್ರು ನಿಲ್ಲಿಲ್ಲ. ಓಡ್ಕೊಂಡು ಹಾಸ್ಪಿಟ್ಲಿಂದ ಡಾಕ್ಟ್ರ್ ಕರ್ಕೊಂಡು ಬಂದರು. ಬಾಯಲ್ಲಿ ಬೇಡದ ಎಲ್ಲ ಅದು ಇದೆಲ್ಲ ಔಷಧಿ ಹಾಕಿದ್ರು. ಡಾಕ್ಟ್ರ್ ಪರೀಕ್ಷೆ ಮಾಡ್ತಾರೆ, ಸರ್ ಇದು ಫುಡ್ ಪಾಯ್ಸನಿಂಗ್ ಅಲ್ಲ, ವಿಷ ಆಹಾರ ಆದರೆ ಗೊತ್ತಾಗ್ಬಿಡುತ್ತೆ ನನಗೆ, ವಿಷ ಆಹಾರ ಅಲ್ಲ. ಮತ್ತೇನು ನನಗೆ ಗೊತ್ತಾಗ್ತಾ ಇಲ್ಲ, ಈ ರೋಗದ ನಾನು ಇಷ್ಟು ದೊಡ್ಡ ವೈದ್ಯ, ನನಗೆ ಇದರಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ, ಏನಿಂದ ಇಷ್ಟ ಆಗ್ತಾಯಿದೆ ಅಂತೇಳಿ ನಾನು ಕೊಟ್ಟಿರೋ ಎಲ್ಲ ಔಷಧಿಗಳಿಂದ ನಿಂತೋಗ್ಬಿಡ್ಬೇಕಾಗಿತ್ತು ಈಗ ಅಂಥೇಳಿ. ಅವರು ಆ ಟೈಮಲ್ಲಿ ಯಾರೊಬ್ಬರು ಪಕ್ಕದವ್ರು ಬಂದು ಫ್ರೆಂಡ್ ಹೇಳ್ತಾರೆ, ನೋಡಿ ಸ್ವಾಮಿ,
ಆ ಬೆಳಿಗ್ಗೆ ನೀವು 14 ವರ್ಷದ ಹುಡುಗನ ಹತ್ರ ವಾದನೆ ಮಾಡಿದ್ರಲ್ಲ, ಅವನನ್ನು ಬೈದಿದ್ದೀರಾ, ಅವನು ರಾಮನನ್ನು ಸಾಕ್ಷಾತ್ಕಾರ ಮಾಡಿದ್ದಾನೆ, ನೀವು ಅದಕ್ಕೆ ರಾಮ ಹಿಂಗೆ ಮಾಡ್ತಾಯಿದ್ದೀನಿ, ಹೋಗಿ ಅವನನ್ನು ಹೋಗಿ ಕ್ಷಮಾಪಣೆ ಕೇಳಿ ಅಂತ ಹೇಳ್ತಾರೆ. ಈ ಮಹಾಪಂಡಿತ ಓಡ್ಕೊಂಡು ಬಂದುಬಿಟ್ಟು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಕಾಲ ಮೇಲೆ ಬಿದ್ದು ಹೇಳ್ತಾನೆ, ಸ್ವಾಮಿ ನನ್ನಿಂದ ತಪ್ಪಾಯಿತು, ನಾನು ರಾಮನಿಗೆ ತಪ್ಪು ಮಾಡಿದ್ದೇನೋ ಗೊತ್ತಿಲ್ಲ, ನೀವು ನನ್ನ ಹೆಂಡತಿ ಮೇಲೆ ಇದು ಆಗದೆ ಪ್ರಾಣ ಕಾಪಾಡಪ್ಪ ಅಂತ ಹೇಳಿ ಅವ್ರು ಕಾಲು ಹಿಡ್ಕೋತಾರೆ. ಇವ್ರು ಹೇಳ್ತಾರೆ, ಪ್ರಾಣ ಕಾಪಾಡೋಕ್ಕೆ ನಾನು ಯಾರು, ರಾಮನೇ ಇದ್ದಾನೆ, ಮನೆಗೆ ಹೋಗಿ ಸುಮ್ಮನೆ ನಿಮ್ಮ ಆ ತಾಯಿ ಬಾಯಲ್ಲಿ ಒಂದು ಸ್ವಲ್ಪ ನೀರು ಕುಡಿಲಿಕ್ಕೆ ಹೇಳಿ ರಾಮ ಜಪ ಮಾಡಿ ಅಂತ ಹೇಳ್ತಾರೆ. ಹಾಗೆಯೇ ಪಂಡಿತ ಮನೆಗೆ ಬಂದು ರಾಮ ಜಪ ಮಾಡ್ತಾರೆ. 5 ನಿಮಿಷ ಇದ್ದರೂ ಹೋಗಲ್ಲ, ನಿಂತೋಯ್ತು. ಅದು ರಾಮತಾರಕ ಮಂತ್ರ ಕೆಪ್ಯಾಸಿಟಿ ಏನು ಅಂತ ಎಲ್ಲರಿಗೂ ತಿಳಿದು ಬಂದುಬಿಡ್ತು. ಆ ಮಹಾಪಂಡಿತ ಕೂಡಲೇ ಹೇಳ್ತಾನೆ, ಇನ್ನು ನನಗೆ ಇದೇನು ಬೇಡ, ನಾನು ಸಹ ನಿಮ್ಮ ಜೊತೆಗೆ ಸೇರಿಕೊಂಡು ಎಲ್ಲ ಕಡೆ ಬಂದು ಎಲ್ಲರೂ ಇದೇ ಊರಲ್ಲಿ ಕೂತ್ಕೊಂಡು ನಾನು ಎಲ್ರಿಗೂ ರಾಮತಾರಕ ಮಂತ್ರ ಹೇಳ್ಕೊಡ್ತೇನೆ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿಂದ ಬ್ರಹ್ಮಚೈತನ್ಯ ಮಾಡಿ ನಡ್ಕೋತ ಮತ್ತೆ ಮಹಾರಾಷ್ಟ್ರಕ್ಕೆ ವಾಪಸ್ ಬರ್ತಾರೆ, ಎಲ್ಲ ಹಳ್ಳಿಗಳು ತಿರುಗಿ. ಆವಾಗಕ್ಕೆ 18-20 ವರ್ಷ ಬಂದಿರುತ್ತೆ. ಅವ್ರ ಕೂದಲೆಲ್ಲ ಬೆಳೆದು ಗಡ್ಡ ಮೀಸೆ ಎಲ್ಲ ಬೆಳೆದು ಬಿಡುತ್ತೆ, ಯಾರಿಗೂ ತಿಳಿಲೇ ಇಲ್ಲ. ಅವ್ರು ಬಂದಿರೋದು ಅವರು ಧರ್ಮಪತ್ನಿ ಸರಸ್ವತಿ ಇದ್ದಾರಲ್ಲ, ಅವರು ತವ್ರ ಮನೆಗೆ ಅಂದರೆ ಅವ್ರ ಅತ್ತೆ ಮನೆಗೆ ಬಂದಿದ್ದಾರೆ. ಆ ಹಳ್ಳಿಯವ್ರು ಬಂದರೆ ಹಳ್ಳಿಯವ್ರು ಎಲ್ಲರೂ ಹೇಳ್ತಾರೆ, ಯಾರೋ ಮಹಾಸಾಧುಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡೋಣ ಬನ್ನಿ ಅಂತ ಎಲ್ಲರೂ ಬಂದಿದ್ದಾರೆ. ಇವ್ರ ಅತ್ತೆಯವ್ರು ಸಹ ಮಗಳನ್ನು ಅಂದರೆ ಸರಸ್ವತಿ ಧರ್ಮಪತ್ನಿಯನ್ನು ಸರ್ ಕರ್ಕೊಂಡು ಬಂದು ಸ್ವಾಮಿಯವರನ್ನು ಬ್ರಹ್ಮಚೈತನ್ಯ ಮಹಾರಾಜರು ದರ್ಶನ ಮಾಡ್ಕೋತಾರೆ. ಆವಾಗ ಇವ್ರ ಅತ್ತೆಯವ್ರು ಹೇಳ್ತಾರೆ, ಸ್ವಾಮಿ ಇವ್ರ ಗಂಡ ದೇವ್ರ ಸಾಕ್ಷಾತ್ಕಾರ ಮಾಡ್ಕೋತಾರಂತ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನೀವು ಆಶೀರ್ವಾದ ಮಾಡಬೇಕು, ನನ್ನ ಹೆಂಡತಿಗೆ ಗಂಡ ವಾಪಸ್ ಮನೆಗೆ ಬರಬೇಕು, ಅವ್ರು ಸಂಸಾರ ಮಾಡಬೇಕು, ನೀವೇ ಆಶೀರ್ವಾದ ಮಾಡಿ ಅಂತ ಕಾಲ ಮೇಲೆ ಬೀಳ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ನಾನು ಮಾಡ್ತೇನೆ, ಆದರೆ ನಾನೊಂದು ಇದು ಹೇಳ್ತೇನೆ, ಈ ತಾಯಿಗೆ 3 ತಿಂಗಳು ಕಂಟಿನ್ಯೂಸ್ ಆಗಿ 1 ನಿಮಿಷ ಟೈಮ್ ಬಿಡದೆ ಬರೇ ರಾಮತಾರಕ ಮಂತ್ರ ಹೇಳಬೇಕು. ಜೈ ರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅಂತ ಹೇಳ್ತಾ ಇರಲಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೇ ಸರಸ್ವತಿ ಬಾಯಿಯವ್ರ ಮನೆಗೆ ಬಂದರು. 3 ತಿಂಗಳಾದಮೇಲೆ ಹಾಗೇ 24 ಗಂಟೆ ರಾಮತಾರಕ ಮಂತ್ರ ಓದ್ತಾಯಿದ್ರು. ಇಷ್ಟೊಳಗೆ ಬ್ರಹ್ಮಚೈತನ್ಯ ಮಹಾರಾಜರು ಒಂದಿನ ಅವ್ರ ಕೂದಲು ಏನೇನು ಬೆಳೆದಿದ್ದಲ್ವ ಎಲ್ಲ ಇದು ಮಾಡಿಬಿಟ್ಟು ಕ್ಲೀನಾಗಿ ಮನೆಗೆ ಹೋದರು. ಸರಸ್ವತಿ ಮಾತೆ ನೋಡಿದರು, ಕಾಲ ಮೇಲೆ ಬಿದ್ದರು, ಆಯಿತು ಸಂಸಾರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇವ್ರು ಮತ್ತೆ ಗೋಂದಾವಲೆ ಕರ್ಕೊಂಡು ಬಂದುಬಿಟ್ರು. ಇವಾಗ ನಮಗೆ ಇಲ್ಲಿ ಒಂದು ಡೌಟ್, ಹೀಗೆ ಒಂದು ಹೆಣ್ಮಗಳನ್ನು ಕಾಡಿಸ್ಬೇಕಾ, ನಾನೇ ಗಂಡ ಅಂತ ಹೇಳಿಬಿಟ್ಟು ಬಂದುಬಿಟ್ರೆ ಬೇಡ ಅಂತ ಹೇಳ್ತಿದ್ರಾ ಅಂದರೆ, ಇವಾಗ ಹೇಳಬೇಕಂದ್ರೆ ಸಾಕ್ಷಾತ್ ರಾಮಚಂದ್ರನ ಇದನ್ನು ಇವ್ರು ತಿಳಿದುಕೊಂಡವರು ಅರಿತುಕೊಂಡವರು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಬ್ರಹ್ಮಚೈತನ್ಯ ಮಹಾರಾಜ್. ಇವರು ಶರೀರವನ್ನು ಅವ್ರ ಜೊತೆಗೆ ಇದಾಗಬೇಕಂದ್ರೆ ಅವರಿಗೆ ಆ ಲೆವೆಲ್, ಆ ಸ್ಟ್ಯಾಟಸ್ ಇರುತ್ತಲ್ವ, ಸರಸ್ವತಿ ಮಾತೆ ಅವರಿಗೆ ಸಹ ಆ ಲೆವೆಲ್, ಆ ಸ್ಟೇಟ್ ಆಫ್ ಮೈಂಡ್ ಬರಬೇಕು. ಆ ಸ್ಪಿರಿಚುವಾಲಿಟಿಯಲ್ಲಿ ಒಂದು ಗ್ರೇಡಲ್ಲಿ ಬಂದರೆ ಮಾತ್ರ ಇವ್ರ ಜೊತೆಗೆ ಇರಲಿಕ್ಕಾಗುತ್ತೆ. ಅದಕ್ಕೆ 3 ತಿಂಗಳು ಅವರನ್ನು ಒಂದು ಸಾರಿ ಪರಿಶುದ್ಧ ಮಾಡಿ ಆಮೇಲೆ ಪತಿತ ಪಾವನನಾದ ರಾಮ ಮಂತ್ರವನ್ನು ಜಪಿಸೋ ಹಾಗೆ ಮಾಡಿದರು. ಮತ್ತು ಹೋಗಿ ಸ್ವಂತ ಊರಿಗೆ ಹೋಗಿ ಅಲ್ಲಿ ಮತ್ತೆ ಸಂಸಾರ ಮಾಡಲಿಕ್ಕೆ ಶುರು ಮಾಡಿದರು. ಮನೆಯಲ್ಲಿ ದೇವರನ್ನ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಸಂಸಾರ ಮಾಡಬೇಕಾದ್ರೆ ಒಂದೇನು ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅನಿಸಿತ್ತು, ನಾನು ನನ್ನ ಧರ್ಮಪತ್ನಿಯನ್ನು ನನ್ನ ಗುರುಗಳು ಅದೇ ತುಕಾರಾಮ್ ಚೈತನ್ಯ ಪ್ರಭು ಇದ್ದಾರಲ್ವ, ಅವ್ರಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅವ್ರ ಧರ್ಮಪತ್ನಿಯವ್ರನ್ನ ಸರಸ್ವತಿಯವ್ರನ್ನ ಕರ್ಕೊಂಡು ಹೋದರು. ಆವಾಗ ತುಂಬ ಸಂತೋಷ ಆಯಿತು ತುಕಾರಾಮರವರಿಗೆ, ನನ್ನ ಶಿಷ್ಯ ಅವರ ಹೆಂಡತಿ ಬಂದಿದ್ದಾರೆ ಅಂತೇಳ್ಬಿಟ್ಟು ಮನೇಲಿ ಅವರಿಗೆ ಊಟ ಎಲ್ಲ ಹಾಕಿ ಆಮೇಲೆ ಪ್ರವಚನ ಆದಮೇಲೆ ಹೋಗೋ ಮುಂಚೆ, ಅಮ್ಮ ಸರಸ್ವತಿ ನೀನು ನನ್ನ ಪ್ರಿಯ ಶಿಷ್ಯನ ಧರ್ಮಪತ್ನಿ, ನೀನು ಏನು ಬೇಕಂದರೆ ಕೊಡಮ್ಮ, ನಾನು ಕೊಡ್ತೇನೆ ಅಂಥೇಳಿ. ನೋಡಿ, ಮಹಾಸಾಧುಗಳು ಏನು ಬೇಕಾದರೂ ಕೊಡ್ತೇನೆ ಅಂದರೆ ಪ್ರಪಂಚದಲ್ಲಿ ಇರುವ ಎಲ್ಲ ಅವ್ರ ಕೈಯಲ್ಲಿರ್ತಾವೆ, ಶಕ್ತಿಗಳಿರ್ತವೆ. ತಪಸ್ಸಿನಿಂದ ಎಲ್ಲ ಶಕ್ತಿಗಳಿಗೆ ನಾವು ಕರೆಕ್ಟಾಗಿ ಆಲೋಚನೆ ಮಾಡಿ ಕೇಳಬೇಕು. ಹೌದಾ? ಸರಸ್ವತಿ ಮಾತೆ ಏನಂತ ಹೇಳ್ತಾರೆ, ಸ್ವಾಮಿ ನನಗೊಂದು ಗಂಡು ಮಗ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಶೀರ್ವಾದ ಮಾಡಿ, ಗಂಡು ಮಗ ಹುಟ್ಟುವಾಗ ಆಶೀರ್ವಾದ ಮಾಡಿ ಅಂತೇಳಿ. ಅವ್ರು ಕೇಳಿದ ತಕ್ಷಣ ಬ್ರಹ್ಮಚೈತನ್ಯ ಮಹಾರಾಜರು ಹಾಗೂ ತುಕಾರಾಮ್ ಮಹಾರಾಜರು ಒಬ್ಬರು ಕಡೆ ಒಬ್ಬರು ನೋಡಿಕೊಂಡು ನಕ್ಬಿಟ್ಟು ಮೇಲೆ ತಥಾಸ್ತು ಅಂದರು. ಯಾರು? ನಮ್ಮ ತುಕಾರಾಮ್ ಮಹಾರಾಜರು. ಮತ್ತು ವಾಪಸ್ ಬರಬೇಕಾದ್ರೆ ಸರಸ್ವತಿ ಮಾತೆ ಕೇಳ್ತಾರೆ, ಅಲ್ಲ ನಾನು ಗಂಡು ಮಗು ಬೇಕಂತೇಳಿ ನೀವು ನಿಮ್ಮ ಗುರುಗಳು ಇಬ್ಬರು ನಕ್ಲಿ ಯಾಕೆ ಅಂತ ಹೇಳ್ತಾರೆ. ಆವಾಗ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ಅಲ್ಲಮ್ಮ ಅಂಥ ಮಹಾ ತಪಸ್ವಿ ನಿನಗೆ ಏನು ಬೇಕು ಅಂತ ಕೇಳಿದರೆ ನೀನು ಬ್ರಹ್ಮಜ್ಞಾನವನ್ನು ಮೋಕ್ಷವನ್ನು ಇದು ಕೇಳೋದು ಬಿಟ್ಟು ಒಂದು ಗಂಡು ಮಗುವನ್ನು ಕೇಳ್ತೀಯಲ್ಲ, ಇದು ಅಂಥೇಳಿ ನಾವಿಬ್ಬರು ನಕ್ಬಿಟ್ಟಿವೆ ಅಂತ ಹೇಳಿದರು. ಅಂತ ಹೇಳಿದ ತಾಯಿ ಆಯಿತು ಹೆಂಗಾರು ಆಶೀರ್ವಾದ ಮಾಡಿದ್ರು ತಾನೇ ಅಂದರು. ಅದು ನೆರವೇರುತ್ತಲ್ವಾ ಅಂದರು. ಆವಾಗ ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ನೆರವೇರುತ್ತೆ, ಆದರೆ ನಿನ್ನ ಮಗ ಅಲ್ಪಾಯುಷ್ಯ ಆಗ್ತಾನೆ ಅಂತೇಳಿ. ಆಗೋಯ್ತು. ಒಂದು ವರ್ಷದಲ್ಲಿ ಅವ್ರಿಗೊಂದು ಗಂಡು ಮಗು ಹುಟ್ಟಿದ ಮೇಲೆ ಭಾರತ ಸಾಲ ಮಾಡಬೇಕು, ನಾಮಕರಣ ಎಲ್ಲ ಮಾಡಬೇಕಲ್ವ. ಆವಾಗ ಅವ್ರು ಕೇಳ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರು, ಸ್ವಲ್ಪ ದಿನ ಒಂದೆರಡು ತಿಂಗಳಾದಮೇಲೆ ಮಾಡುವ, ಮುಹೂರ್ತ ಚೆನ್ನಾಗಿಲ್ಲ ಅಂತ ಏನೊಂದು ಆಗ್ತಾ ಬರ್ತಾರೆ. ಆದರೆ 6 ತಿಂಗಳು ಆಗೋಷ್ಟೊಳಗೆ ಮಗು ಸತ್ತೋಗುತ್ತೆ. ನೋಡಿ, ಯಾವಾಗ ಹೇಳ್ತಾರೆ ಬ್ರಹ್ಮಚೈತನ್ಯ ಮಗು ಹುಟ್ಟ ಮುಂದೆ ಹೇಳ್ತಾರೆ ಅಲ್ಪಾಯುಷ್ಯ ಹುಡ್ತಾನೆ ನಿನಗೆ ಅಂತೇಳಿ. ಆ ದುಃಖದಲ್ಲಿ ಸರಸ್ವತಿ ಮಾತೆ ಸಹ ತೀರ್ಕೊಂಡು ಹೋಗ್ತಾರೆ.
ಬ್ರಹ್ಮಚೈತನ್ಯ ಮಹಾರಾಜರು ಹಾಗೆಯೇ ರಾಮನಲ್ಲಿ ಧ್ಯಾನಲ್ಲೇ ಲೀನ ಆಗಿಬಿಡ್ತಾರೆ. ತಾಯಿ ಗೀತಾಬಾಯಿ ಇದ್ದಾರೆ, ಅವ್ರಿಗೆ ಬೇಜಾರಾಗುತ್ತೆ. 20 ವರ್ಷದ ಹುಡುಗ, ಹೆಂಡತಿ ಇಲ್ಲ, ಮಗು ಸತ್ತೋಗಿದೆ, ಇವನು ಏನೇ ಆಗಿ ಹೋಗ್ತಾನೋ ಅಂತ ಹೇಳಿಬಿಟ್ಟು ಇನ್ನು ತಾಯಂದ್ರೆ ಇದು ಗೊತ್ತಲ್ಲ, ಮಗ ನೀನು ಮದುವೆ ಮಾಡ್ಕೊ, ನೀನು ಮದುವೆ ಮಾಡ್ಕೊ, ನಾನು ನಿನ್ನ ತಾಯಿ, ನೀನೇನು ಈ ದುಃಖದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ನೀನು ಮದುವೆ ಆಗು, ನಮ್ಮ ಸಂಸಾರ ಇದಾಗಬೇಕು, ನಿನ್ನ ನೋಡ್ಕೊಳ್ಳಿಕ್ಕೆ ಯಾರೋ ಒಬ್ರು ಬೇಕಂತ ಗಲಾಟೆ ಮಾಡ್ತಾ ಇರ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ತಾಯಿ ಬೇಜಾರು ಅರ್ಥ ಮಾಡ್ಕೊಳ್ತಾರೆ, ಹೇಳ್ತಾರೆ ಆಯ್ತಮ್ಮ ನಾನು ಮದುವೆ ಮಾಡ್ಕೋತಾನೆ, ಆದರೆ ಈ ಸಲ ಮಾತ್ರ ನಂದು ಇಷ್ಟ ಬಂದು ಹುಡುಗಿಯನ್ನು ಮದುವೆ ಆಗ್ತೇನೆ. ತಾಯಿ ಹೇಳ್ತಾರೆ ನಿಮ್ಮ ಮದುವೆಗೆ ಒಪ್ಕೊಂಡು ಎಷ್ಟೋ ಸಾಕು, ನೀನೇನಾದರೂ ಆಗು ಅಂತ ಹೇಳ್ತಾರೆ. ಒಂದಿನ ಬ್ರಹ್ಮಚೈತನ್ಯ ಮಹಾರಾಜರು ಹೋಗಿಬಿಟ್ಟು ಒಂದು ಹುಡುಗಿಯನ್ನು ಕರ್ಕೊಂಡು ಬರ್ತಾರೆ. ಅಮ್ಮ ನಾನು ಮದುವೆ ಆಗಿದ್ದೇನೆ, ಈ ಹುಡುಗಿ ಎಷ್ಟು ಒಳ್ಳೆಯದು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಲ್ಲ ಅಂಥೇಳಿ. ಅವ್ರು ಹೇಳ್ತಾರೆ ಹೌದಾ ಅಂತ ಹೇಳ್ತಾರೆ. ನೋಡಿದರೆ ಆ ಹುಡುಗಿ ಕಣ್ಣೇ ಇಲ್ಲ. ತಾಯಿ ಏನೋ ಹಿಂಗೆ ಮಾಡಿಬಿಟ್ಯಾ ಅಂಥೇಳಿ. ಇದ್ರ ಹಿಂದೆ ನೋಡಿ ಆ ಊರಿನಲ್ಲಿ, ಪಕ್ಕದ ಊರಿನಲ್ಲಿ ಒಬ್ಬರು ಇರ್ತಾರೆ. ಅವರು ಬ್ರಹ್ಮಚೈತನ್ಯ ಮಹಾರಾಜನ ತುಂಬ ಪ್ರಾರ್ಥನೆ ಅವ್ರಿಗೊಂದು ಮಗಳಿರ್ತಾಳೆ, ಚಿಕ್ಕವಳಿದ್ದಂಗೆ ಕಣ್ಣಿಲ್ಲ. ಇವು ಬ್ರಹ್ಮಚೈತನ್ಯ ಮಹಾರಾಜ ಬಗ್ಗೆ ಗೊತ್ತಾಗಿ ಅವರು ಪೂಜೆ ಮಾಡಿ ಕೇಳ್ತಾರೆ, ಬ್ರಹ್ಮಚೈತನ್ಯ ಮಹಾರಾಜರೇ ನನ್ನ ಮಗಳಿಗೆ ಅಂದಳವಳು, ಕಣ್ಣು ಕಾಣೋದಿಲ್ಲ, ಅವಳು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಾನು ನಿಮಗೆ ಬಿಟ್ಬಿಟ್ಟಿದ್ದೀನಿ, ನೀವೇನು ಮಾಡ್ತೀರೋ ಅವಳ ಜೀವನವೆಲ್ಲ ನೀವೇ ನೋಡ್ಕೋಬೇಕು ಅಂಥೇಳಿ ಪೂಜೆ ಮಾಡ್ತಿದ್ರು. ಆ ಭಕ್ತನನ್ನು ಬ್ರಹ್ಮಚೈತನ್ಯ ಮಹಾರಾಜ ಗೊತ್ತಾಗಿ ಇವರೇ ಹೋಗಿ ಮದುವೆ ಮಾಡಿಕೊಂಡು ತಾಯಿನ ಮನೆಗೆ ಕರ್ಕೊಂಡು ಬಂದರು. ಆಯಿತಾ, ಅಲ್ಲಿಂದ ಅವರು ಸಂಸಾರ ಶುರು ಆಗುತ್ತೆ. ಒಂದಿನ ಆದಮೇಲೆ ಇವರೇನು ಹೇಳ್ತಾರೆ, ಅಮ್ಮ ನೀನು ಕೇಳಿದ್ದೆಲ್ಲ ನಾನು ಮಾಡಿಕೊಟ್ಟೆ, ಇವಾಗ ನನಗೊಂದು ಮಾಡಬೇಕಿದೆ ಅಂತ ಹೇಳ್ತಾರೆ. ಏನು ಅಂತ ಹೇಳ್ತಾರೆ, ನನಗೆ ಈ ದೇವಸ್ಥಾನ ಗೋಂದಾವಲಿಯಲ್ಲಿ ಒಂದು ರಾಮನ ದೇವಸ್ಥಾನ ಕಟ್ಟಬೇಕು. ಹಾಗಾದರೆ ಏನು ಆಯಿತು ಕಟ್ಟಪ್ಪ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಜೇಬಲ್ಲಿ ₹1 ಇರುತ್ತೆ, ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ದೇವಸ್ಥಾನಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ರಾಮನ ದೇವಸ್ಥಾನ ಕಟ್ಟಿಬಿಡ್ತಾರೆ. ಊರಿನವರೆಲ್ಲ ಸೇರ್ತಾರೆ. ದುಡ್ಡಿಲ್ಲ, ಎಲ್ಲಿಂದ ಬರಬೇಕಂದ್ರೆ ನನ್ನ ಮನೆ ಕಟ್ಟಬೇಕಂದ್ರೆ ನನಗೆ ದುಡ್ಡು ಬೇಕು, ರಾಮನ ಮನೆ ಕಟ್ಟಬೇಕು ರಾಮನಿಗೆ ದುಡ್ಡು ಬೇಕು, ಅವನೇ ತರ್ಕೋತಾನೆ, ನಿನಗೆ ಯಾಕೆ ಶುರು ಮಾಡಿ ಅಂತ ಹೇಳ್ತಾರೆ. ಯಾವ ದಿನಕ್ಕೆ ಎಷ್ಟು ಕೆಲಸ ಬೇಕೋ ಅಷ್ಟು ಖರ್ಚು ದುಡ್ಡು ಬಂದುಬಿಡ್ತಿತ್ತು. ಗೋಡೆ ಕಟ್ಟಬೇಕಾ, ಯಾರೋ ಪಕ್ಕದ ಮನೆಯಿಂದ ಶ್ರೇಷ್ಠ ಒಬ್ಬರು ಬರ್ತಿದ್ರು, ಅಪ್ಪ ನಾನು ದುಡ್ಡು ತೊಗೋ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಆ ದಿನಕ್ಕೆ ಗೋಡೆ ಆಗ್ತಿತ್ತು. ಆಮೇಲೆ ಹಾಗೆ ಮಂದಿರ ಆಗಿಬಿಟ್ಟಿದೆ, ನೋಡಲಿಕ್ಕೆ ದೊಡ್ಡ ಮಂದಿರ, ರಾಮನ ವಿಗ್ರಹ ಇಲ್ಲ. ಅವ್ರು ಹೇಳ್ತಾರೆ, ಎಲ್ಲರೂ ಬಂದು ಕೇಳ್ತಾರೆ, ಸ್ವಾಮಿ ಎಲ್ಲ ದೇವಸ್ಥಾನ ಆಗೋಗ್ಬಿಟ್ಟಿದೆ, ರಾಮನ ವಿಗ್ರಹ ಎಲ್ಲಿ ಅಂತೇಳಿ. ಅವ್ರು ಹೇಳ್ತಾರೆ, ನಾನು ವಿಗ್ರಹ ಇಡಲಿಕ್ಕೆಲ್ಲ ರಾಮನನ್ನೇ ಕರೆದಿದ್ದೇನೆ, ಅವನೇ ಬರ್ತಾನೆ, ನಿಮಗೆ ಯಾಕೆ ಸುಮ್ಮನೆ ಕೂಡ್ರಿ ಅಂತ ಹೇಳ್ತಾರೆ. ಆ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ದೊಡ್ಡ ಶಾಹುಕಾರ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಬಿಡಿಸಿದ್ದ. ಹಾಗೆಯೇ ರಾಜಸ್ಥಾನದಲ್ಲಿಂದ ಮಾರ್ಬಲ್ ಸ್ಟೋನಲ್ಲಿ ಕೆತ್ತಿದಂಥ ಒಂದು ರಾಮ, ಲಕ್ಷ್ಮಣ, ಭರತ, ಆಂಜನೇಯ ವಿಗ್ರಹ ತರಿಸ್ಕೊಂಡಿದ್ರು. ಇನ್ನೇನು ಬರೋ ವಾರ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಂದಾಗ ದೇವಸ್ಥಾನ ಎಲ್ಲ ಬೆಂಕಿ ಹಿಡಿದು ಸುಟ್ಟೋಗ್ಬಿಟ್ಟಿದೆ. ಪಾಪ ಶಾಹುಕಾರನ ತುಂಬ ಬೇಜಾರಾಯಿತು. ಜಮೀನ್ದಾರನಿಗೆ ಕಣ್ಣೀರು ಹಾಕ್ಕೊಂಡು ಒಂದಿನ ಮಲಗಬೇಕಾದ್ರೆ ರಾಮ ಕನಸಲ್ಲಿ ಬಂದು ಹೇಳ್ತಾನೆ, ಅಪ್ಪ ನಾನು ಬಂದಿರೋದು ನಿನ್ನ ದೇವಸ್ಥಾನ ಅಲ್ಲಲ್ಲ, ಪಕ್ಕಕ್ಕೆ ಗೋಂದಾವಲಿ ಇದೆ, ಆ ದೇವಸ್ಥಾನ ನೆಲೆಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ, ನನ್ನನ್ನು ತೊಗೊಂಡಾಗ ಅಲ್ಲಿ ಕೂಡಿಸು ಅಂತ ಹೇಳ್ತಾರೆ. ಕೂಡಲೇ ಈ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನನ್ನು ತಗೊಂಡು ಹೋಗಿ ಆ ಗೋಂದಾವಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ದೇವಸ್ಥಾನ ಬಂತು, ರಾಮ ತಾರಕ ಮಂತ್ರ ಆಯಿತು, ಅಲ್ಲಿಂದ ತುಂಬ ಫೇಮಸ್ ಆಗಿಬಿಟ್ಟಿತ್ತು. ಸುತ್ತು ಹಳ್ಳಿಯಿಂದ ಬಂದು ಎಲ್ಲರೂ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಹೀಗಾದಮೇಲೆ ಒಂದಿನ ಏನಾಗುತ್ತೆ, ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ಅಮ್ಮ, ಆ ತಾಯಿ ಕೇಳ್ತಾರೆ, ಅಪ್ಪ ನನಗೆ ಬೇಕಾದ ಎಲ್ಲ ದೈಹಿಕ ಏನೇನು ಇಷ್ಟು ಎಲ್ಲ ಆಗೋಗ್ಬಿಟ್ಟಿದೆ, ಕೋರಿಕೆ ಎಲ್ಲ ತಿರಿ ಹೋಗ್ಬಿಟ್ಟಿದೆ, ನನಗೆ ಕಡೆಯದೊಂದು ಕೋರಿಕೆ ಇದೆ ಅಂತ. ಏನು ಬೇಕು ಹೇಳಮ್ಮ ಅಂತ ಹೇಳ್ತಾರೆ. ನನಗೆ ಕಾಶಿ, ಪ್ರಯಾಗ ಇವೆಲ್ಲ ನೋಡಬೇಕಮ್ಮ, ಅಯೋಧ್ಯ, ಮಥುರಾ, ಮಾಯಾ ಎಲ್ಲ ನೋಡಬೇಕು, ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಸಾಕಷ್ಟು ಹೆಸರಿದೆ. ಅವ್ರು ಏನು ಹೇಳ್ತಾರೆ, ಆಯ್ತಮ್ಮ ನಾವು ಹೋಗೋಣ ಅಂತ ಹೇಳಿದ. ಹಳೆಗಾಲದಲ್ಲಿ ಹೇಗಿರ್ತಿತ್ತು ಅಂದರೆ ಬಂಡಿ ಕಟ್ಟೋದು ಅಂತೇಳಿ ಎತ್ತಿನ ಗಾಡಿಗಳು ಒಂದೇ ಸಲ ಒಂದು 50, 20, 50, 30, 40 ಎತ್ತಿನ ಗಾಡಿಗಳು ಹೋಗ್ಬಿಡ್ತಿದ್ವು. ಒಂದು ಊರಿಂದ ಹಾಗೇನೆ ಹೋಗ್ಬಿಟ್ಟು ನೋಡ್ಕೊಂಡು, ಇವಾಗ ನಾವು ಹಿಂಗೆ ಈ ಪಿಲ್ಗ್ರಿಮೇಜ್ ಪ್ಯಾಕೇಜ್ ಟ್ರಿಪ್ಸ್ ಇರ್ತಾವಲ್ಲ, ಹಾಗೆಯೇ ಹಳೆಗಾಲದಲ್ಲಿ 20 ಗಾಡಿಗಳು ಒಂದೇ ಸಲ ಹೋಗ್ತಿತ್ತು. ಹೋಗಬೇಕಾದ್ರೆ ತಾಯಿ ಹೇಳ್ತಾರೆ, ಇನ್ನೇನು ಹೋಗ್ಬೇಕಂದ್ರೆ ಮಗ 1-2 ದಿನ ಬಿಟ್ಟು ಹೋಗೋಣ. ಯಾಕಂತ ಹೇಳಿದರೆ ಮನೇಲಿ ಸಾಕಷ್ಟು ಸಾಮಾನಿದೆ, ಒಂದು ಕೆಲಸ ಮಾಡೋಣ, ಪಕ್ಕದ ಮನೆ ಎದುರು ಮನೆಗೆ ಅಮ್ಮ ನೋಡ್ತಾ ಇರಿ, ಇದ್ರ ಬಳಿ ಏನಾದರೂ ಕಡತನ ಆಗುತ್ತೆ ನಮಗೆ ಅಂತೇಳಿ. ಅವಾಗ ಬ್ರಹ್ಮಚೈತನ್ಯ ಮನೆ ನಕ್ಕೆ ಹೇಳ್ತಾರೆ, ಅಮ್ಮ ನಿನಗೆ ಐಹಿಕ ಸುಖ ಎಲ್ಲ ಬಿಟ್ಬಿಟ್ಟಿದ್ದೇನೆ, ಇದ್ರ ಮೇಲೆ ನಿನ್ನ ಮೋಹ ಇಲ್ಲ ಅಂತ ಹೇಳ್ತೀಯ, ಮತ್ತು ಇದ್ರ ಮೇಲೆ ಮೋಹ ಇಟ್ಕೊಂಡ್ರೆ ನೀನು ದೇವ್ರಿಗೆ ಏನು ನೋಡ್ಲಿಕ್ಕೆ ಹೋಗ್ತಾ ಇದೆಯಾ ಅಂತೇಳಿ. ತಾಯಿ ಹೇಳ್ತಾರೆ, ನಿಜಾನ ಮಗ, ಆದರೂ ಸರಿ ದಾನ ಮಾಡ್ಬೇಕಂದ್ರೆ 2 ದಿನ ಬೇಕಲ್ವ, ಇದ್ದದೆಲ್ಲ ಸಾಮಾನು ಕೊಟ್ಬಿಡ್ಬೇಕಂದ್ರೆ. ಬ್ರಹ್ಮಚೈತನ್ಯ ಮಹಾರಾಜ ನಗ್ತಾ ಇರುತ್ತೆ, ಅಮ್ಮ ನೀನು ಬೀಗಕ್ಕೆ ಮನೆಗೆ ಕೊಡು ನನಗೆ ಅಂತ ಹೇಳ್ತಾರೆ. ಇವರು ಬೀಗ ತೆಗಿತಾರೆ. ಊರಿನಲ್ಲಿ ಇದ್ದರೆಲ್ಲ ಕರೀತಾರೆ, ಯಾರ್ಯಾರು ಏನು ವಸ್ತು ಬೇಕೋ ತೊಗೊಂಡೋಗಿ ನಾವು ದಾನ ಮಾಡಿಬಿಟ್ಟೇವೆ ಇವತ್ತು ಈ ಮನೆಯನ್ನು ಅಂತ ಹೇಳ್ತಾರೆ. ಮನೆಯಲ್ಲಿರೋ ಸಾಮಾನನ್ನು 10 ನಿಮಿಷ ಮನೇಲಿ ಎಲ್ಲ ಸಾಮಾನು ಖಾಲಿ, ಬರೀ ಗೋಡೆ, ಕಿಟಕಿ ಅಷ್ಟೇ, ಬಾಗಿಲು ಎಲ್ಲ ಖಾಲಿ. ಕೂಡಲೇ ಏನು ಮಾಡ್ತಾರೆ, ತಾಯಿ ನಗ್ತಾರೆ. ನಕ್ಕಿಬಿಟ್ಟು ಆಯ್ತಪ್ಪ ಮನೆ ಬೀಗ ಹಾಕ್ಕೊಂಡು ಬಾ. ಮನೆ ಬೀಗ ಹಾಕಿದ್ರೆ ಮನೇಲಿ ಏನೂ ಇಲ್ಲ, ಯಾಕಮ್ಮ ಬೀಗ ತೆಗ್ದರೆ ಬೇಕಾದರೆ ಯಾರೋ ಬಂದು ಮಲಗ್ತಾರೆ ಅಂತ ಹೇಳ್ತಾರೆ. ಆಯ್ತು ಹಾಗೇನೇ ಇರಲಿ ಅಂದ್ಬಿಡೋದು. ಹಾಗೆ ಬಂದುಬಿಟ್ರು. ಹೋಗಿ ಹಂಗೆ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ಕಾಶಿಯಲ್ಲಿ ನಮಗೆ ಈ ಹೋಳಿ ಹುಣ್ಣಿಮೆ ತುಂಬ ಫೇಮಸ್.
ಒಂದಿನ ಕಾಶಿಯಲ್ಲಿದ್ದಾಗ ಎಲ್ಲರೂ ಗಂಗಾ ಮಹಲ್ ಅಂತ, ಇವತ್ತು ನಾವು ಹೋದರೆ ಗಂಗಾ ಮಹಲ್ ನೋಡ್ಬೋದು. ಕಾಶಿಯಲ್ಲಿ ಒಂದು ಇವಾಗ ಲಾಡ್ಜ್ ಥರ ಒಂದು ಛತ್ರ ಥರ ಇದೆ, ಗಂಗಾ ಮಹಲ್ ಛತ್ರಮ್ ಅಂತೇಳಿ. ಗಂಗಾ ಮಹಲ್ ಛತ್ರದಲ್ಲಿ ಉಳ್ಕೊಂಡಿದ್ರು. ಆ ಒಂದಿನ ಹೋಳಿ ಹುಣ್ಣಿಮೆಗೆ ತಾಯಿ ಹೇಳ್ತಾರೆ, ಗೀತಾಬಾಯಿ, ನಾನು ಫಸ್ಟೇ ಹೇಳಿದ್ದೆ, ಮನೇಲಿ 500 ಜನ, 200 ಜನ, 50, 150 ಜನಕ್ಕಿಂತ ಕಮ್ಮಿ ಯಾವತ್ತೂ ಅವ್ರು ಊಟ ಬಡಿಸಲೇ ಇಲ್ಲ. ಅಂಥ ಕೈ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವರು ಅಂತ ಹೇಳ್ತಾರೆ, ಮಗ ಇಲ್ಲಿ ಬಂದಿದ್ನಲ್ಲ, ಕಾಶಿಯಲ್ಲಿ ಅನ್ನದಾನ ಮಾಡಬೇಕಂತಿದೆ, ನೀನು ಹೋಗಿ 4 ಜನರನ್ನು ಕರ್ಕೊಂಡು ಬಾರೋ, ಒಂದು 10 ಜನರನ್ನು ನಾನು ಏನೋ ಅಡುಗೆ ಮಾಡಿಡ್ತೇನೆ ಅಂತೇಳಿ. ಸರಿ, ಇವರು ಮಹಾರಾಜರು ಆಯ್ತಮ್ಮ ಹೋಗಿ ಬಂದೆ ಅಂತ ಹೇಳ್ಬಿಟ್ಟು, ಮಹಾರಾಜರು ಆವಾಗಕ್ಕೆ ಕಾಶಿಯಲ್ಲಿ ಫೇಮಸ್ ಆಗಿಬಿಟ್ಟಿದ್ರು. ಇವರು ರಾಮ ಭಕ್ತಿ, ರಾಮ ಭಜನೆ ಹಾಡಬೇಕಾದ್ರೆ ಸಾಕಷ್ಟು ಜನ ಇವರು ಸುತ್ತು ಸೇರ್ತಿದ್ರು. ಇವತ್ತು ಬ್ರಹ್ಮಚೈತನ್ಯ ಮಹಾರಾಜರ ಭಜನೆ ಇದೆ ಅಂದರೆ ಎಲ್ಲರೂ ಸೇರಿಬಿಡ್ತಿದ್ರು, ಅಷ್ಟು ಫೇಮಸ್. ಇವ್ರು ಏನು ಮಾಡಿದ್ರು, ಅಲ್ಲಿ ಹೋದ್ಮೇಲೆ ಎಲ್ಲರೂ ಇವರಿಂದ ಬಂದು ಸ್ವಾಮೀಜಿ ಜೈ, ಸ್ವಾಮೀಜಿಗೆ ಜೈ ಅಂದರೆ ಅವ್ರು ಹೇಳ್ತಾರೆ, ನನ್ನ ತಾಯಿ ಇವತ್ತು ಎಲ್ಲರೂ ಊಟ ಹಾಕ್ತಾಯಿಲ್ಲ, ಮನೆಗೆ ಬಂದುಬಿಡಿ ಅಂದರು. ಕರೆಕ್ಟಾಗಿ ಊಟ ಟೈಮ್ 1 ಗಂಟೆ ಬಂದು ನೋಡ್ತಾರೆ, 1,000 ಜನ, 1,200 ಜನ ಕೂತಿದ್ದಾರಲ್ಲಿ. ತಾಯಿಗೆ ಆಶ್ಚರ್ಯ ಆಯಿತು. ತಾಯಿ ಹೇಳ್ತಾರೆ, ಎಲ್ಲೋ ಮಗ, ನಾನು ಬರೀ 4 ಜನ 8 ಜನ ಬಂದರೂ ಅಡುಗೆ ಮಾಡೋಣ ಅಂದ್ಕೊಂಡು ತಯಾರು ಮಾಡಿಟ್ಟಿದ್ದೆ ಈ ಹಂಡೆಯಲ್ಲಿ, ನೀನು ನೋಡಿದರೆ 1,200 ಜನ ನಮ್ಮತ್ತಿದ್ರು. ಅವು ಇದು ಏನಂತಾರೆ, ತರಕಾರಿ ಎಷ್ಟು, ದಿನಸಿಗಳೆಷ್ಟು, ನಾನು ಹೆಂಗೆ ಮಾಡಲಿಕ್ಕಾಗುತ್ತೆ ಅಂತೇಳಿ. ಅವ್ರ ತಾಯಿ ಸ್ವಾಮೀಜಿ ಹೇಳ್ತಾರೆ, ನಮ್ಮ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್, ನಾನು ಏನು ಹೇಳಿದ್ದೆ, ಪವಾಡ ಪುರುಷರು ಅಂಥೇಳಿ. ಇನ್ನು ಗೊತ್ತಾ, ಎಲ್ಲ ಪ್ರಪಂಚದಲ್ಲಿ ಎಲ್ಲ ಶಕ್ತಿಗಳು ಅವ್ರ ಕೈಯಲ್ಲಿರ್ತವೆ. ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೇವಲ್ಲ, ಹಾಗೆಯೇ ಇವ್ರು ಕ್ರಿಯೇಟ್ ಮಾಡಲ್ಲ, ಡಿಸ್ಟ್ರಾಯ್ ಮಾಡಲ್ಲ. ಎಲ್ಲಿರೋದನ್ನು ಬೇಕಾದ್ರೆ ಇಲ್ಲೇ ತಂದು ಇಟ್ಕೋತಾರೆ. ಅವ್ರು ಹೀಗೇ ಅವ್ರ ಮೇಲಿರೋ ಒಂದು ಇದಿರ್ತಲ್ಲ, ಒಂದು ಪಂಚೆ ತೆಗೆದು, ಅಮ್ಮ ಎಲ್ಲಿ ಮಾಡಿಟ್ಟಿ ಅಡುಗೆ ಎಲ್ಲ ಅಂತ. ನೋಡಪ್ಪ, ಈ 5-6 ಹಂಡೆಗಳಲ್ಲಿ ಮಾಡಿಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಹಂಡೆಗಳಲ್ಲಿ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಹೀಗೆ ಅವರು ಪಂಚೆ ಆದಮೇಲೆ ಹಾಕಿಬಿಟ್ಟು ಹೇಳ್ತಾರೆ, ಅಮ್ಮ ಇದನ್ನು ನೀನು ತೆಗಿಬೇಡ, ಏನಾದರೂ ಹಿಂಗೆ ತೊಗೊಂಡು ಕಡೆಗಿನ ತೊಗೊಳ್ತಾ ಹೋಗ್ತಾಯಿರು, ಇದು ತೆಗಿಬೇಡಮ್ಮ ಸಾಕು ಅಂತ ಹೇಳ್ತಾರೆ. ಅಲ್ಲಿದ್ದವರು ಆಯ್ತು ಅಂತ ಹೇಳ್ತಾರೆ. ನೋಡಿ, 1,200 ಜನಕ್ಕೆ ಅಷ್ಟೇ. ಆ ಪಾತ್ರೆ ತೆಗಿತಾ ಇದ್ದರೆ ಅನ್ನ ಬರ್ತಾಯಿದೆ, ಪಾತ್ರೆ ತೆಗಿತಾ ಇದ್ದರೆ ಪಲ್ಯ ಬರ್ತಾಯಿದೆ, ಪಾತ್ರೆ ತೆಗಿತಾ ಇದ್ದರೆ ಪಾಯಸ ಬರ್ತಾಯಿದೆ, ಬಟ್ಟೆ ತೆಗಿಲಿಲ್ಲ. ಹಾಗೆ 1,200 ಜನರಿಗೆ ಆದರೆ ಆ ಹಂಡೆಗಳಲ್ಲಿ ಊಟ ಹಾಕಿ ಕಳಿಸಿದ್ದಾರೆ. ಅದು ಸ್ವಾಮಿಯವರ ಶಕ್ತಿ. ಎಲ್ಲ ಊಟ ಆದಮೇಲೆ, ಇವರು ಊಟ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ಬಟ್ಟೆ ತೆಗಿಯಮ್ಮ ಅಂತೇಳಿ. ಇನ್ನೂ ಒಬ್ರಿಗೆ ಊಟ ಇದೆ. ಇವ್ರು ಹೇಳ್ತಾರೆ, ಈ ತೊಗೊಂಡೋಗಿ ಹತ್ತದಲ್ಲಿ ಗಂಗೆಯಲ್ಲಿ ಹಾಕಿಬಿಡಿ, ಅಲ್ಲಿ ಜಲಚರಗಳಿರ್ತವೆ, ಮೀನುಗಳಿರ್ತವೆ, ಅವು ತಿಂತಾವಮ್ಮ, ಇದು ರಾಮನ ಸಂಬಂಧಪಟ್ಟದ್ದು, ಅದರಲ್ಲಿ ಸಹ ಪ್ರಾಣಿಗಳಿದಾವೆ, ಕೊಡಿ ಅಂತ ಹೇಳ್ತಾರೆ. ಸರಿ, ಇವ್ರು ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾರೆ, ಅದನ್ನೆಲ್ಲ ಆ ನೀರಿನಲ್ಲಿ ಹಾಕಿಬಿಡ್ತಾರೆ. ಆಯಿತಾ. ಇಷ್ಟರೊಳಗೆ ಇನ್ನೊಂದು ಪವಾಡ ಬಗ್ಗೆ ತುಂಬ ಚೆನ್ನಾಗಿರುತ್ತೆ, ಹೇಳ್ತೇನೆ ನಿಮಗೆ. ಇಲ್ಲೊಂದು 2-3 ಒಳ್ಳೆ ಕಥೆಗಳಿದ್ದಾವೆ. ಹೇಳಬೇಕಾದ್ರೆ, ಒಮ್ಮೆ ಏನಾಗುತ್ತೆ, ಸ್ವಾಮೀಜಿಯವರು ಮನೆಯಲ್ಲಿ ಅಂದರೆ ಗೋಂದಾವಳಿಯಲ್ಲಿ ಇಷ್ಟು ಮುಂಚೆನೇ ಪೂಜೆ ಮಾಡ್ತಾ, ಅವ್ರದ್ದು ದೇವಸ್ಥಾನದಲ್ಲಿ ಹಾಗೇ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕತ್ತೆ ಎಲ್ಲಿಂದನೋ, ಅವ್ರು ಧ್ಯಾನ ಮುದ್ರದಲ್ಲಿದ್ದರು, ರಾಮನ ಧ್ಯಾನದಲ್ಲಿ ಎಲ್ಲೋ ಒಂದು ಕಡೆಯಿಂದ ಕತ್ತೆ ಓಡ್ಕೊಂಡು ಬಂದು ದೇವಸ್ಥಾನ ಎದುರು ಹಾಗೆ ನಿಂತಿತ್ತು. ಆ ಬಿಸಿಲಿಗೇನೋ ಗೊತ್ತಿಲ್ಲ, ಬಾಯಾರಿಕೆಯಿಂದ ಕತ್ತೆ ಹಾಗೇ ಕೆಳಗೆ ಬಿದ್ದುಬಿಡ್ತು. ಹಳ್ಳಿಯವರೆಲ್ಲ ನೋಡಿದರು. ಅಷ್ಟರೊಳಗೆ 1 ಗಂಟೆ ಆಯಿತು, ಸ್ವಾಮಿಯವ್ರ ಧ್ಯಾನದಿಂದ ಹೊರಗೆ ಬಂದು ನೋಡ್ತಾರೆ, ಕತ್ತೆ ಬಿದ್ದಿದೆ. ಹಳ್ಳಿಯವರು ಹೇಳ್ತಾರೆ, ಸ್ವಾಮಿ ಎಲ್ಲಿಂದ ಬಂದಿದೆ, ಬಾಯಾರಿಕೆ ಆಗಿತ್ತೇನೋ ಗೊತ್ತಿಲ್ಲ, ಸತ್ತೋಗ್ಬಿಟ್ಟಿದೆ ಅಂತೇಳಿ. ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ಪಶು ಸತ್ತಿದೆ ಇಲ್ಲ ಅಂತೇಳ್ಬಿಟ್ಟು. ಅವರು ಸ್ವಾಮಿಯವ್ರು ಹೇಳ್ತಾರೆ, ನಾನು ಕಮಂಡಲ್ ತೊಗೊಂಡು ಬಾರೋ ನೀರಲ್ಲಿ ಅಂತ. ಕಮಂಡಲಲ್ಲಿ ನೀರು ಹಾಕ್ಲಿಕ್ಕೆ ಹೋದರೆ, ಇಲ್ಲ ಸ್ವಾಮಿ ಆಲ್ರೆಡಿ ಕತ್ತೆ ಸತ್ತಿದೆ ಅಂತ ಹೇಳ್ತಾರೆ. ಆವಾಗ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ಸಾಯ್ಬೇಕಂದ್ರೆ ಈ ಕತ್ತೆ ಎಲ್ಲಿಯಾದರೂ ಸಾಯ್ತಿತ್ತು, ಆದರೆ ಇದಕ್ಕೆ ಗೊತ್ತಿತ್ತು, ನನ್ನ ದೇವಸ್ಥಾನ ಹತ್ರ ಬಂದು ನಮ್ಮ ರಾಮನ ಮಂತ್ರ ಕೇಳಿದರೆ ಬರೋ ಜನ್ಮ ಉತ್ತಮ ಜನ್ಮ ಸಿಗುತ್ತೆ ಅಂತಿದೆ, ಅದಕ್ಕೆ ನಾವು ಉತ್ತಮ ಜನ್ಮ ಕೊಡೋ ರೆಸ್ಪಾನ್ಸಿಬಿಲಿಟಿ ನಮಗಿದೆ, ಬನ್ನಿ ನೀವೆಲ್ಲರೂ ರಾಮ ತಾರಕ ಮಂತ್ರ ಓದಿ ಅಂತ. ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್, ಶ್ರೀರಾಮ್ ಜೈ ರಾಮ ಜೈ ಜೈ ರಾಮ ಅಂತ ಹೇಳ್ತಾರೆ. ಸ್ವಾಮಿಯವರು ಕಮಂಡಲದಿಂದ ನೀರಾದ ಮೇಲೆ ಕತ್ತೆ ಎದ್ದು ನಿಲ್ತಂತೆ. ಆವಾಗ ಸ್ವಾಮಿಯವರು ಅದ್ರ ಕಿವಿಯಲ್ಲಿ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅಂಥೇಳಿ 11 ಸಲ ತಾರಕ ಮಂತ್ರ ಹೇಳಿದರು. ತಾರಕ ಮಂತ್ರ ಕೇಳಿ ಮತ್ತೆ ಕತ್ತೆ ಸತ್ತೋದ್ರೆ ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನು ನೀವು ಮಾಡಿ, ದಾನ ಸಂಸ್ಕಾರಗಳು ಮಾಡಿ ಅಂತ ಹಳ್ಳಿಯವ್ರಿಗೆ ಹೇಳ್ತಾರೆ. ಇದನ್ನೆಲ್ಲ ಒಂದು ಹುಡುಗ ಅಂಕ್ಲೀಕರ್ ಅಂಥೇಳಿ ಒಬ್ಬರು ಹುಡುಗಿದ್ರು, ಅವ್ರು ನೋಡ್ತಾಯಿದ್ರು. ಅವ್ರು ಇದೇನು ವಿಚಿತ್ರ ಸ್ವಾಮಿ, ತುಂಬ ಇದೆ ಇದು. ಯಾಕಂದರೆ ಹೇಳ್ತಾರೆ, ಸಾಯು ಕಾಲದಲ್ಲಿ ಯಾವನು ರಾಮನ ಹೆಸರು ಹೇಳ್ತಾನಲ್ವ, ಅವ್ರ ಗುರುಗಳು ಹೇಳಿದ್ದೆ, ಬರೋ ಜನ್ಮ ತುಂಬ ಚೆನ್ನಾಗಿ ಬರುತ್ತೆ ಕಣೋ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಅಂಕ್ಲಿಕರ್ ಅವರು ಕಾಲ ಮೇಲೆ ಬಿದ್ದು, ಸ್ವಾಮಿ ನೀವು ನನಗೊಂದು ವರ ಕೊಡಬೇಕು ಅಂತ ಹೇಳ್ತಾರೆ. ಕೊಡ್ತಾನೆ, ಹೇಳು ಏನು ಬೇಕು ಅಂತ ಹೇಳ್ತಾರೆ. ನಾನು ಸಾಯೋ ಕಾಲದಲ್ಲಿ ಕಡೇ ನಿಮಿಷಕ್ಕೆ ನಾನು ಜೈ ಶ್ರೀರಾಮ್ ಅಂತ ಹೇಳಿ ಸಾಯಬೇಕು, ಅದನ್ನು ನೀವು ವರ ಕೊಡಿ ಅಂತ ಹೇಳ್ತಾರೆ. ಅಂದರೆ ಇವ್ರು ಹೇಳ್ತಾರೆ, ನಾನು ನನ್ನ ಗುರುಗಳಿಗೆ ಕೊಟ್ಟಿರೋ ವಾಗ್ದಾನವೇ ಅದು, ಯಾರು ಎಲ್ಲರೂ ಸಾಯ್ಬೇಕಾದ್ರೆ ಅವ್ರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬರಬೇಕಂತ ಮಾಡ್ತಾನೆ ಅಂಥೇಳಿ ಅವ್ರು ನಮಸ್ಕಾರ ಆಯ್ತು ತಥಾಸ್ತು ಅಂತ ಹೇಳ್ತಾರೆ. ಇಲ್ಲಿನ ಕತೆ ಲಾಸ್ಟಿಗೆ ನಾನು ಎಂಡ್ ಮಾಡ್ತೇನೆ, ಇದೇನಾಯಿತು ಅಂಥೇಳಿ. ಅದಾದಮೇಲೆ ಇನ್ನೊಂದು ಸಲ ಏನಾಯ್ತು ಗೊತ್ತಾ, ಒಬ್ಬರು ಬೆಂಗಳೂರಿನಲ್ಲಿ ಒಬ್ಬರಿದ್ದರು. ಅವ್ರಿಗೇನಾಯಿತು ಅಂದರೆ ತುಂಬ ಅಂದರೆ ಬಾಯಲ್ಲಿ ಊಟ, ಚಿಂತಾಮಣಿ ಭಟ್ ಅಂತೇಳಿ ಬಾಯಲ್ಲಿ ಊಟ ಹಾಕ್ಕೊಂಡ್ರೆ 12 ವರ್ಷ ಆಯ್ತು ಊಟ ಮಾಡಿ, ಏನು ತಿಂದರೂ ವಾಂತಿ.
ಅಷ್ಟು ಎಸಿಡಿಟಿ, ಅಲ್ಸರ್ ಹುಣ್ಣಾಗಿಬಿಟ್ಟಿತ್ತು. ಬರೀ ನೀರು, ಎಳೆನೀರು ಇಲ್ಲದರೆ ಯಾವುದಾದ್ರು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ತಿಂತಿದ್ರು ಹೊರತು ಗಂಜಿ, ತಿಳಿ ಗಂಜಿ ಅದು ಬಿಟ್ಟು ಏನೂ ತಿನ್ಲಿಕ್ಕೆ ಆಗ್ತಿದ್ದಿಲ್ಲ. ಅವ್ರ ಫ್ರೆಂಡ್ ಒಬ್ಬರು ಹೇಳ್ತಾರೆ, ಕಣೋ ಗೋಂದಾವಲಿಯಲ್ಲಿ ಸ್ವಾಮೀಜಿ ಒಬ್ಬರು ಇದ್ದಾರೆ, ತುಂಬ ಶಕ್ತಿವಂತರು, ಅವ್ರ ಆಶೀರ್ವಾದ ತೊಗೊಂಡ ಬಾ ಅಂತ ಹೇಳ್ತಾರೆ. ಇವರಿಬ್ಬರು ಸರ್ ಇವರೇ ಹೇಳ್ತಾರೆ, ಆಶೀರ್ವಾದ ತೊಗೊಂಡು ಬರ್ತೇನೆ ಹೋಗು ಅಂತ ಹೇಳ್ಬಿಟ್ಟು ಇವ್ರು ಹೊರಡ್ತಾರೆ. ಅಲ್ಲಿಂದ ಹೊರಟು ಹೋಗಬೇಕಾದ್ರೆ ಕರೆಕ್ಟಾಗಿ ಇವ್ರು ಗೋಂದಾವಲಿ ಹಳೆಗಾಲದಲ್ಲಿ ಇದ್ದಂಗೆ ಇವಾಗ ಟ್ರೈನ್ ಇದ್ದಿಲ್ವಲ್ಲ, ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಿದ್ದಿಲ್ಲ ಅವಾಗ ಎತ್ತಿನ ಗಾಡಿ ಹಿಡ್ಕೋಬೇಕು, ಎಲ್ಲೋ ಒಂದು ಬಸ್ ಇಲ್ಲಿಂದ ಹಿಡ್ಕೊಂಡ್ರೆ ಮತ್ತು ಬೆಳಿಗ್ಗೆ ಹಿಡಿದು ಸಾಯಂಕಾಲ ಇಲ್ಲಿಗೆ ಹೋಗ್ತಿತ್ತು. ಹಾಗೆ 2-3 ದಿನ ಆಗ್ತಿತ್ತು. ಅವ್ರು ಹಾಗೆ ಗೋಂದಾವಲಿ ಸೇರಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಟೈಮಿಗೆ ಇವ್ರು ಬರೋ ಟೈಮ್ ಆಗಿತ್ತು. ಆವಾಗ ಗೋಂದಾವಲಿ ಮಹಾರಾಜರು ಊಟಕ್ಕೆ ಕೂತಿದ್ರು. ಎಲ್ಲರೂ ಆ ರಾಮ ಮಂದಿರದಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಗೋಂದಾವಲಿ ಮಹಾರಾಜರು ಇವ್ರು ನನ್ನವರಲ್ಲ ಅಂತೇಳಿ, ಯಾರು ಶ್ರೀರಾಮ್ ಅಂತ ಎಲ್ಲರೂ ನನ್ನವರು ಅಂತೇಳಿ ಎಲ್ಲರೂ ಜೊತೆಗೆ ಸಹಪಂಕ್ತಿ ಊಟ ಮಾಡ್ತಿದ್ರು. ಊಟ ಮಾಡಿದಾಗ ಇಲ್ಲೊಂದು ಎಲೆ ಹಾಕಿ ಅಂತ ಹೇಳಿದರು. ಅವ್ರು ಹೇಳ್ತಾರೆ, ಇಲ್ಲ ಕರೆಕ್ಟ್ ಲೆಕ್ಕ ಹಾಕಿದ್ದೇನೆ, ನಾವು ಎಷ್ಟು ಜನ ಇದ್ದಾವೆ ಅಷ್ಟು ಎಲೆ ಕರೆಕ್ಟ್ ಇದೆ ಅಂತ. ಇಲ್ಲ ಇಲ್ಲೊಂದು ಎಲೆ ಹಾಕು ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಎಲೆ ಎಕ್ಸ್ಟ್ರಾ ಹಾಕ್ತಾರೆ. ಗೊತ್ತಾಗಲಿಲ್ಲ ಯಾಕಂತೇಳಿ. ಊಟಕ್ಕೆ ಬಡಿಸಲಿ ಅಂದರೆ, ಇಲ್ಲ ಶ್ರೀರಾಮನ ಜಪ ಮಾಡೋಣ, ಯಾರೋ ಒಬ್ಬನು ಭಕ್ತ ಬರ್ತಾನೆ ಇವತ್ತು ನಮ್ಮ ಹತ್ರ ಅಂತೇಳಿ. ಇವ್ರು ಹೇಳ್ತಾರೆ, ಆಯ್ತು ಬಣ್ಣ. ರಾಮ ಭಜನೆ ಮಾಡ್ತಾ ಇರ್ಬೇಕಾದ್ರೆ ಚಿಂತಾಮಣಿ ಭಟ್ರು ಬಂದು ಸ್ವಾಮಿಗಳು ನೋಡಿದ ತಕ್ಷಣ ಕಾಲ ಮೇಲೆ ಬಿದ್ದುಬಿಟ್ರು. ಸ್ವಾಮಿ ಅಂತ ಹೇಳ್ಬಿಟ್ಟು ಕಷ್ಟ ಹೇಳ್ಕೊಂಡು ಅಂತೇಳಿ, ಆಯ್ತು ಬೇಗ ಕೈಕಾಲು ತೊಳ್ಕೊಂಡು ಬಾ ಅಂತ ಹೇಳ್ತಾರೆ. ಅಂತೇಳಿದರೆ ಸರಿ ಅಂತೇಳ್ಬಿಟ್ಟು ಇವರು ಕೈಕಾಲು ತೊಳ್ಕೊಂಡು ಮತ್ತೆ ಸ್ವಾಮಿ ಕೂಡಪ್ಪ ಊಟ ಮಾಡೋಣ ಅಂತೇಳಿ ಇವ್ರು ಕಷ್ಟ ಹೇಳ್ಕೊಬೇಕು, ನಾನು ತಿಂದರೆ ವಾಂತಿ ಆಗುತ್ತೆ, ತಿನ್ಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ. ಅಲ್ಲ ಸ್ವಾಮಿ ಅಂದರೆ, ನಾನು ಎಲ್ಲರೂ ಊಟ ವೆಯ್ಟ್ ಮಾಡ್ತಾಯಿದ್ದೆ, ಕೂತ್ಕೊ ನೀನು ಅಂತ ಹೇಳ್ತಾರೆ. ಅವ್ರು ಕೂಡಲೇ ಸರ್ ಸ್ವಾಮಿಯವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಗುರುಗಳ ಪಕ್ಕ ಕೂತ್ಕೊಂಡು ಹಾಗೆ ಆ ಎಲೆ ಮುಂದೆ ಕೂತಿದ್ದಾರೆ. ಸ್ವಾಮಿಯವರು ತೀರ್ಥ ತಗೊಂಡು ಅವ್ರ ಕೈಗೆ ಹಾಕಿ ಶ್ರೀರಾಮ್ ಜೈ ರಾಮ್ ಅಂತೇಳ್ಬಿಟ್ಟು ಆ ತೀರ್ಥ ತಗೋ ಅಂದರು. ಇವ್ರು ತೀರ್ಥ ಕುಡಿದ್ರು. ಆದಮೇಲೆ ಊಟ ಬಡಿಸಿದ್ರು. ಇವರು ಎಷ್ಟು ಊಟ ಮಾಡಿದ್ರು ಅಂದರೆ 12 ವರ್ಷ ಎಷ್ಟು ತಿಂದು ಅಷ್ಟು ತಿಂದುಬಿಟ್ರು. ಸಂಜೆ ಮತ್ತೆ ಭಜನೆ ಆಗ್ತಿತ್ತು, ಭಜನೆ ಮಾಡ್ತಾಯಿದ್ರು. ಅವ ನೆನಪು ಬಂತು, ಅಯ್ಯೋ ನಾ 12 ವರ್ಷ ಆಯಿತು ಊಟ ಮಾಡಿ, ಇವತ್ತು ನೋಡಿ ಪಂಚಭಕ್ಷ ಪರಮಾನ್ನ ಎಲ್ಲ ಉಪ್ಪಿನಕಾಯಿ ದೇವರೇ ಎಲ್ಲ ಈ ಪಥ್ಯ ಆ ಪಥ್ಯ ಅಂತ ಹೇಳಿದರು. ಇವರು ಯಾವ ಪಥ್ಯ ಇಲ್ಲ, ಎಲ್ಲ ಪಲ್ಯ, ಎಲ್ಲ ಸಾರು, ಮೆಣಸಿನಕಾಯಿ ಎಲ್ಲ ಹಾಕಿ ತಿನ್ನಿಸ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವಾಗ ಅರ್ಥ ಆಗುತ್ತೆ. ಇವ್ರ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡಿಬಿಡ್ತಾರೆ. ಸ್ವಾಮಿ ನಿಮ್ಮಷ್ಟು ನೀವೇನಂತ ಗೊತ್ತಾ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ, ನಿಮ್ಮ ಅಂತೇಳಿ ನಗ್ತಾರೆ. ನಾರಾಯಣ ಹರಿ ಅವನು ವೈದ್ಯ, ನಾನಲ್ಲಪ್ಪ, ನೀನು ಸಾಕ್ಷಾತ್ ಶ್ರೀರಾಮಚಂದ್ರನ ಹೆಸರು ತೊಗೊಂಡಿದ್ಯಾ ಅಂತ ಹೇಳ್ತಾರೆ. ಮತ್ತೊಂದು ಕಥೆ ಇದೆ. ಒಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು, PWDಯಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವ್ರಿಗೊಮ್ಮೆ ಕನಸು ಬಂದಿತ್ತು. ಕನಸು ಬಂದಾಗ ಟಕ್ಕಂತ ಎದುರು ಕನಸಲ್ಲಿ ಯಾರೋ ತಟ್ಟಿ ಎಬ್ಸಿದಂಗೆ ಆಯಿತು. ಎದ್ದು ನೋಡ್ತಾರೆ, ಎದುರಿಗೆ ಯಾರು ಸ್ವಾಮಿ ಕೂತಿದ್ರು. ಗೋಂದಾವಲಿಗೆ ಬಾ ಅಂತ ಹೇಳಿದರು. ಇವ್ರು ಸಡನ್ನಾಗಿ ಹೆಸರಾಗಾಯ್ತು ನಿದ್ರೆ. ಯಾರಪ್ಪ ಎಬ್ಸಿದ್ರು ಅಂತ ನೋಡಿದರೆ ಯಾರು ಕಾಣಲಿಲ್ಲ. ಗೋಂದಾವಲಿ ಬಾ, ಏನು ಗೋಂದಾವಲಿ ಅಂತ ಪೇಪರಲ್ಲಿ ಬರ್ಕೊಂಡು ಆಮೇಲೆ ಏನು ಗೋಂದಾವಲಿಗೆ ಬಾ ಅಂದರೆ, ಗೋಂದಾವಲಿ ಅಂದರೆ ಏನು ನನಗೆ ಅರ್ಥನೇ ಆಗಲಿಲ್ಲ ಅಂದ್ಕೊಂಡ್ರು. 1 ವಾರ ಆದಮೇಲೆ ಮತ್ತೆ ಕನಸಲ್ಲಿ ಕಾಣಿಸಿದ್ರು. ಗೋಂದಾವಲಿಗೆ ಬಾ ಅಂದರೆ ಬರಲಿಲ್ವಲ್ಲ ನೀನು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ನನಗೆ ಅರ್ಥನೇ ಆಗಲಿಲ್ಲ ಗೋಂದಾವಲಿ ಅಂದರೆ. ಒಂದು ಕೆಲಸ ಮಾಡಿ, ನಿಮ್ಮೂರಲ್ಲಿ ನಿಂತವನ ಹತ್ರ ಹೋಗಿ ಅವ್ನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಓಡ್ಕೊಂಡು ಅವ್ರ ಮನೆಗೆ ಹೋದರೆ ಮಾರನೇ ದಿನ ಅವ್ರ ಫ್ರೆಂಡ್ಸಿಗೆ ಹೋಗಿ ಕೇಳ್ತಾರೆ, ಗೋಂದಾವಲಿ ಬಾ ಅಂತ ಯಾರ ಕರೆದು ಸ್ವಾಮಿಗಳು ಕಾಣಿಸಿದ್ದು ನನ್ನ ಕನಸಲ್ಲಿ ಅಂದರೆ, ಬ್ರಹ್ಮಚೈತ್ಯ ಮಹಾರಾಜರ ಅಂತ. ನಿನಗೆ ಗೊತ್ತಾ? ಹಾಂ ಗೊತ್ತು, ಹೋಗಿ ಬರೋಣ ಬನ್ನಿ ಅಂದರು. ಮತ್ತು ಇವರಿಬ್ಬರು ಸೇರಿಕೊಂಡು ಗೋಂದಾವಲಿಗೆ ಬರ್ಲಿಕ್ಕೆ ಶುರು ಮಾಡಿದರು. ಹೊರಟು ಹೋಗ್ಬೇಕಾದ್ರೆ ಮತ್ತೆ ಅದೇ ಊಟದ ಸಮಯ 2 ಗಂಟೆಗೆ ಮತ್ತೆ ಸ್ವಾಮಿ ಊಟ ಕೂತಾಗ ಒಂದು 2 ಎಲೆ ಎಕ್ಸ್ಟ್ರಾ ಹಾಕಿ ಅಂದರು. 2 ಸ್ವಾಮಿ ಸರಿಯಾಗಿದೆ ನಮ್ಮೆಲ್ಲರಿಗೆ ಅಂದರೆ, ಇಬ್ಬರು ಭಕ್ತರು ಬರ್ತಾರೆ ನೋಡಿ ಅಂದರು. ಇವರಿಬ್ಬರು ಬಂದ ತಕ್ಷಣ ಅವರಿಬ್ಬರಿಗೆ ಕೂರಿಸಿ, ಆಯಿತು ಊಟ ಮಾಡಿ ಆಮೇಲೆ ಮಾತಾಡೋಣ ಅಂದರು. ಊಟ ಎಲ್ಲ ಆಯಿತು. ಆದಮೇಲೆ ಸ್ವಾಮಿ ನಿಮ್ಮ ಕನಸಲ್ಲಿ ಕಾಣಿದ್ರೆ ನೀವೇ ನನಗೆ ಗೊತ್ತಾಯಿತು, ಇಲ್ಲೇ ಇದ್ದುಕೊಂಡು ನನಗೆ ಬೆಂಗಳೂರಿಗೆ ಬಂದು ನನಗೆ ಇದು ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಿಂದ ದರ್ಶನ ಕೊಟ್ಟು ತುಂಬ ಸಂತೋಷ. ಯಾಕೆ ಕರೆದಿರಿ ಸ್ವಾಮಿ ಅಂದರೆ, ಸ್ವಾಮಿಯವರು ₹1 ಒಂದು ಕಾಯಿನ್ ಕೊಡ್ತಾರೆ, ಅವ್ರ ಕೈಲಿಟ್ಟು, ಇದು ತೊಗೊಂಡು ಹೋಗು, ನಿಮ್ಮ ಊರಿಗೆ ಹೋಗಿ ನನಗೊಂದು ದೇವಸ್ಥಾನ ಕಟ್ಟೋ, ರಾಮನ ದೇವಸ್ಥಾನ, ನಾನು ಅಲ್ಲಿ ಬಂದು ನಾನೇ ನೆಲೆಸ್ಬೇಕಂತಿದೆ ಅಂಥೇಳಿ. ಅದೆಲ್ಲಿ ಗೊತ್ತಾ, ಅವ್ರು ಹಾಗೇ ವಾಪಸ್ ಬಂದುಬಿಟ್ರು. ಅವ್ರ ಸ್ವಂತ ಊರಾದ ಮಂಜೂರು ವೆಂಕಯ್ಯ ಇರಬೇಕು, ಚಿಂತಾಮಣಿಯಲ್ಲಿ ಅದ್ಭುತವಾದ ರಾಮನ ದೇವಸ್ಥಾನ. ಬೆಂಗಳೂರು ಪಕ್ಕದಲ್ಲೇ ನಮಗೆ ಕೋಲಾರ ಚಿಂತಾಮಣಿ ಅಂತ ಹೇಳ್ತೇವಲ್ಲ, ಚಿಂತಾಮಣಿಯಲ್ಲಿ ಒಳ್ಳೆ ರಾಮನ ದೇವಸ್ಥಾನ ಇದೆ. ಅದು ಎದುರುಗಡೆನೇ ಒಂದು ಬ್ರಹ್ಮಚೈತನ್ಯ ಮಹಾರಾಜರ ವಿಗ್ರಹ ಸಹ ಇದೆ. ಒಳ್ಳೆ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ ಇವರು ಮಂಜೂರು ವೆಂಕಯ್ಯನವರು. ಆದಮೇಲೆ ಇದು ಯಾಕೆ ಹೇಳ್ತಂದ್ರೆ, ಸ್ವಾಮಿಯವರು ಪವಾಡ ಎಷ್ಟಿದೆ ನೋಡಿ ಅಂಥೇಳಿ. ಅವ್ರು ಎಲ್ಲೆಲ್ಲಿದ್ದ ಭಕ್ತರಿಗೆಲ್ಲರೂ ದರ್ಶನ ಕೊಡ್ತಿದ್ರು. ಹೀಗಾಗಿ ಒಮ್ಮೆ ಆ ತಾಯಿ ಎಲ್ಲ ಈ ಕಾಶಿದೆಲ್ಲ ಆಗೋಯ್ತಲ್ವ, ಎಲ್ಲರೂ ಊಟ ಹಾಕಿದ್ರೆಲ್ಲ ಆದಮೇಲೆ ತಾಯಿ ಹೇಳ್ತಾರೆ, ಆಯ್ತಪ್ಪ ಪ್ರಯಾಗ ನೋಡೋಣ. ಪ್ರಯಾಗ ನೋಡಿದ್ರು. ಆದಮೇಲೆ ಹೇಳ್ತಾರೆ, ನೋಡಿ ಸ್ವಾಮಿಗಳಿಗೆ ಎಲ್ಲ ಗೊತ್ತಿರುತ್ತೆ. ಇವ್ರು ತಾಯಿ ಏನು ಹೇಳಿದರು, ನನಗೆ
ಈ ಐಚ್ಛಿಕ ಮೋಹ ಹೋಗ್ಬಿಟ್ಟಿದೆ. ಈ ದೇಹದ ಮೇಲೆ ಮೋಹ ಇಲ್ಲ, ಬರೀ ದೇವ್ರನ್ನ ನೋಡ್ಬೇಕು, ಕರ್ಕೊಂಡು ಹೋಗಿ ಕಾಶಿ ಅಂಥೇಳಿ. ಸ್ವಾಮಿಯವ್ರಿಗೆ ಅವಾಗೇ ಅರ್ಥ ಆಯಿತು, ಏನು ತಾಯಿ ಏನೇ ಹೇಳಬೇಕಂತಿದ್ದಾರೆ, ಅವ್ರ ಬಾಯಿಂದ ಏನು ವಾಕ್ ಬಂದಿದೆ ಅಂತೇಳಿ. ಅವ್ರು ಹೇಳ್ತಾರೆ, ಅಮ್ಮ ಬಾಮ್ಮ ನಾಳೆ ಬೆಳಿಗ್ಗೆ ಅಯೋಧ್ಯೆಗೆ ಹೋಗೋಣ ಅಂಥೇಳಿ. ಅಯೋಧ್ಯೆಗೆ ಬಂದರು. ಅಯೋಧ್ಯೆ ಬಂದಮೇಲೆ ಸರಯೂ ನದಿ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಸಿದ್ರು. ಸ್ನಾನ ಮಾಡಿ ಬಂದಮೇಲೆ ತಾಯಿಯನ್ನು ಹೇಳ್ತಾರೆ, ನನ್ನ ಕಾಲ ಮೇಲೆ ಮಲಗಮ್ಮ ಸ್ವಲ್ಪ ಹೊತ್ತು ಅಂತೇಳಿ. ತಾಯಿ ಬಂದು ತೊಡೆ ಮೇಲೆ ಸ್ವಾಮಿಯವರ, ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರ ತೊಡೆ ಮೇಲೆ ಕಾಲಿಟ್ಕೊಂಡು ಮಲಗಿದ್ರೆ, ಸ್ವಾಮಿಯವರು, ಅಮ್ಮ ನೀನು ರಾಮ ಮಂತ್ರ ಹೇಳ್ತಾಯಿದ್ರು, ನಾನು ಜಪ ಮಾಡ್ತೇನೆ ಅಂತೇಳಿ. ತಾಯಿ ಹಾಗೇನೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅಂತ ಹೇಳ್ತಾಯಿದ್ರು. ಹಾಗೆಯೇ ಸ್ವರ್ಗಲೋಕಕ್ಕೆ ಹೋಗ್ಬಿಟ್ರು. ಹಾಗೆಯೇ ಸ್ವಾಮಿಯವರು ಆ ತಾಯಿಯನ್ನು ಕರ್ಕೊಂಡು, ಅವ್ರಿಗೆ ಗೊತ್ತಿತ್ತು, ಯಾಕೆಂದ್ರೆ ರಾಮ ಭಕ್ತಾಳಲ್ವಾ, ಅವಳಿಗೆ ಅಯೋಧ್ಯೆಯಲ್ಲಿಯೇ ಇದಾಗಬೇಕು ಅಂತೇಳಿ. ಅಯೋಧ್ಯೆಯಲ್ಲಿ ಅವ್ರು ಕಾರ್ಯ ಎಲ್ಲ ಮಾಡಿಬಿಟ್ರು. ಕಾರ್ಯ ಎಲ್ಲ ಮಾಡಿದ್ದು ನಾನು ಹೇಳಿದ್ದೆ, 50 ಗಾಡಿಯಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಅಂತೇಳಿ. ಒಂದು 20-30 ಗಾಡಿ ಹೋಗಿದೆ, ಎತ್ತಿನ ಗಾಡಿಗಳು. ಅಯೋಧ್ಯದಿಂದ ಇವ್ರು ಪ್ರಯಾಗ ಬಂದರು. ತ್ರಿವೇಣಿ ಸಂಗಮ ನೋಡಬೇಕಂತೇಳಿ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಕತೆ. ತ್ರಿವೇಣಿ ಸಂಗಮ ನೋಡಬೇಕಂತೇಳಿ ಸ್ವಾಮಿಯವರು ಒಂದು ದೊಡ್ಡ ಹಡಗಲ್ಲಿ ಒಂದು 30 ಜನ ಕೂತ್ಕೊಂಡು ತ್ರಿವೇಣಿ ಸಂಗಮ ಹೋಗ್ತಾಯಿದ್ರು. 100 ಸಂಗಮ ಆಗೋದು ತ್ರಿವೇಣಿ ಸಂಗಮ. ಸರಸ್ವತಿ ಅನ್ನೋದು ಅಂತರ್ವಾಹಿನಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಬರಬೇಕಾದ್ರೆ ಇವ್ರೇನೋದು ಅವಾಗ ಕಾವೇರಿ ಅದು ಗಂಗೆ ತುಂಬ ಫೋರ್ಸಾಗಿ ಹರಿತಾ ಇದ್ದು, ತುಂಬ ಫೋರ್ಸ್. ಗಂಗೆ ನೋಡಿದವ್ರಿಗೆ ಗೊತ್ತಾಗುತ್ತೆ, ಫೋರ್ಸ್ ನೋಡಿದರೆ ಹೆದರಿಕೆ ಆಗುತ್ತೆ, ದೂರದಿಂದ ನೋಡಿದರೆ ಹೆದರಿಕೆ ಆಗುತ್ತೆ, ಅಮ್ಮ ಅನಿಸುತ್ತೆ. ಹಾಗೆ ಕಾಶಿಯಲ್ಲಿ ತುಂಬ ಫೋರ್ಸಲ್ಲಿ ಹೋಗ್ತಿದ್ರು. ಇನ್ನೊಂದೇನೆಂದರೆ, ಸಂಗಮ ನೋಡಬೇಕಂದ್ರೆ ನಿಮಗೆ ಅಲ್ಲಿ ನಮ್ಮ ಕಾಶಿಯಿಂದ ತುಂಬ ಒಳಗೆ ಹೋಗಬೇಕು. ಪ್ರಯಾಗಿಂದ ಒಳಗೆ ಹೋದ್ರೆ ಸಂಗಮ ಕಾಣಿಸುತ್ತೆ ನಮಗೆ. ಇವರು ಸಂಗಮ ಹತ್ರ ಹೋಗ್ತಾ ಇರಬೇಕಾದ್ರೆ ಅರ್ಧ ದೂರ ಹೋಗಿದ್ದರು. ಅಲ್ಲಿ ಸುಳಿ ಇತ್ತು. ಈ ಗಾಡಿ ನಮ್ಮ ಹಡಗು ಹೋಗಿ ಸುಳಿಯಲ್ಲಿ ಸಿಕ್ಕಾಗಿಬಿಟ್ಟಿತ್ತು. ಸುಳಿಯಲ್ಲಿ ಸಿಕ್ಕಾಕಿದ್ಮೇಲೆ ಆ ಕಡೆಗೆ ಒಡೆದೋಗಿ ನೀರು ಬರ್ಲಿಕ್ಕೆ ಶುರುವಾಯಿತು. ನೀರು ಬರಲಿ ಎಲ್ಲರೂ ಹೆದರಿಕೆ ಆಯಿತು. ಅಲ್ಲಿಂದ ಇಲ್ಲಿಂದ ಅಲ್ಲಿ ನೋಡಿದರೆ ನದಿ ಪ್ರವಾಹ ಎಷ್ಟಂದ್ರೆ, ಎಷ್ಟು ದೊಡ್ಡ ಈಜು ಬಂದವನಾದರೂ ಹೆದರಿ ಸಾಯ್ತಾನೆ, ಅಷ್ಟು ಪ್ರವಾಹ ಇದೆ, ಫೋರ್ಸಲ್ಲಿದೆ, ಈಜಲಿಕ್ಕೆ ಸಾಧ್ಯ ಇಲ್ಲ. ನೀರು ಬಂದುಬಿಡ್ತಾ ಇದೆ ಹಡಗಲ್ಲಿ. ಎಲ್ಲರೂ ಆಳ್ತಾಯಿದ್ರು. ಸ್ವಾಮಿಯವ್ರು ಮಾತ್ರ ಕೂತ್ಕೊಂಡು ನಗ್ತಾಯಿದ್ರು. ಓಹೋ, ಗಂಗಮ್ಮ ಇವತ್ತು ನಮ್ಮನ್ನೆಲ್ಲರನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ದಾಳಪ್ಪ ಅಂತ ಹೇಳ್ತಾರೆ. ಇವರು ಎಲ್ಲರೂ ಅಳ್ಳಿಗೆ ಶುರು ಮಾಡಿ, ಸ್ವಾಮಿ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೇವೆ, ನೀವೇನೋ ಹಾಯಾಗಿ ಕೂತಿದ್ರ, ನಮಗೆ ಹೆದರಿಕೆ ಆಗ್ತದೆ, ಕಾಪಾಡು ಅಂತ ಹೇಳ್ತಾರೆ. ಸ್ವಾಮಿಯವ್ರು ಹೇಳ್ತಾರೆ, ನಿಜವಾಗಿ ಕಾಪಾಡಬೇಕಾ ನಿಮ್ಮನ್ನು? ಹೌದು ಸ್ವಾಮಿ ಅಂದರೆ, ನೀವು ನಿಜವಾಗ ನಾನು ನಂಬಿದ್ರೆ? ಹೌದಾ, ನಾನು ನಂಬಿದರೆ ಮತ್ತು ನೀವು ಆಚೆ ಈಚೆಯಾಗಿ ಓಡ್ತಾ ಇದ್ದೀರಾ? ನಾನು ರಾಮನನ್ನು ನಂಬಿದ್ದೇನೆ, ನನಗೇನು ಹೆದರಿಕಿಲ್ಲ, ರಾಮನ ನಾನು ಕಾಪಾಡ್ತಾನೆ, ನನಗೆ ಗೊತ್ತು, ನಿಮಗೆ ಮಾತ್ರ ನನ್ನ ಮೇಲೆ ನಂಬಿಕೆ ಹಂಗೆ ಕೂಡ್ತಿದ್ರಲ್ವ ಅಂದರು. ಅವ್ರು ಹೇಳ್ತಾರೆ, ಸ್ವಾಮಿ ನಮಗೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ, ಅವ್ರು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೇವೆ, ನಾವು ನಿಮ್ಮನ್ನೇ ನಂಬ್ಕೊಂಡು ದಯವಿಟ್ಟು ಕಾಪಾಡಿ ಅಂತೇಳಿ. ಅಲ್ಲಿರಬೇಕಾದ್ರೆ ದೂರ ದಡೆಯಿಂದ ಬ್ರಿಟಿಷ್ ಸೈನಿಕರು ನೋಡ್ತಾರೆ, ಅಲ್ಲಿ ಸುಳಿ ಇದೆ, ಅಲ್ಲಿ ಯಾವುದೋ ಗಾಡಿ ಹಡಗು ಸಿಕ್ಕಾಕಿದೆ ಅಂತ ಹೇಳ್ಬಿಟ್ಟು ರಪ್ಪ ಇನ್ನೊಂದು ಹಡಗ ಬಂದುಬಿಡ್ತು. ಹಡಗ ಬಂದು ಪಕ್ಕಕ್ಕೆ ಬಂದಮೇಲೆ ಸ್ವಾಮಿಯವ್ರು ಯಾರು ಹತ್ತೋದು ಬೇಡ ಅಂತ ಹೇಳ್ಬಿಟ್ಟು ಇವರು ಒಂದು ಕಾಲು ಆ ಹಡಗ ಮೇಲೆ ಕಾಲು ಇಡ್ತಾರೆ, ಎರಡನೇ ಹಡಗ ಮೇಲೆ ಕಾಲಿಟ್ಟು ಒಬ್ಬರೊಬ್ಬರೇ ಈ ಹಡಗಲ್ಲಿ ಶಿಫ್ಟ್ ಆಗಿ ಅಂತ ಹೇಳ್ತಾರೆ. ನೋಡಿ, ಹಡಗಲ್ಲಿ ಕೆಳಗಿರೋ ಪ್ಲ್ಯಾಂಕೆ ತುಂಡಾಗಿಬಿಟ್ಟಿದೆ, ನೀರು ಬಂದುಬಿಟ್ಟಿದೆ ಒಳಗೆ. ಎಲ್ಲರೂ ಈಚೆ ಬಂದಮೇಲೆ ಸ್ವಾಮಿಯವ್ರು ಎಲ್ಲರೂ ಬಂದ್ರಂತ ಆದಮೇಲೆ ಈ ಹಡಗ ಮೇಲೆ ಕಾಲು ಹಿಂಗೆ ತೆಗಿತಾರೆ, ಟಪ್ಪಂತೆ ಯಾರೋ ಒಳಗೆ ಸಕ್ ಮಾಡಿದಂಗೆ ಇವ್ರು ಇದ್ದ ಹಡಗ ನೀರಲ್ಲಿ ಹೋಗ್ಬಿಟ್ಟಿದೆ. ನೀರಲ್ಲಿ ಹೋದ್ಮೇಲೆ ಎಲ್ಲರೂ ಆಶ್ಚರ್ಯ. ಅವರು ಸೈನಿಕರು ಹೇಳ್ತಾರೆ, ಸ್ವಾಮಿ ಈ ಹಡಗಿನಲ್ಲಿ 3/4 ವಾಟರ್ ಬಂದಿದ್ದು ಅಸಾಧಾರಣ, ಅದು ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀವಿದ್ರೆ ಅದಕ್ಕಿತ್ತು, ಇಲ್ದರೆ ಯಾವಾಗೂ ಮುನಿಗೆ ಹೋಗ್ತಿತ್ತು ಅಂತೇಳಿ. ಅದು ಸುಳಿಯಲ್ಲೇ ಸಿಕ್ಕಾಕಿದೆ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಏನು ಗೊತ್ತೋ, ತಪಸ್ವಿಗಿರೋ ಶಕ್ತಿ ಅಂದರೆ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಅಷ್ಟು ಶಕ್ತಿ ಇತ್ತು. ಆಮೇಲೆ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ ಆಯ್ತು ಮನೆಗೆ ಬಂದುಬಿಟ್ರು. ಮತ್ತು ಗೋಂದಾವಲಿಗೆ ಬಂದುಬಿಟ್ಟು ಎಲ್ಲ ಬಂಡಿಯಲ್ಲಿ ವಾಪಸ್ ಬಂದು ಮತ್ತು ಅದು ರಾಮ ದೇವಸ್ಥಾನದಲ್ಲಿ ಮತ್ತು ಪೂಜೆ ನಡೀತಾಯಿತ್ತು. ಎಲ್ಲರೂ ಏನು ಮಾಡ್ತಿದ್ರು, ಅದ್ರ ಬಗ್ಗೆ ಹೇಳ್ಕೊತಾಯಿದ್ರು. ಭಕ್ತರೆಲ್ಲರೂ ನಮಗೆ ಹಿಂಗಾಗಿತ್ತು, ಅಲ್ಲಿ ಹೋಗಿ ಸೇರಿದ್ವಿ, ಸ್ವಾಮಿಯವರು ನಮ್ಮನ್ನು ಹಿಂಗೆ ಕಾಪಾಡಿದ್ರು ಅಂತೇಳಿ. ಅಲ್ಲಿ ಯಾವಾಗಿದ್ದಂಗೆ ಒಬ್ಬ ನಾಸ್ತಿಕಿದ್ದ, ಹಾ ಏನು ಕತೆ ಬಿಡ್ತಾಯಿದ್ರ ನೀವು, ನನಗೆ ರಾಮದೇವ್ರ ಹೆಸರು ಹೇಳಿದರೆ ಇವ್ರು ಕಾಪಾಡ್ತಾರಾ ಸುಳಿಯಲ್ಲಿ, ಅವೆಲ್ಲ ಕತೆ ನಾನು ನಂಬೋದೆಲ್ಲ, ನೀವು ಕಟ್ಟು ಕತೆ ಹೇಳ್ತಾಯಿದ್ದೀರಾ, ಹಾಗೇನು ಆಗಲಿ ಚಾನ್ಸೇ ಇಲ್ಲ ಅಂಥೇಳಿ. ಇವರು ಬ್ರಹ್ಮಚೈತನ್ಯ ಮಹಾರಾಜ್ ಹೇಳ್ತಾರೆ, ಅಲ್ಲಪ್ಪ ನಂದು ಶಕ್ತಿ ಅಲ್ಲ, ಅದು ರಾಮನ ಶಕ್ತಿ, ಅದೇ ಭಕ್ತಿ ಅಂತ ಹೇಳ್ತಾರೆ, ಭಕ್ತಿ ಇದ್ದಾಗ ಅನುಮಾನ ಇರಬಾರ್ದು ಅಂತೇಳಿ. ಹೌದಾ, ನಿಮ್ಮ ರಾಮನಿಗೆ ಅಷ್ಟು ಶಕ್ತಿ ಇದ್ದರೆ ನಾನು ಹೇಳಿದ್ದು ಮಾಡಿ ಅಂದರೆ ಏನಂತೇಳಿ. ಇವಾಗ ಟೈಮು ಮಧ್ಯಾಹ್ನ ಅಡುಗೆ ಮನೆಯಲ್ಲಿ ಒಂದು ಇದಿಲ್ಲ, ಅಕ್ಕಿ ಇಲ್ಲ, ಧಾನ್ಯ ಇಲ್ಲ, ಪಲ್ಯ ಇಲ್ಲ, ತರಕಾರಿ ಇಲ್ಲ, ಏನಿಲ್ಲ. ಯಾರು ಇಲ್ಲಿಂದ ಹೊರಗೆ ಹೋಗ್ಬಾರ್ದು. 200 ಜನ ಇದ್ದೀರಾ, ಒಬ್ಬರು ಹೊರಗೆ ಹೋಗ್ಲಿಕ್ಕಿಲ್ಲ. ಸ್ವಾಮೀಜಿ ನೀವು ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಕಿಟಕಿಯಿಂದ ಅಲ್ಲಿಂದ ಹೇಳಲಿಕ್ಕಿಲ್ಲ. ಕೂತ್ಕೊಂಡು ನನಗೆ ಮಧ್ಯಾಹ್ನ ಊಟ ಬಡಿಸಿ ಎಲ್ಲರಿಗೆ, ನಾನು ನಂಬ್ತೇನೆ ನಿಮ್ಮನ್ನು, 200 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕು ಅಂತೇಳಿ. ಅವ್ರು ಹೇಳ್ತಾರೆ, ಇಷ್ಟು ವರ್ಷ ನಾನು ಹಾಕಿದ್ನ ಇವರಿಗೆ, ರಾಮನೇ ಹಾಕಿದ್ದ, ರಾಮನೇ ಹಾಕ್ತಾನೆ ನೋಡೋಣ ಬಾ ಅಂತೇಳ್ಬಿಟ್ಟು ಕೂತ್ಕೊಂಡು ಹಾಗೇ ರಾಮ ಧ್ಯಾನ ಮಾಡ್ತಾಯಿದ್ರು. ಕರೆಕ್ಟಾಗಿ ಇನ್ನು 1 ಗಂಟೆ ಊಟಕ್ಕೆ ಸಮಯ ಆಗ್ತಾಯಿದೆ ಅನ್ನೋವಾಗ ಯಾರೋ ಒಬ್ಬರು ಪಕ್ಕಕ್ಕೆ ಊರಿನವರು ಒಬ್ಬರು ಬಂದುಬಿಟ್ರು, ಎತ್ತಿನ ಗಾಡಿಯಲ್ಲಿ ಬಂದು 5 ಜನ ಎಳೆದುಬಿಟ್ರು. ಬಂದು ಒಳಗೆ ಬಂದು, ಸ್ವಾಮಿ ನಾನು ಪಕ್ಕದ ಊರಿನವ್ರು, ನಾನು ನಿಮ್ಮ ಬಗ್ಗೆ ಗೊತ್ತು, ನಾನು ರಾಮನ ಹತ್ರ ಬೇಡಿಕೆ ಮಾಡಿದ್ದೆ, ನನಗೆ ಸಂತಾನ ಆದರೆ ನಿಮಗೆ 200 ಜನಕ್ಕೆ ಊಟ ಹಾಕ್ತೇನೆ ಅಂತೇಳಿ. ನೋಡಿ, 200 ಜನ ಊಟ ಹಾಕ್ತೇನೆ ಅಂತ ಹೇಳಿದ್ದೆ ಸ್ವಾಮಿ, ಇವತ್ತು ಅದಕ್ಕೆ ಬಂದಿದ್ದೇನೆ, ನಾನು ಅಡುಗೆ ಮಾಡೋರನ್ನ ಕರ್ಕೊಂಡು ಬಂದಿದ್ದೇನೆ, ನನಗೆ ಅರ್ಧ ಗಂಟೆ ಟೈಮ್ ಕೊಡಿ, ನಾನು ನಿಮಗೆ ಊಟ ಹಾಕ್ತೇನೆ ನಿಮಗೆ ಎಲ್ಲರಿಗೆ ಅಂತ ಹೇಳ್ತಾನೆ. ಆವಾಗ ಭಕ್ತನಿಗೆ ಅರ್ಥ ಆಗುತ್ತೆ,
ಸ್ವಾಮಿಯವ್ರು ಹೇಳ್ತಾರೆ, ಏನಪ್ಪ ಇವತ್ತಂಗೆ ಚಾಲೆಂಜ್ ಮಾಡಿದ್ದು, ನಾನು ಯಾರು ಹೋಗಲಿ ನಾವು ಕರೀಲಿಲ್ಲ, ಅವನು ಗಂಡು ಮಗು ಯಾವೂ ಹುಟ್ಟಿತ್ತು, ಅವನು ಇವತ್ತು ಬರ್ತಾನೆ ಅಂತ ಹೇಳಿಲ್ಲ ಅಂಥೇಳಿ. ಅಂದರೆ ನೋಡಿ, ಸ್ವಾಮಿಯವರು ಯೂನಿ ಪ್ರೂವ್ ಮಾಡ್ಬೇಕಂತ ಹೇಳಿದ್ದಲ್ಲ, ದೇವರು ತನ್ನಂತಾನು ಯಾವತ್ತೂ ಪ್ರೂವ್ ಮಾಡ್ಕೊಳ್ಳಲ್ಲ, ಆದರೆ ನಮಗೆ ಅರ್ಥ ಆಗಬೇಕಷ್ಟೇ ಅಂತ ಹೇಳಿಬಿಟ್ಟು ಸ್ವಾಮಿಯವ್ರು ಹೇಳ್ತಾರೆ. ಹೀಗಾಗಿ ಸ್ವಾಮಿಯವರು ಎಲ್ಲ ಕಡೆ ಅವರು ಇದನ್ನು ಅವ್ರ ಇದು ಏನಂತಾರೆ, ಅವರ ಭಕ್ತಿ, ರಾಮನ ಹತ್ರ ಇರೋ ಶಕ್ತಿ ಏನಿದೆಯಲ್ಲ, ಸ್ಪಿರಿಚುವಲ್ ಪವರ್ ಹಾಗೆ ನಿರೂಪಣೆ ಆಗ್ತಾಯಿತ್ತು. ಈಗ ಅವನದಂತ ಒಂದು ರಾಜ್ಯ ಇದೆ. ಅವನದು ರಾಜ್ಯದಲ್ಲಿ ಒಬ್ಬರು ಮಹಾರಾಣಿ ಇದ್ದ ಹಾಗೆ ಅವರು ಬಂದು ಒಂದು ಸಲ ರಾಮನ ಕಾಲ ಮೇಲೆ ಬಿದ್ದು ಬಿಡ್ತಾರೆ. ನಮ್ಮ ಬ್ರಹ್ಮಚೈತನ್ಯ ಮಹಾರಾಜ್ ಕಾಲ ಮೇಲೆ ಬೀಳ್ತಾರೆ. ಕಣ್ಣೀರಿಂದ ಒಂದೇ ಸಲ ಅಳು. ಸ್ವಾಮಿಯವರಿಗೆ ನೋಡಲಿಕ್ಕಾಗಲಿಲ್ಲ. ಏನಮ್ಮ ಇಷ್ಟು ಅಳ್ತಾ ಇದೆಯಾ, ಯಾಕಾಯಿತು ಅಂಥೇಳಿ. ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ಎರಡು ಕಾಲು ಇಲ್ಲ, ನಾನು ಎಷ್ಟು ಪಾಪ ಮಾಡಿದ್ದಂದರೆ ನನಗಿದೇ ಇಲ್ಲ, ಮುಕ್ತಿಯೇ ಇಲ್ಲ, ಅಟ್ಲೀಸ್ಟ್ ನಾನು ಮುಕ್ತಿ ಪ್ರಸಾದ ಮಾಡಿ, ಎರಡು ಕಾಲದ ಜೀವನ ದುರ್ಭರ ಆಗಿಬಿಟ್ಟಿದೆ ಅಂಥೇಳಿ. ಸರ್ ಸ್ವಾಮಿಯವ್ರು ಹೇಳ್ತಾರೆ, ರಾಮನಾಮ ಜಪ ಮಾಡಮ್ಮ, ರಾಮನಾಮ ಜಪ ಮಾಡಿದರೆ ಎಲ್ಲ ನಿನಗೆ ಸರಿ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಕೇಳಿ ಈ ಕತೆ, ರಾಮನಾಮ ಜಪ ಮಾಡಿ ಅಂತ ಹೇಳ್ಬಿಟ್ಟು. ಇದು ಕತೆ ಅಲ್ಲ, ನಿಜವಾಗಿ ನಡೆದಿರೋ ಘಟನೆ. ಆ ಮಹಾರಾಣಿಯವರು, ಆ ಯುವರಾಣಿ ಮಹಾರಾಣಿ ಯಾರು ಅವ್ರು ಹೇಳ್ತಾರೆ, ರಾಜವಂಶಿಕರು ಹೇಳ್ತಾರೆ, ಸ್ವಾಮಿ ನಾನು ಚಿಕ್ಕವರಿದ್ದಾಗಿಂದ ಎಷ್ಟು ಪಾಪ ಮಾಡಿದ್ದೇನೆಂದರೆ ಈ ಶರೀರವೆಲ್ಲ ಕೊಳ್ತೋಗ್ಬಿಟ್ಟಿದ್ದ ಪಾಪದಿಂದ, ಏನು ಹೇಳಬೇಕು ಗೊತ್ತಿಲ್ಲ ನನಗೆ, ಅಷ್ಟು ನಿಮ್ಮ ಹತ್ರ ಹೇಳಲಿಕ್ಕೂ ನಾಚಿಕೆ ಆಗುತ್ತೆ ನನಗೆ, ಅಂಥ ಪಾಪಗಳು ಮಾಡಿದ್ದೇನೆ. ನನಗೆ ಪುಣ್ಯ ಅಂದ್ರೆ ಗೊತ್ತಿಲ್ಲ, ಧರ್ಮ ಅಂದರೆ ಗೊತ್ತಿಲ್ಲ, ಅಷ್ಟು ಅಧಾರ್ಮಿಕವಾಗಿ ಬದುಕಿದ್ದೆ ನಾನು. ಅದಕ್ಕೆ ಚಿಕ್ಕವಳಿದ್ದ ಕಾಲಿತ್ತು ಎಲ್ಲ ಆಟ ಆಡ್ಕೊಂಡಿದ್ದೆ, ನನ್ನ ಕಾಲು ಬಿದ್ದೋಗಿದೆ ಸ್ವಾಮಿ, ಇವಾಗ ಬುದ್ಧಿ ಬಂದಿದೆ, ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಸಾಕ್ಷಾತ್ಕಾರ ಆಗ್ತಾಯಿದೆ, ರಾಮನ ಸಾಕ್ಷಾತ್ಕಾರ, ದೇವ್ರ ಸಾಕ್ಷಾತ್ಕಾರ ಆಗಿದೆ ನನಗೀಗ, ಸ್ವಾಮಿ ನನಗೆ ಮುಕ್ತಿ ಮಾಡಿ ಅಂತ ಕಳ್ಳಿಗೆ ಶುರು ಮಾಡಿದ್ದೆ. ಅಮ್ಮ ನಾನು ಹೇಳ್ತೇನೆ ನಿನಗೆ, ಸ್ವಾಮಿಯವ್ರು ಹೇಳ್ತಾರೆ, ರಾಮನಾಮ ಮಾಡು, ರಾಮನಾಮಕ್ಕಿಂತ ಪವರ್ಫುಲ್ ಏನೂ ಇಲ್ಲ, ನಿನಗೆಲ್ಲ ಸಿಗುತ್ತೆ ಅಂದರೆ. ಅವ್ರು ಹೇಳ್ತಾಳೆ, ಸ್ವಾಮಿ ಒಂದು ಬಟ್ಲ ಇದೆ, ಆ ಬಟ್ಲನೇ ಮಲಿನ ಆಗಿದ್ದರೆ ಅದರಲ್ಲಿ ಎಷ್ಟು ನೀರು ಹಾಕಿದ್ರಿ ಏನಂತೆ, ಎಷ್ಟು ಗಂಗಾಜಲ ಹಾಕಿದ್ರೆ ಬಟ್ಲ ತಾನೆ ಅದು ಮಾಲಿನ್ಯ ಆಗಿಬಿಟ್ಟಿದೆ, ನನ್ನ ದೇಹ ಸಹ ಅಷ್ಟೇ ಮಾಲಿನ್ಯ ಆಗಿಬಿಟ್ಟಿದೆ, ಇದರಲ್ಲಿ ನಾನು ರಾಮ ತಾರಕ ಮಂತ್ರ ಅಂತ ಪತಿತ ಪಾವನಾದ ಆ ಮಂತ್ರ ನಾನು ಇಟ್ಕೊಳ್ಳಿಕ್ಕಾಗಲ್ಲ, ನನಗೆ ಕ್ಷಮಿಸಿ ಸ್ವಾಮಿ ಅಂತ. ಆವಾಗ ಅಳ್ತಾ ಇದ್ದಾಳೆ. ಸ್ವಾಮಿಯವ್ರ ಕಾಲು ಏನಂತಾರೆ ನೀರಿನಿಂದ ಇದಾಗಿಬಿಟ್ಟಿದೆ. ಸ್ವಾಮಿಯವ್ರು ನಗ್ತಾರೆ, ಹಂಗಾರೆ ಒಂದು ಕೆಲಸ ಮಾಡಮ್ಮ, ನಿನ್ನ ಪಾಪ ಏನಿದಲ್ವ ನನ್ನ ಕಾಲ ಮೇಲೆ ದಾರೆ ಹಾಕು, ನಾನು ತೊಗೋತೇನೆ, ನಿನ್ನ ಪಾಪ ಹೋಯ್ತಾನೆ, ಅವಾಗ ನಿನ್ನ ಶರೀರದಲ್ಲಿ ರಾಮ ತಾರಕ ಮಂತ್ರ ನಾನು ಸ್ಥಾಪನೆ ಮಾಡ್ತಾನೆ ಅಂತೇಳಿ. ಆ ತಾಯಿ ಏನು ಹೇಳ್ತಾಳೆ, ಹಿಂಗೆ ನೀರಿಟ್ಟು ಸ್ವಾಮಿಯವ್ರ ಕಾಲ ಮೇಲೆ ದಾರೆ ಹಾಕ್ತಾಳೆ ಪಾಪನೆಲ್ಲ. ನೋಡ್ತಾ ಇದ್ದಂಗೆ ಬ್ರಹ್ಮಚೈತನ್ಯ ಮಹಾರಾಜರ ಶರೀರ ಎಲ್ಲ ಬ್ಲೂ ಆಗಿಬಿಟ್ಟಿದೆ, ನೀಲಿ ವರ್ಣ, ನೀಲಕಂಠ ಅಂತ ಹೇಳ್ತಾವೆ ಗೊತ್ತಾ ಶಿವನನ್ನು, ಹಾಗೆಯೇ ಬಾಡಿಯೆಲ್ಲ ಬ್ಲೂ ಆಗಿಬಿಟ್ಟಿತ್ತು ಸಡನ್ನಾಗಿ, ವಿಷಪ್ರಯೋಗ ಆದಂಗೆ. ಆ ತಾಯಿ ಹಂಗೇನು ಚೆನ್ನಾಗಿ ಏನಾಗಲಿಲ್ಲ, ತಾಯಿ ಫಸ್ಟ್ ಕ್ಲಾಸ್ ಆಗಿಬಿಟ್ಟು ನೋಡಲಿಕ್ಕೆ, ಫುಲ್ ಕಳೆ ಇತ್ತು ತಾಯಿ ಮುಖ. ಒಂದು ವಾರ ತಾಯಿ ಒಂದು ವಾರ ಇದಾದಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಾಮ ಜೈ ರಾಮ ಜೈ ರಾಮ ಅಂಥೇಳಿ ಮಂತ್ರನೇ ಮಾಡ್ತಿದ್ದೀನಿ, ಯಾರು ಮಾತಾಡಲಿಲ್ಲ. ಒಂದು ವಾರ ಆದಮೇಲೆ ಸ್ವಾಮಿಯವರ ಬ್ಲೂ ಏನಾಗಿತ್ತಲ್ಲ ಬಾಡಿ ಎಲ್ಲ ಮತ್ತೆ ವಾಪಸ್ ಹೇಗಿದ್ದರು ಹಾಗೆ ಬಂದರು. ಆ ತಾಯಿಗೆ ಕಾಲು ಬಂತು. ನೋಡಿ ಸ್ವಾಮಿ, ಪವಾಡ ಅನ್ನೋದು ಹೀಗೆ ನಡೆಯುತ್ತೆ. ನೀವು ನಂಬಿದ್ರು ನಂಬದೆ ಹೋದ ವರ್ಷ 2000 ಆಗಸ್ಟಲ್ಲಿ ತಿರುಪತಿಯಲ್ಲಿ ಒಂದು ಒಳ್ಳೆ ಪವಾಡ ಆಗಿತ್ತು. ಇದು ಒಂದು 2 ನಿಮಿಷ ನಾನು ಹೇಳಿಬಿಡ್ತೇನೆ. ಇಂಗ್ಲೆಂಡಿಂದ ಡಾಕ್ಟರ್ ಪ್ರತಿಮಾ ಅಂತ ಒಬ್ಬರು ಬಂದಿದ್ದರು. ಐ ಥಿಂಕ್ ಪ್ರತಿಮಾನ ಸುನೀತಾನ ಒಂದು ಹೆಸರಿರಬೇಕು, ಐ ಡೋಂಟ್ ರಿಮೆಂಬರ್. ನೋಡಿ ಒಂದು ಸರ್, ತಿರುಪತಿಯಲ್ಲಿ ಪವಾಡ ಆಗಸ್ಟಲ್ಲಿ ಆಗಿದೆ. ಅಲ್ಲಿ ಏನಾಗಿದೆ ಗೊತ್ತಾ, ಡಾಕ್ಟ್ರಿಗೆ ಒಂದು ಮಗ ಇದ್ದ, ಅವನಿಗೆ ಹುಟ್ಟಿದ್ದಾಗಿಂದ ಬಾಯೇ ಇಲ್ಲ, ಮೂಕ, ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ. ಅದೆಲ್ಲ ಸ್ಪೀಚ್ ಥೆರಪಿಸ್ಟ್, ಡಾಕ್ಟರ್ಸ್, ENT ಡಾಕ್ಟರ್ಸ್ ಎಲ್ಲರೂ ಕೇಳಿ ಅವರೇ ಡಾಕ್ಟರ್ ಕೇಳಿ ಇಂಗ್ಲೆಂಡಲ್ಲಿ ಎಲ್ಲ ಡಾಕ್ಟರ್ಗಳನ್ನು ತೋರಿಸಿದ್ರು. ಅವರು ಇವನಿಗೆ ಬಾಯಿ ಬರೋದೇ ಇಲ್ಲ, ಈ ವೋಕಲ್ ಕಾರ್ಡ್ಸ್ ಈಸ್ ಲಾಸ್ಟ್ ಅಂತ ಹೇಳಿದರು. ಆದರೆ ಅವ್ರ ತಾಯಿಗೆ ಏನಂದ್ರೆ ವೆಂಕಟರಮಣ ತುಂಬ ನಂಬಿಕೆ. ಪ್ರತಿ ಸಲ ಬಂದು ಇಂಡಿಯಾ ಬಂದವಾಗಲೇ ವೆಂಕಟರಮಣ ನೋಡ್ಕೊಂಡು ಹೋಗ್ತಾರೆ. ಈ ಮಗನನ್ನು ಒಂದು ಸಲ ಕರ್ಕೊಂಡು ಬಂದು ದೇವ್ರ ದರ್ಶನ ಮಾಡಿದರು. ದರ್ಶನ ಪೇಪರಲ್ಲಿ ಬಂದಿದೆ, ಎಲ್ಲ ಪೇಪರಲ್ಲಿ ಬಂದಿದೆ, ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ ಎಲ್ಲ ಪೇಪರಲ್ಲಿ ಬಂದಿದೆ, ನೋಡ್ಕೊಳ್ಬೇಕಾದ್ರೆ. ಆ ತಾಯಿ ಬಂದಾಗ ದರ್ಶನ ಮಾಡಿಕೊಂಡ್ರು. ಲೈನಲ್ಲಿ ನೀವು ನೋಡಿದರೆ ತಿರುಪತಿಗೆ ಹೋಗಬೇಕಾದ್ರೆ ಒಂದೇ ದೊಡ್ಡ ಲೈನು, ಗೋವಿಂದ 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 ಅಂತ ಕಿರಿಸ್ತಾ ಇದ್ದಾರೆ ಭಕ್ತರೆಲ್ಲ ನೋಡಿಕೊಂಡ್ರು. ಹೊರಗೆ ಬಂದಮೇಲೆ ನಮಗೆಲ್ರಿಗೂ ಗೊತ್ತು, ತಿರುಪತಿ ಮೂಲ ವಿರಾಟ್ ನೋಡಿದ್ದು ಹೊರಗೆ ಬಂದಮೇಲೆ ಹೊರಗೆ ತೀರ್ಥ ಕೊಡ್ತಾರೆ. ಆ ತಾಯಿ ತೀರ್ಥ ತಗೊಂಡ್ರು, ಈ ಮಗನಿಗೆ ತೀರ್ಥ ಕೊಟ್ಟರು. ಮಗ ತೀರ್ಥ ತಗೊಂಡಾಗ ಗಂಟ್ಲನ್ನು ಇಳಿಬೇಕಾದ್ರೆ ಅವನಿಗೆ ಗಂಟ್ಲಲ್ಲಿ ಏನೋ ಆಯ್ದಂಗೆ ಆಯಿತು. ಗೋವಿಂದ ಅಂತ ಕಿರ್ಚಿಬಿಟ್ಟ. 20 ವರ್ಷದಿಲ್ಲ ಆ ಅಂತ ಅಕ್ಷರ ಹೊರ ಬರಲಿಲ್ಲ. ತಾಯಿ ಆಸೆಯಿಂದ ಏನಾಯಿತು ಅಂತ ಹೇಳಿದ್ಲು. ಅಮ್ಮ ಗೋವಿಂದ ಅಂದ. ಇವು ತಾಯಿನೂ ಆಸೆ, ನಿನ್ನ ಬಾಯಿಂದ ಮಾತು ಬರ್ತಾಯಿದೆ ಕಾಣೋ ಒಂದು. ಹೌದಮ್ಮ ಮಾತು ಬರ್ತಾಯಿದೆ ಅಂತ ಹೇಳ್ದ. ಇದು ಆ ತಾಯಿ ಆ ದಿನ TTDಯಲ್ಲಿ ಎಲ್ಲರೂ ಎದುರಿಗೆ ಸಾಕ್ಷ್ಯ ಹೇಳಿದ್ದಾರೆ. ಸಾಕ್ಷ್ಯ ಅಂತ ಹೇಳಲ್ಲ, ಅದು ನಡೆದದ್ದು ಹೇಳಿದ್ದಾರೆ. ದೇವರು ಇದ್ದಾನೆ, ಅವ್ನು ನಿರೂಪಣೆ ಕೊಟ್ಟು. ನಮ್ಮ ಭಕ್ತಿ ಹೆಂಗಿದೆ ಅಷ್ಟೇ, ದೇವ್ರ ಭಕ್ತಿ, ದೇವರ ಮಹಾತ್ಮೆಯಲ್ಲಿ ಯಾವತ್ತೂ ಕಮ್ಮಿ ಇಲ್ಲ.
ಸಾಕಷ್ಟು ಸಲ ನಮ್ಮ ಮೇಲೆ ಪವಾಡ ನಡೀತಾನೆ ಇರುತ್ತೆ, ಇಲ್ಲದೋ ನಾವು ಇಷ್ಟು ಸಲ ಬದುಕಿರೋ ಚಾನ್ಸೇ ಇಲ್ಲ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ರಾಮ ತಾರಕ ಮಂತ್ರ ಯಾವಾಗ ಹೇಳ್ತಾ ಇರ್ತೇವೋ ಹಾಗೆ ಅದು ನಡೀತಾ ಹೋಗುತ್ತೆ. ಇದೆಲ್ಲ ಆದಮೇಲೆ ಒಂದಿನ ಸ್ನೇಹಿತರೆ ಕೊನೆಗೆ ಬರಬೇಕಾದ್ರೆ ಒಂದು ಸಲ ಏನಾಗುತ್ತೆ, ಅವರು ದೇವಸ್ಥಾನದಲ್ಲಿ ಮೂಲ ವಿರಾಟ್ ಇರ್ತಾನಲ್ಲ ರಾಮದೇವ್ರದ್ದು, ಆ ರಾಮದೇವ್ರ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗಿದೆ. ಇದು ನಿಜವಾಗಿ ನಡೆದಿರೋದು. ರಾಮದೇವ್ರ ಕಣ್ಣಲ್ಲಿ ನೀರು ಬರ್ತಾಯಿದೆ. ಸ್ವಾಮಿಯವರು ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಗೋಂದಾವಲಿಯಲ್ಲಿ. ಹೋದಾಗ ಎಲ್ಲರೂ ನೋಡ್ತಾರೆ, ಸ್ವಾಮಿ ರಾಮನ ಕಣ್ಣಲ್ಲಿ ನೀರು ಓಡಿಸ್ತಾ ಇದ್ದಾರೆ, ಬರ್ತಾಯಿದೆ. ಅಲ್ಲಿ ಯಾರೋ ಭಕ್ತ ಒಬ್ಬನು ಇಂಜಿನಿಯರ್ ಬಂದಿದ್ದ. ಇಂಜಿನಿಯರ್ ಅಂದರೆ ಅವನ ಲೆಕ್ಕದಲ್ಲಿ ಓದಿದ್ದಾನೆ. ಅವನು ಓದಿದ ಮೇಲೆಗಿಂತ ಅನುಮಾನ ಜಾಸ್ತಿ ದೇವ್ರ ಮೇಲೆ. ಇಲ್ಲ ಪೈಪ್ ಕನೆಕ್ಷನ್ ಇದೆ, ಏನೋ ಆ್ಯಕ್ಷನ್ ಮಾಡ್ತಾಯಿದ್ದೆ, ನಾನು ನೋಡ್ತಂತ ರಾಮನ ಹಿಂದೆ ಬಂದ, ಅದು ಮಾಡಿದೆ, ಈ ಪರೀಕ್ಷೆ ಮಾಡಿದ, ಕಣ್ಣು ಪರೀಕ್ಷೆ ಮಾಡಿದ, ನೀರಿಲ್ಲ, ಪೈಪ್ ಎಲ್ಲಿ ಇಲ್ಲ, ನೀರು ಬರ್ತಾಯಿದೆ ರಾಮನ ಕಣ್ಣಲ್ಲಿ. ಮಹಾರಾಜರು ಬಂದರು, ಏನಾಯ್ತು ಅಂದು ಗೊಂದಲ. ನೋಡಿದರು ಸ್ವಾಮಿ ರಾಮ ಅಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹತ್ರ ಹೋಗಿ ನೋಡ್ತಾರೆ, ರಾಮನ ಕಣ್ಣಲ್ಲಿ ನೀರು. ಸ್ವಾಮಿಯವ್ರಿಗೆ ಆಗಲಿಲ್ಲ. ಸ್ವಾಮಿ ನೀನು ನಮ್ಮನ್ನೆಲ್ಲ ಕಾಪಾಡೋನು, ನೀನು ಹತ್ರ ನಾನೇನು ಮಾಡಲಿ, ನಮ್ಮಿಂದ ಆಗಲ್ಲ ಸ್ವಾಮಿ ಪ್ಲೀಸ್ ಅಂತೇಳ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸಿ, ಯಾಕೆ ಸ್ವಾಮಿ ನಮ್ಮಿಂದ ಅಪಚಾರ ಆದರೆ ಹೇಳಿ, ನಿಮ್ಮ ಕಣ್ಣೀರು ಯಾಕೆ ಬರ್ತಾ ಇದೆ ಅಂಥೇಳಿ 1-2 ನಿಮಿಷ ಜೈ ರಾಮ್ ಅಂತ ಧ್ಯಾನ ಮಾಡಿದರು. ಟಕ್ ಅಂತ ಕಣ್ಣೀರು ನಿಂತೋಯ್ತು. ಅವ್ರು ಹೇಳ್ತಾರೆ, ನೀನು ಕಣ್ಣೀರು ಹಾಕಿ ನಾನು ತಾಳ್ಲಿಕ್ಕೆ ನನಗಾಗಲ್ಲ, ಶಕ್ತಿ ಇಲ್ಲ, ನಾನು ಎದೆನೇ ನಿಂತು ಹೋಗುತ್ತೆ, ಹಂಗೆ ಮಾಡಬೇಡ ಸ್ವಾಮಿ ಅಂತೇಳಿ. ರಾಮ ನೀನು ಮಾಡಬೇಡ, ನೀನು ನಮ್ಮ ತಂದೆ ಅಂತೇಳಿ. ಅಷ್ಟರೊಳಗೆ ನಿಂತೋದ್ಮೇಲೆ ಅವರು ಇಂಜಿನಿಯರ್ ಹೇಳ್ತಾರೆ, ಸ್ವಾಮಿ ಇದೇನು ಅಂತೇಳಿ. ಕಲ್ಲಿಂದ ನೀರು ಬದೇನಂದ್ರೆ, ನಿನಗೆ ಕಲ್ಲು ಕಣೋ, ಇವರು ನಮಗೆ ದೇವರು, ಇಷ್ಟು ವರ್ಷ ನಮ್ಮ ಕಷ್ಟ ಹೇಳ್ಕೊಂಡಿದ್ದೆ, ಅವ್ರು ನಮ್ಮ ತಂದೆ ಹಾಗೆ ನಮ್ಮ ಅಣ್ಣನ ಥರ, ನಮ್ಮ ಗುರು ಥರ ನಮ್ಮ ಎದುರು ನಿಂತಿದ್ದರು, ಹೌದಾ. ಈಗ ಅವರನ್ನು ನಾನು ಇಲ್ಲ ಅಂತ ಹೇಳಿ ಅವ್ರು ನಮ್ಮನ್ನು ಎಲ್ಲ ನಮ್ಮ ಜೊತೆಗಿದ್ದರು, ಪ್ರಸಾದ ಕೊಟ್ಟರೆ ತಿಂತಿದ್ರು, ನಮಗೆ ಕಲ್ಲಲ್ಲ ಅವನು ದೇವರು ಅಂತ ಹೇಳಿದರು. ಎಲ್ಲ ಆಗೋಯ್ತು. ಎಲ್ಲ ಹಾಗೇನಾ ಸ್ವಾಮಿ ಅಂತೇಳಿ ರಾಮದೇವ್ರ ಕಣ್ಣು ಒರೆಸಿದ್ರೆ ರಾಮದೇವರು ನಿಲ್ಲಿಸ್ಬಿಟ್ಟ. ತುಂಬ ಸಂತೋಷ ಅಂದರೆ ಎಲ್ಲರೂ ಸಂತೋಷ. ಆಮೇಲೆ ಯಾರು ಕೇಳ್ತಾರೆ, ಸ್ವಲ್ಪ ಅಮ್ಮ ಇದಕ್ಕೆ ನಿರೂಪಣೆ ಏನು, ರಾಮನ ಕಣ್ಣಲ್ಲಿ ಯಾಕೆ ನೀರು ಬಂತು ಅಂತೇಳಿ. ಅಂದರೆ ಬ್ರಹ್ಮಚೈತನ್ಯ ನಕ್ಬಿಟ್ಟು ಟ್ರಾನ್ಸ್ಫರ್ ಆರ್ಡ್ರ್ ಮೇಲೆ ಸೈನ್ ಮಾಡಿದ್ದ ಅನ್ಕೊಂಡು ಅತ್ತಂಗಡಿ ಆಗಿಬಿಟ್ಟಿದೆ ಅಂತೇಳಿದ್ರು. ನಾನು ಬೇಜಾರು ಮಾಡಲಿಕ್ಕಿಲ್ಲ, ನೀನು ಬೇಜಾರು ಮಾಡಲಿಕ್ಕಿಲ್ಲ, ಅವ್ರು ಏನೋ ಟ್ರಾನ್ಸ್ಫರ್ ಆರ್ಡ್ರ್ ಸೈನ್ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ನಕ್ಬಿಟ್ರು. ಅವ್ರು ಹೇಳಿದ್ದು ಯಾರಿಗೂ ಅರ್ಥ ಆಗಲಿಲ್ಲ. ಕೆಲವು ದಿನ ಆದಮೇಲೆ ಅವ್ರ ಮನೆ ಎದುರಿಗೆ ಒಂದು ಗೋಶಾಲೆ ಇತ್ತು. ಅವ್ರನ್ನು ಕರೆದ್ರು, ಆ ಗೋಶಾಲೆ ಕ್ಲೀನ್ ಮಾಡಿಸಪ್ಪ, ನಾನು ಅಲ್ಲಿ ಇರಬೇಕಂತಿದ್ದೇನೆ ಅಂತೇಳಿ. ಅವರೇನು ಅಂದ್ಕೊಂಡ್ರು, ಗೋಶಾಲೆ ಕ್ಲೀನ್ ಮಾಡಿದರೆ ಇವ್ರು ಬಂದು ಅಲ್ಲಿ ಇರ್ತಾರೆ ಸ್ವಾಮಿಯವರು ಅಂಥೇಳ್ಬಿಟ್ಟು ಆ ಗೋಶಾಲೆನ ಕ್ಲೀನ್ ಮಾಡಿ ಇದ್ದು ಸ್ವಾಮಿಯವರು ಬಂದು ಮಲಗ್ತಾರೆ ಅಂತ ಗೋಶಾಲೆ ಕ್ಲೀನ್ ಮಾಡಿಟ್ಟು. ಕಡೆಗೆ ವೈಕುಂಠ ಏಕಾದಶಿ, ಡಿಸೆಂಬರಲ್ಲಿ ಬರೋ ವೈಕುಂಠ ಏಕಾದಶಿ ಇರುತ್ತಲ್ಲೋ ಆ ದಿನ ಸ್ವಾಮಿಯವರು ಬೆಳಿಗ್ಗೆ ಬಂದರು, ಸ್ನಾನ ಮಾಡಿದರು, ನದಿಗೆ ಹೋಗಿ ಸ್ನಾನ ಮಾಡಿ ಬಂದು ರಾಮನ ದೇವಸ್ಥಾನ ಎದುರಿಗೆ ನಿಂತುಬಿಟ್ಟು ಹಾಗೆಯೇ ಅವರು ಧ್ಯಾನದಲ್ಲಿ ಹೋಗಿ ಅವರು ಹಾಗೆಯೇ ಸಮಾಧಿಗೆ ಹೋಗಿಬಿಟ್ರು. ಸ್ನೇಹಿತರೆ, ಇದು ಒಂದು ಯೋಗಿ ಕತೆ, ಒಬ್ಬ ಸಂತರ ಕತೆ ಅಲ್ಲ. ಅವರು ಏನು ಹೇಳ್ತಾರೆ ಅಂದರೆ, ಎಲ್ಲಿ ಎತ್ತರ ರಘುರಾಮ ಕೀರ್ತನ, ಎಲ್ಲೆಲ್ಲಿ ಪ್ರತಿ ಮನೆಯಲ್ಲೂ ರಘುರಾಮನ ಕೀರ್ತನೆ ಆಗಬೇಕು, ಆವಾಗಲೇ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ರಘುರಾಮನ ಕೀರ್ತನೆಗೋಸ್ಕರ ಪ್ರತಿ ನಾಲಿಗೆ ಮೇಲೆ ರಾಮ ಓಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ರಚಾರ ಮಾಡಿದ್ದಾರೆ. ಅವ್ರ ಪವಾಡಗಳು ಹೇಳಲಿಕ್ಕೇ ಇಲ್ಲ, ಇಷ್ಟು ವಿಶೇಷವಾದವರು ಶ್ರೀ ಸದ್ಗುರು ಬ್ರಹ್ಮಚಾರಿ ಮಹಾರಾಜ್. ಹಾಗೆ ವೈಕುಂಠ ಏಕಾದಶಿ ದಿನ ಅವರು ಸಮಾಧಿ ಆದರೆ ಆ ಎದುರಿಗೇ ಗೋಶಾಲೆ ಇದಲ್ವ, ಅಲ್ಲಿ ಅವರು ಸಮಾಧಿ ಮಾಡಿಬಿಟ್ರು. ಕೆಲವೊಂದು ವರ್ಷ ಆದಮೇಲೆ, ಒಂದು 6 ತಿಂಗಳು 8 ತಿಂಗಳಾದಮೇಲೆ ನಮ್ಮ ಚಿಂತಾಮಣಿ ರಾಮ ದೇವಸ್ಥಾನ ಇದಲ್ವ, ಚಿಂತಾಮಣಿ ರಾಮ ದೇವಸ್ಥಾನ ಎಲ್ಲರೂ ಭಕ್ತರು ಪೂಜೆ ಮಾಡ್ತಾ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ ನಮ್ಮ ಗುರುಗಳಿಲ್ಲ, ನಾವೇನು ಮಾಡೋದು ಇನ್ನು ಹೇಗೆ ಅಂತೇಳಿ. ಆಶ್ಚರ್ಯ ಅಂದರೆ ಅಲ್ಲಿ ಎಲ್ಲಿ ಬ್ರಹ್ಮಚೈತನ್ಯ ಮಹಾರಾಜ ವಿಗ್ರಹ ಇದಲ್ಲ, ಅಲ್ಲಿ ಸಾಕ್ಷಾತ್ ಬ್ರಹ್ಮಚೈತನ್ಯ ಮಹಾರಾಜರು ಪ್ರತ್ಯಕ್ಷ ಆಗಿಬಿಟ್ರು. 10 ನಿಮಿಷ ಮಾತಾಡಿ ಶುರು ಮಾಡಿದ್ರು. ಯಾಕೆ ನಿಮಗೆ ಬೇಜಾರು, ಏನು ಕತೆ? ಇಲ್ಲ ಸ್ವಾಮಿ ನಮಗಿದಂತ ಎಲ್ಲರೂ ಮಾತು ಕೇಳಿದರು ಸ್ವಾಮಿಯವ್ರದ್ದು. 10 ನಿಮಿಷ ಅವರ ಜೊತೆ ಪ್ರಸಂಗ ಮಾಡಿದ ಮೇಲೆ, ನಾನು ನಿಮ್ಗೆ ಹೇಳಿದ್ದೆ ನಾನು ಇನ್ನು ಮುಂಚೆ ಇಲ್ಲೇ ಇರ್ತಾನಂತ ಹೇಳಿ, ನಾನು ಇಲ್ಲೇ ಇದ್ದೆ, ನನ್ನ ಮಂತ್ರಶಕ್ತಿ ಇಲ್ಲಿದೆ, ನಾನು ಇರಬೇಕಾಗಿಲ್ಲ, ನೀವು ಹೇಳೋದೆಲ್ಲ ನಾನು ಕೇಳಿಸ್ಕೋತೇನೆ ಅಂದರೆ 10 ನಿಮಿಷ ಪ್ರತ್ಯಕ್ಷ ಆಗಿ ಮತ್ತೆ ಹೋಗಿದ್ದಾರೆ. ಸೇಮ್ ನಿಮಗೆ ನೆನಪಿದ್ರೆ ಒಂದ್ಸಲ ಜ್ಞಾಪಿಸ್ಕೊಳ್ಳಿ, ರಾಘವೇಂದ್ರ ತೀರ್ಥರು ಸಹ ಬೃಂದಾವನ ಎಂಟ್ರ್ ಆದಮೇಲೆ ಅವ್ರ ಕಡೆಗೆ ಒಂದು ಶ್ಲೋಕ ಮರ್ತೋಗಿದ್ದಾರೆ ಅವ್ರ ಶಿಷ್ಯರಂದರೆ, ಒಳಗಿಂದನೇ ಹೇಳ್ತಾರೆ. ಅದು ಬೃಂದಾವನದಲ್ಲಿ ಆ ಮಂತ್ರಶಕ್ತಿ ಎಷ್ಟಿದೆ ಅಂದರೆ ನಮ್ಮ ಸಂತರಿಗೆ ಅದು ಬರೀ ಭಾರತ ದೇಶದಲ್ಲಿ ಮಾತ್ರ ಕಾಣಿಸುತ್ತೆ. ಆಧ್ಯಾತ್ಮಿಕದಲ್ಲಿ ಭಾರತ ದೇಶ 1000 ಮೆಟ್ಲು ಮೇಲಿದ್ದೇವೆ ಬೇರೆ ದೇಶದಲ್ಲಿ. ಇವಾಗ ನಾನು ನಿಮಗೆ ಆವಾಗ ಹೇಳಿದ ಅಂಕ್ಲಿಕರ ಬಗ್ಗೆ ಒಂದು ಲೈನ್ ಹೇಳ್ತೇನೆ ನಿಮಗೆ ಅಂಥೇಳಿ, ಕತೆ ಹೇಳಬೇಕಾದ್ರೆ. ಅಂಕ್ಲಿಕರವರು ಸ್ವಾಮಿಯವರು ಸಮಾಧಿಗೆ ಹೋದ್ಮೇಲೆ ಒಂದು ಸಾರಿ ಇಂಡಿಯಾ ಬಂದುಬಿಟ್ರು. ಅಲ್ಲಿ ಡಾಕ್ಟ್ರಾಗಿ ಹೋಗಿರ್ತಾರೆ ಅಂಕ್ಲಿಕರೇ, ಅಮೆರಿಕಾಗೆ ಹೋದ್ರು, 20 ವರ್ಷ ಪ್ರಾಕ್ಟೀಸ್ ಮಾಡಿದರು, ದುಡ್ಡು ತೊಗೊಂಡ್ರು, ಬಂದುಬಿಟ್ರು, ವಾಪಸ್ ಇಂಡಿಯಾದಲ್ಲಿ ಎಲ್ಲಿಗೆ ಶುರು ಮಾಡಿದರು. ಆ ಸ್ವಾಮಿಯವರು ಅವಾಗ ಸಮಾಧಿಗೆ ಹೋಗ್ಬಿಟ್ಟು ಒಂದು 20 ವರ್ಷ ಆಗೋಗ್ಬಿಟ್ಟಿತ್ತು, 20-30 ವರ್ಷ, 19-11 ಅಂದರೆ ಹತ್ರ 30 ವರ್ಷ ಆಗೋಗ್ಬಿಟ್ಟಿದೆ. ಅಂಕ್ಲಿಕರವರಿಗೆ ಕೈಯಲ್ಲಿ ಮೈಯಲ್ಲಿ ಚೆನ್ನಾಗಿತ್ತು, ತುಂಬ ರೋಗ ಹಾಳಾಗಿತ್ತು, ಆರೋಗ್ಯ ಹಾಳಾಗಿತ್ತು. ಡಾಕ್ಟ್ರು ಬಂದರು ಇಂಡಿಯಾದಲ್ಲಿ, ಎಲ್ಲ ಪರೀಕ್ಷೆ ಮಾಡಿದರು. ಆಮೇಲೆ ಒಂದಿನ ಬಂದರು, ಇಲ್ಲಪ್ಪ ಇನ್ನು ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಬದುಕಲಿಕ್ಕೆ ಚಾನ್ಸ್ ಇಲ್ಲ,
ಇನ್ನು ಹೋಗ್ಬಿಡ್ತಾನೆ ಅಂತ ಹೇಳಿದರು. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಉಸಿರು ನಿಂತೋಯ್ತು, ಶ್ವಾಸ ನಿಂತೋಯ್ತು. ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಡಾಕ್ಟ್ರೇ ಪರೀಕ್ಷೆ ಮಾಡಿದ್ರು ಈ ಡಾಕ್ಟ್ರಿಗೆ. ಹೇಳ್ತಾರೆ, ಇಲ್ಲ ಸರ್, ಪ್ಯೂಪಿಲ್ ಡೈಲೇಟ್ ಆಗಿಬಿಟ್ಟಿದೆ, ಶ್ವಾಸ ನಿಂತೋಗ್ಬಿಟ್ಟಿದೆ, ಹಾರ್ಟ್ ಬೀಟ್ ಕಮ್ಮಿ ಆಗಿಬಿಟ್ಟಿದೆ, ಇವ್ರು ತೀರ್ಕೊಂಡೋದ್ರೆ ನೀವೆಲ್ಲ ಕೆಲಸ ಶುರು ಮಾಡಿಬಿಡಿ, ಕಾರ್ಯ ಶುರು ಮಾಡಿ ಅಂತೇಳಿ ಅಂತ ಹೇಳಿದಾಗ ಇವ್ರ ಅಣ್ಣ ಬಂದು ಹೇಳ್ತಾರೆ ಅವ್ರ ಅಕ್ಕನ ಹತ್ರ, ಅಮ್ಮ ನಮ್ಮ ಇವ್ರ ಗುರುಗಳು ಸದ್ಗುರು ಬ್ರಹ್ಮಚರ್ಯ ಮಹಾರಾಜರ ಜೊತೆ ಇವ್ನು ಚಿಕ್ಕವನಿದ್ದಾಗ ಒಂದು ವಾಗ್ದಾನ ತೊಗೊಂಡಿದ್ದ, ನನ್ನ ಬಾಯಲ್ಲಿ ನಾನು ಸಾಯೋ ಮುಂಚೆ ರಾಮ ಅಂತ ಬರಬೇಕಂತೇಳಿ. ಇವ್ನು ಮಾತಾಡ್ಬೇಕಾದ್ರೆ ರಾಮ ಯಾರಿಗೂ ಕೇಳಲೇ ಇಲ್ಲ, ನಾವು ಇಲ್ಲೇ ಇದ್ವಿ. ಇದು ಹೆಂಗೆ ಆಯಿತು? ಗುರುಗಳು ಕೊಟ್ಟ ಮಾತನ್ನು ಯಾವತ್ತೂ ತಪ್ಪೋದಿಲ್ವಲ್ಲ ಅಂಥೇಳಿ ಅಂತ ಹೇಳಿದಾಗ ನೋಡಿ, ಎದುರಿಗೆ ಡಾಕ್ಟ್ರು ಕೂತಿದ್ದಾರೆ, ಇವರಿದ್ದಾರೆ. ಅದು ಹೆಂಗಾಯ್ತು? ಗುರುಗಳು ಮಾತು ಹೆಂಗೆ ತಪ್ಪಿದ್ರು ಅಂತ ಹೇಳಿದ್ರು. ಟಕ್ಕಂತ ಇವರು ಮತ್ತೆ ಅಂಕ್ಲಿಗರ್ ಎದ್ದು ಕೂತ್ಬಿಟ್ರು. ಕಡೆಗೆ ನನ್ನ ದೇವರು ಇದರಲ್ಲಿ ನನ್ನ ಬ್ರಹ್ಮಚೈತನ್ಯ ಮಹಾರಾಜ್ ಫೋಟೋ ತೊಗೊಂಡು ಬನ್ನಿ ಅಂದರು. ಚಿತ್ರಪಟ ತೊಗೊಂಡು ಬಂದರು. ಬ್ರಹ್ಮಚೈತನ್ಯ ಮಹಾರಾಜ್ ಚಿತ್ರಪಟ ಕೈಲಿ ಹಿಂಗೆ ಇಟ್ಕೊಂಡ್ರು ಅಂಕ್ಲಿಕರ್. ಶ್ರೀರಾಮ ಜೈ ರಾಮ ಜೈ ಜಯ ರಾಮ, ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಅಂಥೇಳಿ 3 ಸಲ ಹೇಳಿ ಹಾಗೇ ಕೈ ಬಿಟ್ಟು ಸ್ವರ್ಗಲೋಕಕ್ಕೆ ಹೋದರು. ನೋಡಿ, ಮತ್ತೆ ಹೇಳ್ತೇನೆ, ಗುರುಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ನಾವು ಏನು ನಂಬಿಕೆನೋ ಅವ್ರ ಮೇಲೆ ಇಟ್ಟು, ಪ್ರಗಾಢವಾದ ನಂಬಿಕೆ ಇಟ್ಟರೆ ಅವ್ರ ಮೇಲೆ ಖಂಡಿತ ಯಾವತ್ತೂ ನಮಗೆ ಧರ್ಮದ ಕಡೆ ದಾರಿ ತೋರಿಸ್ತಾರೆ. ಯಾರ್ಯಾರು ಈ ಗೋಂದಾವಲಿ, ನಮ್ಮ ಈ ಮೂಡಿಬಿದ್ರಿ ಹತ್ರ ಅಶ್ವತ್ಥಪುರ ರಾಮ ದೇವಸ್ಥಾನ ಇದೆ, ಚಿಂತಾಮಣಿ ಹತ್ರ ರಾಮ ದೇವಸ್ಥಾನ ಆಯಿತಾ, ಇಲ್ದರ ಗೋಂದಾವಲಿ, ಪೂನಾ, ಸತಾರ, ಕೊಲ್ಹಾಪುರ ಇದಲ್ಲ, ಪೂನಾಯಿಂದ ಸತಾರಿಂದ ಗೋಂದಾವಲಿಗೆ ಬರ್ಬೋದು. ಇಲ್ಲಿಂದ ಸಾಂಗ್ಲಿಗೆ ಹೋಗಿ ಸಾಂಗ್ಲಿಂದ ಗೋಂದಾವಲಿಗೆ ಹೋಗ್ಬೋದು. ಇಲ್ಲಿಂದ ಸೋಲಾಪುರ ಹೋಗಿ ಸೋಲಾಪುರ ಅಂಬಾಭವಾನಿ ದೇವಸ್ಥಾನ, ಅಲ್ಲಿಂದ ಗೋಂದಾವಲಿಗೆ ಹೋಗ್ಬೋದು. ಕೂಡಿದವಾಗ ಅಲ್ಲಿಗೆ ಹೋಗಿ ಗೋಂದಾವಲಿ ಮಹಾರಾಜರನ್ನುವಂಥ ದರ್ಶನ ಮಾಡಿ. ಯಾಕಂದರೆ ಅವ್ರ ದೇಹ ಅಲ್ಲಿ ಇರದೇ ಹೋದರೂ ಸಹ ಅವ್ರ ಮಂತ್ರಶಕ್ತಿಯಿಂದ ಇನ್ನೂ ಅಲ್ಲೇ ಇದ್ದಾರೆ. ನಮಗೇನು ಕಷ್ಟ ಇದ್ದರೂ ನಮಗೆ ಧರ್ಮದ ಕಡೆಗೆ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳ್ಕೋತಾ, ಪ್ರತಿಯೊಬ್ಬರು ಮನೆಯಲ್ಲಿ ನಾನು ಬೇಡ್ಕೊಡೋದು ಇಷ್ಟೇ, ಇಷ್ಟು ಒಳ್ಳೆ ಕತೆ, ಗೋಂದಾವಲಿ ಮಹಾರಾಜರ ಕತೆ, ಈ ನಮ್ಮ ಗೋಂದಾವಲಿ ಮಹಾರಾಜ್ ಇವ್ರ ಕಥೆಯನ್ನು ನೀವು ಎಲ್ರಿಗೆ ತಲುಪೋ ಹಾಗೆ ಮಾಡಿ. ನಿಮ್ಮ ಫೇಸ್ಬುಕ್ ಇರಲಿ, ಇಲ್ಲದ್ರೆ ನನಗೆ ಗೊತ್ತಿಲ್ಲ ಯಾವುದೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಮನವಮಿಗೆ ಪ್ರತಿಯೊಂದು ಮನೆಯಲ್ಲಿ ಗೋಂದಾವಲಿ ಮಹಾರಾಜರವರ ಈ ಜೀವನ ಚರಿತ್ರೆ ನಾವು ಕೇಳಿ ಪುನೀತರಾಗೋಣ. ಪ್ರತಿ ಮನೆಯಲ್ಲಿ ಗೋಂದಾವಲಿ ಮಹಾರಾಜರು ಒಂದೇ ಮಾತು ಹೇಳ್ತಾರೆ, ಪ್ರತಿದಿನ ಎದ್ದಾಗ 108 ರಾತ್ರಿ 108 ಸಲ ರಾಮನಾಮ ಹೇಳು, ನಿನ್ನ ದೇಹ ಶುದ್ಧಿಯೂ ಆಗುತ್ತೆ ಅಂತ ಹೇಳ್ತಾರೆ. ನಾವು ಪ್ರತಿಯೊಬ್ಬರು ನಮ್ಮ ಮಕ್ಕಳಿಗೆ ಇದೊಂದು ಹೇಳ್ಕೊಡೋಣ. ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ 4 ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ. ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ 108 ಸಲ ಕೂಡಿದರೆ 1008 ಜನ ಹೇಳೋಣ. ಇಲ್ಲದೆ ಶ್ರೀರಾಮ ಕೋಟಿ ಅಂತ ಪುಸ್ತಕ ಬರುತ್ತೆ, ಮಕ್ಕಳಿಗೆ ಪುಸ್ತಕ ಕೊಡೋಣ. ಆ ದಿನದ ಡೇಟ್ ಹಾಕಿ ಆ ಒಂದು ದಿನದ ಒಂದು ಪೇಜ್ ಫುಲ್ ಮಾಡಲಿ. ಮಾರನೇ ಪೇಜ್ ಶ್ರೀರಾಮ್ ಕೋಟಿ ಬರೀರಿ. ಹತ್ತಿರದಲ್ಲಿರುವ ಯಾವುದೋ ಒಂದು ರಾಮ ದೇವಸ್ಥಾನಕ್ಕೆ ಹೋಗಿ ಹಾಕೋಣ. ಸ್ನೇಹಿತರೆ, ಇದನ್ನು ಸಾಕಷ್ಟು ಎಷ್ಟು ಮಂದಿ ನಿಮ್ಮ ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಎಲ್ಲರನ್ನು ಹಂಚಿಕೊಳ್ಳೋಣ. ಈ ರಾಮದೇವರ ಬಗ್ಗೆ, ಗೋಂದಾವಲಿ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ್ ಅವರಿಗೆ, ನಮ್ಮ ಗುರುಗಳ ಬಗ್ಗೆ ಎಲ್ಲರಿಗೆ ಇವ್ರ ವಿಚಾರವನ್ನು, ಅಂದರೆ ಇವರ ಒಂದು ಪವಾಡ ಏನಿದೆ, ಇವರು ಪುಣ್ಯ ಕಥೆಯನ್ನು ಎಲ್ರಿಗೂ ತಿಳಿಸ್ಬೇಕೆಂದು ನಾನು ಬೇಡ್ಕೋತಾ ಇದ್ದೇನೆ. ಜೈ ಶ್ರೀರಾಮ್. ಈ ಬ್ರಹ್ಮಚೈತನ್ಯ ಮಹಾರಾಜರು ಅವ್ರ ಜೀವನದ ಬಗ್ಗೆ ಹೇಳಬೇಕಂತ ನಾನು ಕೆಲವೊಂದು ಪುಸ್ತಕಗಳು ಓದಿದ್ದೆ. ಆದರೆ ಇತ್ತೀಚೆಗೆ ನಂಡೂರಿ ಶ್ರೀನಿವಾಸ್ ಅಂತೇಳಿ ಅವರೊಂದು ತೆಲುಗಿನಲ್ಲಿ ವೀಡಿಯೋ ಮಾಡಿದರು. ತುಂಬ ಸಂತೋಷ ಆಯ್ತು ಕೇಳಿದ ಮೇಲೆ. ಸೊ ನಾನು ಕಲ್ತದ್ದು ತುಂಬ ಕಮ್ಮಿ, ಅವ್ರು ಹೇಳಿದ್ದು ತುಂಬ ಜಾಸ್ತಿ. ಈ ಸ್ಫೂರ್ತಿಗೆ ನಾನು ಹೇಳಲಿಕ್ಕೆ ಏನೇ ಸ್ಫೂರ್ತಿ ಇದ್ದರೂ ನಾನು ಖಂಡಿತ ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ನಾನು ಇದು ಹೇಳಿದ್ದೇನೆ. ಮತ್ತು ಬ್ರಹ್ಮಚೈತನ್ಯ ಮಹಾರಾಜರು ಅವರ ಆದೇಶ ಇರಬೇಕು, ಇಲ್ಲದವರು ನಾನು ಇಂಥ ವೀಡಿಯೋ ಯಾವತ್ತೂ ಮಾಡಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಒಂದು ಫಿಲಾಸಫಿಕಲ್ ವೀಡಿಯೋ ಮಾಡಿರೋದು. ಅದು ಏನಂದರೆ ರಾಮನ ಭಕ್ತಿ ಎಲ್ಲರ ಕಡೆ ಹೋಗಬೇಕು ಅಂಥೇಳಿ, ಎಲ್ಲರ ಮನಸ್ಸಿನಲ್ಲಿ ರಾಮ ನೆಲೆಯಬೇಕಂತ ನನ್ನೊಂದು ಆಸೆ.